ಕೂತ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಕೊಳ್ಳಿ. ಪರಮಾತ್ಮನ ಒಂದು ಧ್ಯಾನವನ್ನು ಮಾಡ್ತಾ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಂತ ಯಾವುದೇ ರೀತಿಯ ವಿಘ್ನ ಬಾರದೇ ಇರಲಿ ಈ ಒಂದು ತರಗತಿಯಲ್ಲಿ ಅಂತ ಕೇಳ್ಕೊಂತ ವಿಘ್ನೇಶ್ವರ ಪ್ರಾರ್ಥನೆಯನ್ನ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿಃ ಓಂ. ಎಲ್ರಿಗೂ ನಮಸ್ಕಾರ. ಸಾಧ್ಯ ಆದ್ರೆ ಕೊನೆಯಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಇಟ್ಕೊಳ್ಳೋಣ. ಎಲ್ಲರೂ ಒಂದಿಷ್ಟು ಜನ ಕಾತುರದಿಂದ ಕಾಯ್ತಾ ಇರ್ತೀರಾ ಈ ಒಂದು ತರಗತಿಗೆ ಅಂತ ನನ್ನ ಸಂದೇಶಗಳಲ್ಲಿ ನಾನು ನೋಡಿದ್ದೀನಿ. ಆದ್ರಿಂದ ಡೈರೆಕ್ಟ್ ಆಗಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನಾವು ಕಳೆದ ವಾರ ಇಲ್ಲಿ ಯಾವ ನಾಮದ ತನಕ ಆಗಿತ್ತು ಯಾರಾದ್ರೂ ಹೇಳ್ತೀರಾ? ಜೇತಾ ಅನ್ನುವಂತಹ ನಾಮದವರೆಗೂ ಕೂಡ ಜೇತಾ ಅನ್ನುವಂತಹ ನಾಮದವರೆಗೂ ಕೂಡ ತರಗತಿಯಾಗಿತ್ತು. ಇನ್ನ ಮುಂದಿನ ಒಂದು 2 ನಾಮಗಳು ಆದ್ರೆ ಈ ಒಂದು ಶ್ಲೋಕಕ್ಕೆ ವಿರಾಮ ಸಿಗುತ್ತೆ. ಮುಂದಿನ ನಾಮ ವಿಶ್ವಯೋನಿಹಿ ಅನ್ನುವಂಥದ್ದು. ಈ ಒಂದು ನಾಮ ಮತ್ತೆ ಅದರ ಮುಂದಿನ ನಾಮ ಪುನರ್ವಸುಹು ಎರಡೂ ಕೂಡ ಒಂದು ಕಥೆಯ ಒಂದು ಆಧಾರದಲ್ಲೇ ನಾನು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿನಾಯಕ್ ಮಹೋದಯ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ವಿಶ್ವಯೋನಿಹಿ ಏನು ಅಂದ್ರೆ, ವಿಶ್ವ ಯೋನಿಹಿ, ವಿಶ್ವ ಅಂತಂದ್ರೆ ಇಡೀ ಬ್ರಹ್ಮಾಂಡ, ಇಡೀ ಜಗತ್ತು ಅನ್ನುವಂಥ ಅರ್ಥ ಬರುತ್ತೆ. ಇನ್ನು ಯೋನಿಹಿ ಅಂತ ಅಂದ್ರೆ ಹುಟ್ಟುವ ಸ್ಥಾನ, ಅದಕ್ಕೆ ಯೋನಿ ಅಂತ ಕರೆಯುವಂಥದ್ದು. ಸೊ ವಿಶ್ವ ಯೋನಿಹಿ ಅಂತ ವಿಷ್ಣುವಿಗೆ ನಾವ್ ಯಾಕೆ ಕರಿತೀವಿ ಅಂತ ಅಂದ್ರೆ, ಇಡೀ ವಿಶ್ವದ ಸೃಷ್ಟಿಗೆ ಅಥವಾ ಇಡೀ ವಿಶ್ವದ ಹುಟ್ಟುವಿಕೆಗೆ ಅವನೇ ಮೂಲಭೂತನಾಗಿದ್ದಾನೆ. ವಿಶ್ವಸ್ಯ ಸಕಲಸ್ಯ ಯೋನಿಹಿ ಕಾರಣಂ ವಿಶ್ವಯೋನಿಹಿ ಅಂತ ಆದಿಶಂಕರರು ಹೇಳ್ತಾರೆ. ಅಂದ್ರೆ ಈ ಜಗತ್ತು ಸೃಷ್ಟಿ ಆಗೋದಕ್ಕೆ, ಅಥವಾ ನಾವು ಇವತ್ತೆಲ್ಲರೂ ಕೂಡ ನಾವಿದೀವಿ, ನೀವಿದ್ದೀರಾ, ಇವತ್ತು ಒಂದು ಪ್ರಪಂಚ, ನಮ್ಮ ಸುತ್ತಮುತ್ತಲಿನ ಗಾಳಿ, ಬೆಳಕು, ಗಿಡ, ಮರ, ಹಣ್ಣು, ಕಾಯಿ, ನೀರು ಎಲ್ಲವನ್ನೂ ಕೂಡ ಪ್ರಪಂಚ ಪರಮಾತ್ಮ ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ. ಸೊ ಅವೆಲ್ಲವೂ ಕೂಡ ಎಲ್ಲಿಂದ ಹುಟ್ಟಿತು, ಆದಿ ಯಾವುದಿದಕ್ಕೆ ಅನ್ನೋದಾದ್ರೆ ಅದು ನಮ್ಮ ಶ್ರೀಮನ್ ನಾರಾಯಣ, ಅಥವಾ ಆ ನಾರಾಯಣ ಅನ್ನೋದು ಒಂದು ಹೆಸರಷ್ಟೇ. ಅದನ್ನ ಮೀರಿದಂತಹ ಒಂದು ಶಕ್ತಿ, ಅದು ನಿರ್ವಿಕಾರವಾದದ್ದು. ರೆಕಾರ್ಡಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಚಿಂತೆ ಬೇಡ. ಇನ್ನೊಂದು ಯಾವುದೋ ಅಪ್ಲಿಕೇಶನ್ ಅಲ್ಲಿ ರೆಕಾರ್ಡ್ ಮಾಡುವಂತ ಒಂದು ಸೌಲಭ್ಯವನ್ನ ನಮ್ಮ ಸೌಮ್ಯ ಶರ್ಮಾ ಅವರು ತಗೊಂಡಿದ್ದಾರೆ. ಸೊ ಅದು ನಡೀತಾ ಇದೆ. ಜ್ಞಾಪನ ಮಾಡಿದ್ದಕ್ಕೆ ಧನ್ಯವಾದ ಪ್ರದ್ಯುಮ್ನ. ಆಗ್ಲಿ. ಸೊ ವಿಶ್ವಸ್ಯ ಸಕಲಸ್ಯ ಯೋನಿಹಿ, ಎಲ್ಲಾ ವಿಶ್ವದ ಒಂದು ಸೃಷ್ಟಿಯನ್ನ ಮಾಡಿದವನು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಹಾಗೆ ಮುಂದಿನ ನಾಮ ಪುನರ್ವಸುಹು ಕೂಡ ಅದರದೇ ಒಂದು ಅರ್ಥ ಬರುವಂತ ಒಂದು ಅರ್ಥ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ಸೃಷ್ಟಿಗಳ ಅಂತರಾತ್ಮನಾಗಿ ಮತ್ತೆ ಮತ್ತೆ ಅವನು ಬದುಕಿ ಬರ್ತಾನೆ ಅಂತ, ಅದಕ್ಕೆ ಪುನರ್ವಸುಹು ಅಂತ ಕರೆಯುವಂಥದ್ದು. ಅಂದ್ರೆ ಮತ್ತೆ ಮತ್ತೆ ಶರೀರ ರೂಪದಲ್ಲಿ, ಇವತ್ತು ನಾನು ಆತ್ಮನಾಗಿ ಈ ದೇಹವನ್ನ ತ್ಯಾಗ ಮಾಡಿ ಹೋದ್ರೆ ಮತ್ತೆ ಇನ್ನೊಂದು ಶರೀರವನ್ನ ಧರಿಸಿ ಮತ್ತೆ ನಾನು ಹುಟ್ಟು ಬರ್ತೀನಿ. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ನಮ್ಗೆ ಕೃಷ್ಣ ಹೇಳಿದ್ದಾನೆ. ಶಂಕರರು ಏನ್ ಹೇಳ್ತಾರೆ ಅಂದ್ರೆ, ಪುನಃ ಪುನಃ ಶರೀರೇಶು ವಸತಿ ಕ್ಷೇತ್ರಜ್ಞ ರೂಪೇಣ ಇತಿ ಪುನರ್ವಸುಹು ಅಂತ ಶಂಕರರು ಹೇಳ್ತಾರೆ. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಅಂದ್ರೆ ಯಾರು? ಅದು ಪರಮಾತ್ಮನ ಒಂದು ಅಂಶನೇ ಆತ್ಮ ಅನ್ನುವಂಥದ್ದಲ್ವಾ. ಅದನ್ನ ಯಾವುದೇ ಒಂದು ರೀತಿಯಲ್ಲಿ ಆ ಆತ್ಮಕ್ಕೆ ಸಾವಿಲ್ಲ. ಯಾಕಂದ್ರೆ ಅದು ಪರಮಾತ್ಮನ ಒಂದು ಅಂಶ. ನಾವು ಮಾಡಿರುವಂತಹ ಕರ್ಮಗಳ ಅನುಸಾರವಾಗಿ ನಮ್ಮ ಜನನ ಆಗತ್ತೆ, ಅಥವಾ ನಮ್ಮ ಯಾರ ಹೊಟ್ಟೆಯಲ್ಲಿ ನಾವು ಜನನ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಯಾವ ರೀತಿಯಲ್ಲಿ ಹುಟ್ಟಬೇಕು, ಯಾವ ಆಕಾರದಲ್ಲಿ ಹುಟ್ಟಬೇಕು, ಎಲ್ಲವೂ ಕೂಡ ನಾವು ಮಾಡುವಂತಹ ಕರ್ಮಗಳು, ಆಲೋಚನೆಗಳು, ಭಾವನೆಗಳ ಮೇಲೆ ಸೃಷ್ಟಿಯಾಗುವಂಥದ್ದು. ಸೊ ಆತ್ಮಕ್ಕೆ ಸಾವಿಲ್ಲ. ಇಲ್ಲಿ ಪುನರ್ವಸುಹು ಅಂತ ಅಂದ್ರೆ ಎಲ್ಲಾ ಸೃಷ್ಟಿಯಲ್ಲಿ, ಅದೊಂದು ಕೀಟ ಆಗಿರ್ಬೋದು, ಅಥವಾ
ಒಂದು ಮನುಷ್ಯನ ಜನ್ಮ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಆತ್ಮ ಅನ್ನೋದಿದೆ. ಒಂದು ಸಸ್ಯಕ್ಕೂ ಆತ್ಮ ಇದೆ, ಒಂದು ಮರಕ್ಕೂ ಆತ್ಮ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಮತ್ತೆ ಆತ್ಮದ ರೂಪದಲ್ಲಿ ಶರೀರವನ್ನ ಬದಲಾಯಿಸಿಕೊಂಡು ಹುಟ್ಟುವಂತಹ ಒಂದು ಚೇತನ ಶಕ್ತಿಗೆ ನಾವು ಪುನರ್ವಸುಹು ಅಂತ ಕರೆಯುವಂಥದ್ದು. ಆಸ್ ಅನ್ ಇಂಡಿವಿಜುವಲ್ ಸೋಲ್, ದ ಒನ್ ಹೂ ರಿಸೈಡ್ಸ್ ಇನ್ ಬಾಡೀಸ್ ಅಗೇನ್ ಅಂಡ್ ಅಗೇನ್ ಇಸ್ ಕಾಲ್ಡ್ ಆಸ್ ಪುನರ್ವಸುಹು ಅನ್ನುವಂಥದ್ದು. ಯಾರೋ ಕಳೆದ ವಾರ ಒಂದು ಮೆಸೇಜ್ ಮಾಡಿದ್ರು, ಮಹೋದಯ ನನಗೆ ನೀವು ಹೇಳುವಂತಹ ಕನ್ನಡ ಅಂದ್ರೆ ಸಾಮಾನ್ಯವಾಗಿ ನಾನು ಕನ್ನಡಿಗ ಅಲ್ಲ, ಹೇಳುವಂತಹ ಕಥೆಗಳು ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ, ಇಂಗ್ಲಿಷ್ ನಲ್ಲಿ ಅಟ್ಲೀಸ್ಟ್ ನಾಮಗಳ ಒಂದು ಅರ್ಥವನ್ನ ಹೇಳೋದಕ್ಕಾಗತ್ತಾ ಅಂತ ಒಂದು ಮೆಸೇಜ್ ಹಾಕಿದ್ರು ಪ್ರೈವೇಟ್ ಆಗಿ. ಅದಕ್ಕೋಸ್ಕರ ಅಟ್ಲೀಸ್ಟ್ ವಿಷ್ಣುವಿನ ನಾಮದ ಅರ್ಥವನ್ನಾದ್ರೂ ಒಂದು ಸೆಂಟೆನ್ಸ್ 2 ಸೆಂಟೆನ್ಸ್ ಅಲ್ಲಿ ಹೇಳುವಂತ ಪ್ರಯತ್ನ ಮಾಡೋಣ ಅಂತ. ಆಸ್ ಅನ್ ಇಂಡಿವಿಜುವಲ್ ಸೋಲ್, ದ ಒನ್ ಹೂ ರಿಸೈಡ್ಸ್ ಇನ್ ಬಾಡೀಸ್ ಅಗೇನ್ ಅಂಡ್ ಅಗೇನ್ ಇಸ್ ಕಾಲ್ಡ್ ಆಸ್ ಪುನರ್ವಸುಹು ಅಂತ. ಮತ್ತೆ ಮತ್ತೆ ಆತ್ಮಗಳ ರೂಪದಲ್ಲಿ ಸೃಷ್ಟಿ ಆಗುವವನು ಅಥವಾ ಹುಟ್ಟುವವನು ಅನ್ನುವಂಥ ಅರ್ಥ ಬರುತ್ತೆ. ಸೊ ಈ 2 ನಾಮಗಳು ಪುನರ್ವಸುಹು ಮತ್ತೆ ವಿಶ್ವಯೋನಿಹಿ, ಇದನ್ನ ನಾವು ಅರ್ಥೈಸ್ಕೊಂಡ್ ಬಂದ್ರೆ ಒಂದು ಕಾನ್ಸೆಪ್ಟ್ ಮುಖಾಂತರ ಅಥವಾ ಕಥೆ ಅಂತಾನೆ ಅರ್ಥೈಸ್ಕೊಬಹುದು, ಅಥವಾ ಕಥೆಯಲ್ಲಿ ಸಾಮಾನ್ಯವಾಗಿ ಒಬ್ಬ ರಾಜ ಇದ್ದ, ಆ ರಾಜನಿಗೆ ಹೆಂಡತಿ ಮಕ್ಕಳು ಇವೆಲ್ಲವೂ ಕೂಡ ಬಂದು ಹೋಗುತ್ತೆ. ಆದ್ರೆ ಈ ಒಂದು ನಾಮವನ್ನ ಹೇಳ್ಬೇಕಂದ್ರೆ ಹೇಗೆ ಸೃಷ್ಟಿ ಆಯ್ತು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ಕಾನ್ಸೆಪ್ಟ್ ಮುಖಾಂತರ ನಿಮ್ ಮುಂದೆ ತರಬೇಕು ಅನ್ನೋದು ನನ್ನ ಆಲೋಚನೆ ಆಗಿದೆ. ಸೊ ಪುನರ್ವಸುಹು ಅಥವಾ ವಿಶ್ವಯೋನಿಹಿ ಅಂದ್ರೆ ಇಡೀ ವಿಶ್ವದ ಮುಂಚೆ ಏನಾಗಿತ್ತು, ವಿಶ್ವ ಹೆಂಗಾಯ್ತು, ಈ ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ಸ್ವಲ್ಪ ನಾವು ಆಲೋಚನೆಯನ್ನ ಮಾಡಕ್ ಹೋದ್ರೆ, ಪರಮಾತ್ಮ ಬ್ರಹ್ಮನಿಗಿಂತ ಮುಂಚೆ, ಈ ಸೃಷ್ಟಿಗಿಂತ ಮುಂಚೆ ಏನಿತ್ತು ಈ ಜಗತ್ತಲ್ಲಿ ಅಂದ್ರೆ ಶೂನ್ಯವಾಗಿತ್ತು. ಅಂದ್ರೆ ಏನಂದ್ರೆ ಏನು ಅತಿ ಶೂನ್ಯ. ಆ ಶೂನ್ಯದಲ್ಲಿ ಒಂದೇ ಒಂದು ಚೇತನ ಇತ್ತು. ಆ ಚೇತನ ಶಕ್ತಿಗೆ ನಾವು ನಾರಾಯಣ ಅಂತಾದ್ರೂ ಕರಿಬಹುದು, ದೇವಿ ಆದ್ರೂ ಕರಿಬಹುದು, ಏನಾದ್ರೂ ಹೆಸರಂತ ಕರಿಬಹುದು. ಒಂದು ಚೇತನ ಶಕ್ತಿ ಇತ್ತು. ಆ ಚೇತನ ಶಕ್ತಿ ಇಲ್ಲಿ ಇವತ್ತಿನ ಮಟ್ಟಿಗೆ ನಾವು ವಿಷ್ಣು ಸಹಸ್ರನಾಮವನ್ನ ಅರ್ಥೈಸ್ಕೊಂತಾ ಇರೋದ್ರಿಂದ ಇವತ್ತಿನ ಮಟ್ಟಿಗೆ ಅಥವಾ ಈಗಿನ ಒಂದು ಮಟ್ಟಿಗೆ ನಾವು ಅದನ್ನ ಶ್ರೀಮನ್ ನಾರಾಯಣ ಅಂತ ಅಂದುಕೊಳ್ಳೋಣ. ಶ್ರೀಮನ್ ನಾರಾಯಣನಿಗೆ ಏನ್ ಅನಿಸ್ತು ಅಂತ ಆರಂಭದಲ್ಲಿ ಒಂದು ಸೃಷ್ಟಿಯನ್ನ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಬಂತು. ಸಾಮಾನ್ಯವಾಗಿ ಪ್ರಳಯ ಆದ್ಮೇಲೂ ಕೂಡ ಮರುಸೃಷ್ಟಿ ಮಾಡ್ಬೇಕಂದ್ರೂ ಕೂಡ ಪರಮಾತ್ಮನಿಗೆ ಈ ರೀತಿಯ ಒಂದು ಆಲೋಚನೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಶೂನ್ಯವಾದಂತಹ ಸ್ಥಿತಿಯಲ್ಲಿದ್ದಂತಹ ಈ ಜಗತ್ತಿಗೆ ಮತ್ತೆ ಒಂದು ಕಲ್ಪನೆ ಬರುತ್ತೆ ಪರಮಾತ್ಮನಿಗೆ, ಒಂದು ಸೃಷ್ಟಿ ಮಾಡ್ಬೇಕು ಅಂತ. ಆ ಸೃಷ್ಟಿ ಮಾಡ್ಬೇಕಂದ್ರೆ ಈಗ ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ಕರಣಗಳು ಬೇಕಾಗತ್ತೆ, ಕರಣಗಳಂದ್ರೆ ಆಯುಧಗಳು ಬೇಕಾಗತ್ತೆ, ಅಥವಾ ಏನೋ ಒಂದು ಸಾಮಗ್ರಿಗಳು ಬೇಕಾಗತ್ತೆ. ಹಾಗೆ ಈ ಸಾಮಗ್ರಿಗಳನ್ನ ಅಥವಾ ಕರಣಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪದಲ್ಲಿ ಮೊದಲಿಗೆ ಸೃಷ್ಟಿ ಮಾಡಿದ್ದು ಅಂದ್ರೆ ವಿಷ್ಣುವಿನ ನಾಭಿಯಿಂದ ಹುಟ್ಟಿದ್ದು ಬ್ರಹ್ಮದೇವ ಅಥವಾ ಸೃಷ್ಟಿಕರ್ತ ಅನ್ನುವಂಥದ್ದು. ಬ್ರಹ್ಮನ ಒಂದು ಸೃಷ್ಟಿಯನ್ನ ಮಾಡ್ತಾರೆ. ಬ್ರಹ್ಮನ ಸೃಷ್ಟಿ ಆದ್ಮೇಲೆ ಬ್ರಹ್ಮ ಅಜ್ಞಾನಿ ಆಗಿರ್ತಾನೆ, ಅಂದ್ರೆ ಏನಂದ್ರೆ ಏನೂ ಜ್ಞಾನ ಇರೋದಿಲ್ಲ. ಅವನ ಹುಟ್ಟಿ ಎಷ್ಟೋ ದಿವಸಗಳು ಅವನ ಕಾರ್ಯ ಏನು, ಅವನ ಹುಟ್ಟಿಗೆ ಕಾರಣ ಏನು, ಯಾಕೆ ಪರಮಾತ್ಮ ಅವನನ್ನ ಸೃಷ್ಟಿ ಮಾಡ್ದಾನು ಏನೂ ಕೂಡ ಅವನು ಅರ್ಥೈಸ್ಕೊಂಡಿರಲಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಬ್ರಹ್ಮಂ ಬಹುಸ್ಯಾನಾಂ ಪ್ರಜಾಯೇಯುಹು ಅಂತ ಒಂದು ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಛಾಂದೋಗ್ಯ ಉಪನಿಷತ್ತಲ್ಲಿ ಬರುವಂತಹ ಮಾತಿದು. ಬಹುಸ್ಯಾಂ ಪ್ರಜಾಯೇಯುಹು ಅಂತ ಅಂದ್ರೆ ಬ್ರಹ್ಮ ಹುಟ್ಟಿದ ಮೇಲೂ ಕೂಡ ಅವನು ಯಾವ ಕಾರ್ಯವನ್ನು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಯಾವುದೇ ಒಂದು ಆಲೋಚನೆ ಅವನಿಗಿರಲಿಲ್ಲ. ನಂತರ ಪರಮಾತ್ಮನ ಒಂದು ಬೋಧನೆಯಿಂದ, ಪರಮಾತ್ಮನ ಒಂದು ದಿವ್ಯ ಶಕ್ತಿಯಿಂದ ಬ್ರಹ್ಮನಿಗೆ ಒಂದಿಷ್ಟು ಕಾರ್ಯಗಳನ್ನ ವಹಿಸಲಾಗತ್ತೆ. ಅಂದ್ರೆ ಈ ಸೃಷ್ಟಿಯನ್ನ ಮಾಡಬೇಕು, ಆ ಸೃಷ್ಟಿಗೆ ಬೇಕಾದಂತಹ ಎಲ್ಲ ಒಂದು ಕ್ರಿಯೆಯನ್ನ ಅಂದ್ರೆ ಸೃಷ್ಟಿಕರ್ತನಾಗಿ ನೀನು ಒಂದು ಅಧಿಕಾರವನ್ನ ತಗೊಂಡು ನೀನು ಮಾಡು, ಸೃಷ್ಟಿ ಈ ರೀತಿ ಇರಬೇಕು ಅಂತ. ನಾವ್ ಯಾವ ರೀತಿ ಕಲ್ಪನೆ ಮಾಡ್ಕೊಬೇಕು ಅಂತಂದ್ರೆ, ಒಂದು ಮನೆಯನ್ನ ಕಟ್ಟಬೇಕಂದ್ರೆ ನಾವು ಮನೆ ಯಜಮಾನರಾಗಿ ಒಂದು ಪ್ಲಾನ್ ಅನ್ನ ಮಾಡಿ, ಇಲ್ಲಿ ಇಷ್ಟು ಕಿಟಕಿಗಳು ಬರಬೇಕು, ಇಷ್ಟು ಬಾಗಿಲುಗಳು ಬರಬೇಕು, ಈ ರೀತಿ ವೆಂಟಿಲೇಷನ್ ಇರಬೇಕು ಅಂತ ಹೇಗೆ ಒಬ್ಬ ಕಾಂಟ್ರಾಕ್ಟರ್ಗೆ ನಾವು ಕೊಡ್ತೀವೋ ಕೆಲಸ, ಆ ರೀತಿ ಪರಮಾತ್ಮ ಬ್ರಹ್ಮನಿಗೆ ಈ ರೀತಿ ಎಲ್ಲ ಆಗಬೇಕು ಅಂತ ಸೃಷ್ಟಿ ಅಂತ ಒಂದು ಕಲ್ಪನೆಯನ್ನ ಬ್ರಹ್ಮದೇವನಿಗೆ ಕೊಡ್ತಾರೆ. ನಂತರ ಬ್ರಹ್ಮ ಏನ್ ಮಾಡ್ತಾರೆ, ಬ್ರಹ್ಮ ಮಾನಸ ಪುತ್ರರನ್ನ ಜನನ ಮಾಡ್ತಾರೆ. ಮಾನಸ ಪುತ್ರರು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಹುಟ್ಟು ಅಂತ ಆದಾಗ ಒಂದು ಪ್ರಕೃತಿ ಮತ್ತೆ ಪುರುಷ ಇಂದ ಸಾಮಾನ್ಯವಾಗಿ ಒಂದು ಸೃಷ್ಟಿ ಆಗತ್ತೆ. ಅಂದ್ರೆ ಒಂದು
ಜನ್ಮ ತಾಳತ್ತೆ. ಆದ್ರೆ ಇಲ್ಲಿ ಮಾನಸ ಪುತ್ರರು ಅಂದ್ರೆ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿರೋರು ಅಂತ. ಅಂದ್ರೆ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುತ್ತೆ. ಅವ್ರು ಯಾರ್ಯಾರು ಅಂದ್ರೆ 4 ಜನ: ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರ ಅನ್ನಂತಹ 4 ಮಾನಸ ಪುತ್ರರು ಒಂದು ಸೃಷ್ಟಿಯಾಗತ್ತೆ. ಇವೆಲ್ಲವೂ ಕೂಡ ನಾನು ಪುಸ್ತಕದಲ್ಲಿ ಓದಿ ಒಂದಿಷ್ಟು ನಿಮ್ಗೆ ಹೇಗೆ ಆಯ್ತು ಸೃಷ್ಟಿ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಆಗೋದು, ಯಾಕೆಂದ್ರೆ ನಾವು ನಾರದರನ್ನು ಕೂಡ ಬ್ರಹ್ಮ ಮಾನಸ ಪುತ್ರರು ಅಂತಾನೆ ಕರಿತೀವಿ. ಮೊದಲಿಗೆ ಅಂದ್ರೆ ಸುಮಾರಷ್ಟು ಶಾಸ್ತ್ರಗಳಲ್ಲಿ ಬರುವಂತಹ ನಿಟ್ಟಿನಲ್ಲಿ ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಬ್ರಹ್ಮ ಮಾನಸ ಪುತ್ರರು ಅಂತ ಬರುತ್ತೆ. ಬ್ರಹ್ಮನಿಂದ ಪರಿಕಲ್ಪನೆಯಾಗಿ ಹುಟ್ಟಿದಂತಹ ಈ 4 ಸನಕಾದಿ ಮುನಿಗಳು ಅಂತ ಏನ್ ಕರಿತೀವಿ, ಅವರ ಒಂದು ಕಲ್ಪನೆಯ ಮುಖಾಂತರ ಹುಟ್ಟಿದವ್ರಿಗೆ ಒಂದು ವೈರಾಗ್ಯ ಮನಸ್ಸಿನಲ್ಲಿ. ವೈರಾಗ್ಯದ ಅಂದ್ರೆ ಮತ್ತೆ ಸೃಷ್ಟಿಗೆ ನಾನು ನಿಮ್ಮನ್ನೇ ಹರಿಸ್ಕೊಂಡು ಪರಮಾತ್ಮನನ್ನೇ ಧ್ಯಾನಿಸ್ಕೊಂಡು ಇರ್ಬಿಡ್ತೀನಿ, ನಾನು ಬೇರೆ ಯಾವುದೇ ತರದ ವಿವಾಹದ ಒಂದು ಇದಾಗ್ಲಿ ಅಥವಾ ಬೇರೆ ಮರುಸೃಷ್ಟಿ ಆಗ್ಲಿ ನನಗೆ ಯಾವುದು ಬೇಕಾಗಿಲ್ಲ, ನಿಮ್ಮ ಒಂದು ಧ್ಯಾನನೇ ಮಾಡ್ಕೊಂಡಿರ್ತೀನಪ್ಪ ಅಂತ ಅವರು ಒಂದು ಸಂಕಲ್ಪವನ್ನ ಮಾಡಿ ಬ್ರಹ್ಮನಿಗೆ ಹೇಳ್ತಾರಂತ. ಈ ಸೃಷ್ಟಿಗೆ ನೀವೆಲ್ಲರೂ ಕೂಡ ನೆರವಾಗಬೇಕು ಅಂದಾಗ ಆಗ ಬ್ರಹ್ಮನಿಗೆ ಒಂದು ಕೋಪ ಬರುತ್ತೆ. ನನ್ನ ಒಂದು ಆಣತಿ ಏನಿದೆ ಅಥವಾ ನನ್ನ ಒಂದು ಪರಿಕಲ್ಪನೆ ಏನಿದೆ ಅಂದ್ರೆ ನೀವು ಸೃಷ್ಟಿಗೆ ಸಹಕಾರ ಮಾಡಬೇಕು ಅನ್ನೋದು ನನ್ನ ಪರಿಕಲ್ಪನೆ ಇದೆ. ಆದ್ರೆ ನೀವು ನಾನು ವೈರಾಗ್ಯವನ್ನ ತಾಳ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅಂತ ಅಂದ್ರೆ ಬ್ರಹ್ಮನಿಗೆ ಕೋಪ ಬರುತ್ತಂತೆ. ಆ ಕೋಪದಿಂದ ಹುಟ್ಟಿದವನು ರುದ್ರ ಅಂತ ಹೇಳ್ತಾರೆ. ಆ ರುದ್ರ ಅಂದ್ರೆ ಇನ್ಯಾರಲ್ಲ, ಶಿವ ಅನ್ನುವಂತ ಒಂದು ಅರ್ಥ. ಸೊ ಸೃಷ್ಟಿ, ಸ್ಥಿತಿ, ಲಯ ಈ 3ಕ್ಕೂ ಕೂಡ ಕಾರಣಕರ್ತರಾಗಿರುವಂತವರು ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ನಮ್ಗೆ ಗೊತ್ತಿದೆ. ಬ್ರಹ್ಮನು ಸೃಷ್ಟಿ ಮಾಡಿದ್ರೆ ಸ್ಥಿತಿ ನಾನ್ ಮಾಡುವಂತವನು ವಿಷ್ಣು, ಲಯ ಮಾಡುವಂತವನು ರುದ್ರ. ರುದ್ರ ಅಂದ್ರೆ ಶಿವನ ರೂಪದಲ್ಲಿರುವವನು ಅಂತ. ಸೊ ಯಾವುದೇ ಒಂದು ಹುಟ್ಟಿದ್ರೂ ಕೂಡ ಆ ಹುಟ್ಟಿಗೆ ಒಂದು ಅಂತ್ಯ ಆಗ್ಲೇಬೇಕು ಅನ್ನೋದು ಕೂಡ ಒಂದು ಪರಿಕಲ್ಪನೆ ಬ್ರಹ್ಮನಿಗೆ ಇತ್ತು. ಆ ಒಂದು ದೃಷ್ಟಿಯಿಂದ ರುದ್ರನ ಒಂದು ಸೃಷ್ಟಿ ಆಯ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬಹುದು. ನಂತರ ಪ್ರಜಾಪತಿಗಳ ಸೃಷ್ಟಿಯಾಗತ್ತೆ. 10 ಪ್ರಜಾಪತಿಗಳ ಒಂದು ಸೃಷ್ಟಿಯಾಗತ್ತೆ. ಅದರಲ್ಲಿ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಹ, ಕ್ರತು, ವಶಿಷ್ಠ, ಭೃಗು, ದಕ್ಷ ಇವೆಲ್ಲರೂ ಕೂಡ ಪ್ರಜಾಪತಿಗಳು ಅಂದ್ರೆ ಹೇಗೆ ನಾನು ಅದರಲ್ಲಿ ಹೇಳಿದ್ನಲ್ಲ, ಒಂದು ಕಂಪನಿನಲ್ಲಿ ಮ್ಯಾನೇಜರ್ ಇರ್ತಾರೆ, ಆ ಮ್ಯಾನೇಜರ್ ಕೆಳಗಡೆ ಟೀಮ್ ಲೀಡ್ಸ್ ಇರ್ತಾರೆ, ಆ ಟೀಮ್ ಲೀಡ್ಸ್ ಕೆಳಗಡೆ ಇನ್ನೊಂದ್ ಸ್ವಲ್ಪ ಲೀಡ್ಸ್ ಇರ್ತಾರೆ, ಅದರದಲ್ಲೇ ಅಸೋಸಿಯೇಟ್ಸ್ ಇರ್ತಾರೆ, ಆಮೇಲೆ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಆ ರೀತಿ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡಬೇಕು ಅಂದಾಗ ಈ ಪ್ರಜಾಪತಿಗಳ ಒಂದು ಕಾರ್ಯ ಅಥವಾ ಅವರದೊಂದು ನೇಮಕಾತಿ ಇರುತ್ತೆ. ಹಾಗೆ ಈ ಮರೀಚಿ, ಅತ್ರಿ, ಅಂಗಿರಸ ಎಲ್ಲರೂ ಕೂಡ ಪ್ರಜಾಪತಿಗಳಾಗಿ ಸೃಷ್ಟಿ ಆಗ್ತಾರೆ. ನಂತರದಲ್ಲಿ ಸಪ್ತ ಋಷಿಗಳು ಬರ್ತಾರೆ. ಮತ್ತೆ ನಂತರದಲ್ಲಿ ಸಪ್ತ ಋಷಿಗಳು ಅಂದ್ರೆ ಅತ್ರಿ, ವಶಿಷ್ಠರು, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ ಇವೆಲ್ಲರೂ ಕೂಡ ಸಪ್ತ ಋಷಿಗಳು ಅನ್ನುವಂಥದ್ದು. ಇನ್ನು ಅತ್ರಿ ಇವೆಲ್ಲರೂ ಕೂಡ ನಾನು ಕಳೆದ ಕಥೆಯಲ್ಲಿ ಹೇಳಿದ್ದೀನಿ ಹೇಗೆ ಎಲ್ಲಾ ಇಡೀ ಸೃಷ್ಟಿ ಅದಿತಿ ಮತ್ತೆ ದಿತಿ ಅವರ ಮಕ್ಕಳಾಗಿ ಹೇಗೆ ದೇವತೆಗಳು, ಅಸುರರು, ನಂತರ ನಾಗ ಸಂತಾನ ಆಗಿರ್ಬೋದು, ಕ್ರಿಮಿಕೀಟಗಳ ಸಂತಾನ ಎಲ್ಲರೂ ಕೂಡ ಈ ಒಂದು ಸಪ್ತ ಋಷಿಗಳಿಂದ ಜನ್ಮ ತಾಳಿದ್ದು ಅನ್ನೋದು ನಮ್ಗೆ ಕಥೆಗಳಲ್ಲಿ ನಮ್ಗೆ ಬರ್ತಾ ಹೋಗುತ್ತೆ. ನಾನು ಯಾಕೆ ಶೂನ್ಯವಾದಂತಹ ಒಂದು ಜಗತ್ತಿನ ಒಂದು ನಿಟ್ಟಿನಲ್ಲಿ ಇಂದ ಇಟ್ಕೊಂಡು ಈ ಸಪ್ತ ಋಷಿಗಳು ತನಕನು ಹೇಗೆ ಹೇಳಿದೆ ಅಂತ ಅಂದ್ರೆ ಅದು ಎಲ್ಲದಕ್ಕಿಂತಲೂ ಮೂಲವಾದದ್ದು ವಿಶ್ವಯೋನಿಹಿ ಅಂದ್ರೆ ವಿಶ್ವಕ್ಕೆ ಕಾರಣನಾದಂತಹ ಆ ಒಂದು ಚೇತನ ಶಕ್ತಿ, ಏನ್ ಶ್ರೀಮನ್ ನಾರಾಯಣ ಅಂತ ನಾವೇನ್ ಅದನ್ನ ಸಂಬೋಧನೆಯನ್ನ ಮಾಡ್ತೀವಿ, ಆ ಒಂದು ಶಕ್ತಿ ಈ ಎಲ್ಲಾ ಒಂದು ಜನರೇಷನ್ ಅಂತ ಏನ್ ಹೇಳ್ತೀವಿ, 4 ಯುಗಗಳು ಆದ್ರೂ ಕೂಡ ಆ ಒಂದು ಪರಿಕಲ್ಪನೆ ಹಾಗೆ ಇದೆ. ಈ ಕಲಿಯುಗದ ನಂತರ ಮತ್ತೆ ಸತ್ಯಯುಗದ ಒಂದು ಆರಂಭ ಆಗತ್ತೆ. ಆ ಸತ್ಯಯುಗದಲ್ಲಿ ಮತ್ತೆ ಇದೇ ರೀತಿಯ ಒಂದು ಪರಿಕಲ್ಪನೆ ಆಗತ್ತೆ. ಅವ್ರು ಮಾಡಿದಂತಹ ಪಾಪ ಪುಣ್ಯಗಳ ಒಂದು ತೋಲನೆಯ ಮುಖಾಂತರ ಅವರಿಗೆ ಜನ್ಮಗಳ ಒಂದು ಸ್ಥಿತಿ ಲಭ್ಯವಾಗತ್ತೆ ಅನ್ನುವಂಥದ್ದನ್ನ ನಾವು ಅರ್ಥೈಸ್ಕೊಬಹುದು. ಇವತ್ತಿಗೆ ನಮಗೆ ಪರಮಾತ್ಮ ಈ ಒಂದು ಮನುಷ್ಯ ಜನ್ಮವನ್ನ ಬಹಳ ದುರ್ಲಭ, ಶಂಕರಾಚಾರ್ಯರು ಹೇಳ್ತಾರೆ ತ್ರಯಃ ದುರ್ಲಭ ಅಂತ. ಮೊದಲೇದಾಗಿ ಮನುಷ್ಯನಾಗಿ ಹುಟ್ಟುವಂಥದ್ದೇ ಬಹಳ ದುರ್ಲಭ. ಯಾಕೆ ಅಂತ ಅಂದ್ರೆ ಎಲ್ಲಾ ಇಡೀ ಮನುಷ್ಯನ ಹೊರತುಪಡಿಸಿ ಎಲ್ಲಾ ಜೀವಿಗಳಿಗೂ ಕೂಡ ಅದರ ಆಹಾರವನ್ನ ಅದು ಸಂಪಾದನೆ ಮಾಡ್ಕೊಳ್ಳುತ್ತೆ, ಮಿಕ್ಕಿದ ಎಲ್ಲಾ ಕ್ರಿಯೆಗಳನ್ನು ಮಾಡುತ್ತೆ. ಆದ್ರೆ ಯೋಚನೆ ಶಕ್ತಿ, ಯಾವುದು ಒಳಿತು ಯಾವುದು ಕೆಟ್ಟದ್ದು ಅನ್ನುವಂತಹ ಯೋಚನೆಯನ್ನ ಮಾಡುವಂತಹ ಶಕ್ತಿ ಆ ಪರಮಾತ್ಮ ಕೊಟ್ಟಿರೋದು ಬರೀ ನಮಗ್ ಮಾತ್ರ, ಮನುಷ್ಯರಿಗೆ ಮಾತ್ರ. ಅದಕ್ಕೋಸ್ಕರ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ, ಮುಕ್ತಿಗೆ ನಾವೇನಾದ್ರು ಪಾತ್ರರಾಗ್ಬೇಕು ಅಂತ ಅಂದ್ರೆ
ಮನುಷ್ಯ ಜನ್ಮದಿಂದನೇ ಮುಕ್ತಿ ಸಾಧ್ಯ ಅಂತ. ಬೇರೆ ಜನ್ಮದಲ್ಲೂ ಆಗತ್ತೆ, ಆದ್ರೆ ಬಹಳ ಕಷ್ಟ ಸಾಧ್ಯವಾಗಿರೋದು. ಯಾಕೆಂದ್ರೆ ನಮಗೆ ಪರಮಾತ್ಮನ ಧ್ಯಾನಿಸಿದ್ರೆ, ಅವನ ಒಂದು ಮೊರೆ ಹೋದ್ರೆ, ಅವನಿಗೆ ಶರಣಾಗತಿ ಆದ್ರೆ ನಮಗೆ ಮುಕ್ತಿ ಸಿಗತ್ತೆ ಅನ್ನುವಂಥದ್ದು ನಮ್ಮ ಶಾಸ್ತ್ರದಲ್ಲಿ, ಅಥವಾ ಅವನೇ ತೋರಿಸ್ಕೊಟ್ರುವಂತ ಅಥವಾ ಅವನೇ ಹೇಳಿರುವಂತಹ ಒಂದು ಧರ್ಮ ಸೂಕ್ಷ್ಮ ನಮಗೆ ಗೊತ್ತಿರುವಂಥದ್ದು. ಸೊ ಎರಡನೇದಾಗಿ ಶಂಕರಾಚಾರ್ಯರು ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟೋದಷ್ಟೇ ಅಲ್ಲ, ಯಾರ ಹೊಟ್ಟೆಯಲ್ಲಿ, ಯಾರ ಯೋನಿನಲ್ಲಿ ಹುಟ್ಟುತ್ತೀವಿ ಅದು ಕೂಡ ಬಹಳ ದುರ್ಲಭ ಅಂತ ಹೇಳ್ತಾರೆ. ಇವತ್ತು ನನಗೆ ಶಾಸ್ತ್ರಜ್ಞಾನ ತಿಳಿದಿರುವಂತಹ ಪಂಡಿತರ ಮನೆಗೂ ಅಥವಾ ಬಹಳ ಪುಣ್ಯ ಕರ್ಮಗಳನ್ನು ಮಾಡುವಂತಹ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದು, ಬಹಳ ಸಂಸ್ಕಾರವನ್ನ ಹೇಳಿಕೊಡುವಂತಹ ತಂದೆ ತಾಯಿ ಹುಟ್ಟೋದು, ಅದನ್ನು ಕೂಡ ಪುಣ್ಯ ಮಾಡಿರ್ಬೇಕಲ್ವಾ. ಇಲ್ಲ ಯಾರೋ ತುಂಬಾ ಕೆಟ್ಟ ವಿಕೃತವಾದಂತಹ ಯೋನಿ ಅವರ ಒಂದು ಆಶ್ರಯದಲ್ಲಿ ಬೆಳೆದ್ರೆ ನನಗೆ ಸಂಸ್ಕಾರ ಅನ್ನೋದು ಹೇಗ್ ಬರುತ್ತೆ ಅಲ್ವಾ? ಸಾಧ್ಯನೇ ಇಲ್ಲ. ಸೊ ನಾವು ಯಾರ ತಂದೆ ತಾಯಿಯಲ್ಲಿ ಹೊಟ್ಟೆಯಲ್ಲಿ ನಾವು ಜನಿಸಿದೀವಿ ಅನ್ನೋದು ಕೂಡ ಬಹಳ ದುರ್ಲಭ ಆಗತ್ತೆ. ಮನುಷ್ಯನಾಗಿ ಎಲ್ಲರೂ ಕೂಡ ಹುಟ್ಟುತ್ತಾರೆ. ಇವತ್ತು ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆದ್ರೆ ಒಳ್ಳೆ ತಂದೆ ತಾಯಿಗಳು ಸದಾ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳುವಂತ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅನ್ನೋದು ನಮಗೆ ಸಾಬೀತಾಗಿದೆ. ಅಂದ್ರೆ ಜೀನ್ಸ್ ಅಂತಾನೂ ಕೂಡ ಕರಿತೀವಿ ಅದ್ರಲ್ಲಿ. ಇನ್ನ ಮೂರನೇ ದುರ್ಲಭ ಏನು ಶಂಕರರು ಹೇಳ್ತಾರೆ ಅಂತ ಅಂದ್ರೆ, ಮನುಷ್ಯನಾಗಿ ಹುಟ್ಟೋದು, ಒಳ್ಳೆಯ ತಂದೆ ತಾಯಿಯಾಗಿ ಹುಟ್ಟೋದು, ನಂತರದಲ್ಲಿ ಸಂಸ್ಕಾರವನ್ನ ಕಲಿಯುವಂತಹ ಒಂದು ವಾತಾವರಣ ಸೃಷ್ಟಿಯಾಗೋದು ಕೂಡ ದುರ್ಲಭ ಅಂತ. ಇವತ್ತು ನಾನು PhD ಮಾಡ್ಬೇಕು ಅಥವಾ MA ಮಾಡ್ಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾನಿದ್ರೆ, ಸದಾ ಬೆಳಿಗ್ಗೆ ಇದ್ರೆ ಏನೋ ಒಂದು ದ್ವಂದ್ವ ಅಥವಾ ಏನೋ ಒಂದು ಕಲಹ ಅಥವಾ ವಾತಾವರಣ, ಪಕ್ಕದವ್ರ ಮನೇಲಿ ಜಗಳ ಆಡ್ತಿರ್ತಾರೆ, ಅಥವಾ ಏನೋ ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡಿರ್ತಾರೆ, ಅಥವಾ ಯಾರೋ ಬೇರೆ ಮುಸ್ಲಿಮ್ಸ್ ಅವ್ರದ್ದು ಏನೋ ಒಂದು ಆ ರೀತಿಯ ಒಂದು ಏನೋ ಒಂದು ವಾತಾವರಣದ ಒಂದು ಸೃಷ್ಟಿ ಸರಿಗಿಲ್ಲ ಅಂತಂದ್ರೆ, ನಾವು ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ನಾವು ವಾತಾವರಣ ಪೂರಕವಾಗಿಲ್ಲ ಅಂತಂದ್ರೆ ನಾವು ಯಾವುದೇ ರೀತಿಯ ಒಂದು ಸಾಧನೆಯನ್ನ ಮಾಡೋದಕ್ಕಾಗೋದಿಲ್ಲ. ಸೊ ಅಂತಹ ಒಂದು ಒಳ್ಳೆಯ ವಾತಾವರಣ ಸಿಗೋದು ಕೂಡ ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ದೇಹದ ಒಂದು ಸಪೋರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಅವಶ್ಯಕತೆ ಆಗಿರುತ್ತೆ. ಒಬ್ಬ ಮನುಷ್ಯ ಒಂದು ಸಾಧನೆಯನ್ನ ಮಾಡ್ತಾನೆ ಅಂದ್ರೆ ಮನುಷ್ಯನಾಗಿ ಹುಟ್ಟೋದಲ್ದಲೆ, ಒಳ್ಳೆ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದಲ್ದಲೆ, ಒಳ್ಳೆ ಸಂಸ್ಕಾರವನ್ನ ಕೊಡುವಂತ ಒಂದು ವಾತಾವರಣನೂ ಕೂಡ ಅವನಿಗೆ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಎರಡು ನಾಮಗಳು, ವಿಶ್ವಯೋನಿ ಮತ್ತೆ ಪುನರ್ವಸುಹು ಅನ್ನುವಂತಹ ಎರಡು ನಾಮಗಳು, ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಯಾವ ರೀತಿ ಸೃಷ್ಟಿಯಾಯಿತು, ಬ್ರಹ್ಮನಿಂದ ಮಾನಸಪುತ್ರರು ಬಂದರು, ಮಾನಸಪುತ್ರರಿಂದ ರುದ್ರನ ಒಂದು ಅಂದ್ರೆ ಪರಿಕಲ್ಪನೆನೂ ಆಯ್ತು, ಅಲ್ಲಿಂದ ಪ್ರಜಾಪತಿಗಳು ಬಂದು, ಪ್ರಜಾಪತಿಗಳಿಂದ ಸಪ್ತ ಋಷಿಗಳು ಬಂದರು, ಸಪ್ತ ಋಷಿಗಳಿಂದ ಅಲ್ಲಿಂದ ಶುರುವಾಗಿ ಎಲ್ಲಾ ಪ್ರಾಣಿ ಪಕ್ಷಿ ಗಂಧರ್ವ ನಾಗ ರಾಕ್ಷಸ ಭೂತ ಪ್ರೇತ ಎಲ್ಲ ಸೃಷ್ಟಿನೂ ಕೂಡ ಅಲ್ಲಿಂದ ಆಯ್ತು. ಮತ್ತೆ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಕೂಡ ಆ ಒಂದು ಸೃಷ್ಟಿಯ ಒಂದು ಕ್ರಮದಿಂದ ಆಯ್ತು ಅನ್ನೋದಕ್ಕೆ ನಾವು ಪುನರ್ವಸುಹು, ಮತ್ತೆ ಮತ್ತೆ ಶರೀರವನ್ನು ಬದಲಾಯಿಸಿಕೊಂಡು ಹುಟ್ಟುವಂತಹ ಆತ್ಮ, ಅದಕ್ಕೆ ಪುನರ್ವಸು ಅಂತ ಹೇಳ್ತಾರೆ. ವಿಶ್ವ ಯೋನಿ ಅಂದ್ರೆ ವಿಶ್ವವನ್ನ ಈ ಒಂದು ಸ್ಥಿತಿಗೆ ತರೋಕ್ಕೆ ಕಾರಣವಾದಂತಹ ಯೋನಿ, ಅಂದ್ರೆ ಜನ್ಮಸ್ಥಳ ಯಾವ್ದಾಗಿತ್ತು, ಆ ಕಲ್ಪನೆ ಯಾವ್ದಾಗಿತ್ತು ಅಂದ್ರೆ ಅದು ಪರಮಾತ್ಮನದಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಎರಡು ನಾಮಗಳನ್ನು ನಾವು ಅರ್ಥೈಸ್ಕೊಬಹುದು. ಇನ್ನ ನಾವು 17ನೇ ಶ್ಲೋಕಕ್ಕೆ ಇವತ್ತು ಪಾದಾರ್ಪಣೆಯನ್ನು ಮಾಡ್ತಾ ಇದೀವಿ. ಮಹೋದಯ ರೆಕಾರ್ಡಿಂಗ್ ಮಾಡ್ಕೊತಿಲ್ವಾ? ರೆಕಾರ್ಡಿಂಗ್ ಆಗ್ತಾ ಇದೆ ಭಗಿನಿ. ಒಬ್ರು ಸೌಮ್ಯ ಅನ್ನೋರು ಒಂದು ಆಪ್ ಅಲ್ಲಿ ರೆಕಾರ್ಡ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ರೆಕಾರ್ಡ್ ಆಗ್ತಾ ಇದೆ. ಮುಂದಿನ ಶ್ಲೋಕ 17ನೇ ಶ್ಲೋಕ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ವಿದ್ಯಾ ಭಗಿನಿ ರಿಪೀಟ್ ಮಾಡ್ತೀರಾ? ವಿದ್ಯಾ ಗಾವಟ್ಕರ್ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ ಮಹೋದಯ ನಾನು ಹೇಳ್ತೀರಾ? ಸರಿ. ಸೌಭಾಗ್ಯಲಕ್ಷ್ಮಿ ಭಗಿನಿ ಅನ್ಮ್ಯೂಟ್ ಮಾಡಿ. ನಾನು ಹೇಳ್ಕೊಡ್ತೀನಿ ಭಗಿನಿ, ನಾನು ಹೇಳ್ಕೊಡ್ತೀನಿ, ಆಮೇಲೆ ಸುಮಾರು ಜನಕ್ಕೂ ಅರ್ಥ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಉಪೇಂದ್ರೋ ವಾಮನಃ ಪ್ರಾಂಶುರ್, ಉಪೇಂದ್ರ ವಾಮನ ಪ್ರಾಂಶುರ್, ಅಲ್ಲಿ ವಿಸರ್ಗದ ನಂತರ ಪಾ ಇರೋದ್ರಿಂದ ಫಕಾರ ಬರಬೇಕು. ಉಪೇಂದ್ರೋ ವಾಮನಃ ಪ್ರಾಂಶುರ್. ಉಪೇಂದ್ರ ವಾಮನ ಪ್ರಾಂಶುರ್ ಅಮೋಘ ಶುಚಿರೂರ್ಜಿತಃ, ಅಮೋಘ ಶುಚಿರೂರ್ಜಿತಃ, ಅಮೋಘ ಶುಚಿರೂರ್ಜಿತಃ, ಅತೀಂದ್ರ ಸಂಗ್ರಹ ಸರ್ಗೋ,
अतीन्द्र संग्रह सर्गो अतीन्द्र संग्रह सर्गो ಧೃತಾತ್ಮಾ ನಿಯಮೋ ಯಮಃ. धृतात्मा नियमो यमः धृतात्मा नियमो यमः. ಒಂದ್ಸತಿ ಪೂರ್ತಿ ಶ್ಲೋಕವನ್ನು ಹೇಳೋ ಪ್ರಯತ್ನ ಮಾಡ್ತೀರಾ? ಹೇಳ್ತೀನಿ. ಉಪೇಂದ್ರೋ ವಾಮನ ಪ್ರಾಂಶುರ್ ಅಮೋಘ ಸುಚಿರೂರ್ಜಿತಃ ಅತೀಂದ್ರಃ ಸಂಗ್ರಹ ಸಗ್ರೋ ಧೃತಾತ್ಮ ನಿಯಮೋ ಯಮಃ. ಅಲ್ಲಿ ಸರ್ಗೋಹೋ ಇಲ್ಲ, ವಿಸರ್ಗ ಇಲ್ಲ ಅಲ್ಲಿ. ಅತೀಂದ್ರ ಸರ್ಗಃ ಸರ್ಗೋ ಅಷ್ಟೇ. ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಇಲ್ಲಿ ಇರುವಂತಹ ಎಲ್ಲರೂ ಕೂಡ 85 ಜನ ಇದ್ದೀರಾ. ಗ್ರೂಪ್ ಅಲ್ಲಿ 1000ಕ್ಕೂ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅಂದ್ರೆ ರೆಕಾರ್ಡಿಂಗ್ ನ ಕೇಳುವಂತವ್ರು ಬಹಳಷ್ಟು ಇದ್ದಾರೆ. ನನ್ನ ಒಂದು ವಿನಂತಿ ಏನಪ್ಪಾ ನಿಮ್ಮಲ್ಲಿ ಅಂತಂದ್ರೆ, ಪ್ರತಿದಿನ ಅಟ್ಲೀಸ್ಟ್ ಒಂದು ಬಾರಿ ಆದರೂ 15 ನಿಮಿಷ ತಗೊಳತ್ತಷ್ಟೇ ಒಂದು ಬಾರಿ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡೋದಕ್ಕೆ. ಅಥವಾ ನೀವು ಪೂರ್ವ ಪೀಠಿಕಾ ಶ್ಲೋಕ ಫಲಶ್ರುತಿ ಎಲ್ಲವನ್ನೂ ಹೇಳ್ತೀರಾ ಅಂದ್ರೆ 20 22 ನಿಮಿಷಗಳು ತಗೊಳುತ್ತೆ. ದಯಮಾಡಿ ಪ್ರತಿದಿನ ಒಂದು ಬಾರಿ, ಸಾಧ್ಯ ಆದ್ರೆ 2 ಬಾರಿ, ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದು ಸತಿ ಪಾರಾಯಣ ಅಂದ್ರೆ ಮಾಡಿ ಪ್ರತಿದಿನ. ಬಹಳ ಶ್ರೇಷ್ಠವಾದದ್ದು. ಮಾಡುವಂತಹ ಎಲ್ಲ ಅಲ್ಪ ಪಾಪಗಳು, ತಿಳಿದೇ ಮಾಡುವಂತಹ ಪಾಪಗಳು ಅಥವಾ ಪೂರ್ವದಲ್ಲಿ ಮಾಡುವಂತಹ ಪಾಪಗಳು ಬರೀ ಪಾರಾಯಣದಲ್ಲಿ, ಅರ್ಥದ ಒಂದು ಜ್ಞಾನ ಇಲ್ದಲೇ ಬರೀ ಪಾರಾಯಣ ಮಾಡೋದ್ರಿಂದನೇ ಎಲ್ಲಾ ಪಾಪಗಳು ನಾಶ ಆಗತ್ತಿದೆ. ನಾನ್ ಹೇಳ್ತಾ ಇರೋ ಮಾತಲ್ಲ, ಭಗವಂತ ಸ್ವತಃ ಅವನೇ ಹೇಳಿರುವಂತಹ ಮಾತು. ಸೊ ಅದಕ್ಕೋಸ್ಕರ ದಯವಿಟ್ಟು ಮಾಡಿ. ಈ ತರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಪಾರಾಯಣ ಮಾಡ್ಬೇಕಂದ್ರೆ ಬಹಳ ನಿರರ್ಗಳವಾಗಿ ಶ್ಲೋಕಗಳನ್ನ ಹೇಳುವಂತ ಒಂದು ಇದು ಬರುತ್ತೆ. ಇವತ್ತು ಭಗಿನಿ ಚೆನ್ನಾಗಿ ಹೇಳಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಸುಮ್ಮನೆ ಜನರಲ್ ಆಗಿ ಎಲ್ಲರಿಗೂ ಹೇಳ್ತಾ ಇರೋವಂಥದ್ದು. ಸೊ ಈ ಒಂದು ಶ್ಲೋಕದಲ್ಲಿ ನಾವು 12 ನಾಮಗಳನ್ನ ನೋಡ್ಬೋದು. ಉಪೇಂದ್ರಃ, ವಾಮನಃ, ಪ್ರಾಂಶುಃ, ಅಮೋಘಃ, ಶುಚಿಃ, ಊರ್ಜಿತಃ, ಅತೀಂದ್ರಃ, ಸರ್ಗಃ, ಧೃತಾತ್ಮ, ನಿಯಮಃ ಮತ್ತೆ ಯಮಃ ಅನ್ನುವಂಥದ್ದು. ಮತ್ತೊಮ್ಮೆ ಈ ನಾಮಗಳನ್ನ ಹೇಳ್ತೀನಿ. ಉಪೇಂದ್ರಃ, ವಾಮನಃ, ಪ್ರಾಂಶುಃ, ಅಮೋಘಃ, ಶುಚಿಃ, ಊರ್ಜಿತಃ, ಅತೀಂದ್ರಃ, ಸಂಸರ್ಗಃ, ಸರ್ಗಃ, ಧೃತಾತ್ಮ, ನಿಯಮಃ ಮತ್ತೆ ಯಮಃ ಅನ್ನುವಂಥ 12 ನಾಮಗಳನ್ನ ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು. ಉಪೇಂದ್ರ, ಉಪೇಂದ್ರ ಯಾರು? ಉಪೇಂದ್ರ ನಮ್ಮ ಕನ್ನಡದಲ್ಲಿ ಬರುವಂತಹ ಫಿಲ್ಮ್ ಆಕ್ಟರ್ ಉಪೇಂದ್ರ ಅಲ್ಲ ಇದು. ವಿಷ್ಣುವಿಗೆ ಇರುವಂತಹ ಒಂದು ನಾಮ ಉಪೇಂದ್ರ ಅನ್ನುವಂಥದ್ದು. ಸೊ ಯಾಕೆ ಉಪೇಂದ್ರ ಅಂತ ಕರೀತಾರೆ ಅನ್ನೋದಕ್ಕೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ನೆಲ್ಲ ನೋಡ್ಕೊಂಡ್ ಬರೋಣ. ಅಂದ್ರೆ ಯಾಕೆ ಉಪೇಂದ್ರನಾಗಿ ಬರೋದಕ್ಕೆ ಏನ್ ಕಾರಣ ಅಂದ್ರೆ, ನಮ್ಮ ಶುಕ್ರಾಚಾರ್ಯರನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇಡೀ ಶುಕ್ರಾಚಾರ್ಯ ಅಂದ್ರೆ ಯಾರು, ಅವರ ಹುಟ್ಟು, ಅವರ ತಂದೆ ತಾಯಿ, ಅವ್ರು ಯಾಕೆ ದೈತ್ಯರನ್ನೇ ಸಪೋರ್ಟ್ ಮಾಡ್ತಿದ್ರು ಅನ್ನೋದನ್ನೆಲ್ಲವನ್ನು ಕೂಡ ನಾವಿವತ್ತು ಈ ಒಂದು ನಾಮಕ್ಕೆ ಪೂರಕವಾಗುವಂತಹ ಒಂದು ಕಥೆಯನ್ನ ನಾನು ಒಂದಿಷ್ಟು ಅಧ್ಯಯನವನ್ನು ಮಾಡಿ ತುಂಬಾ ಕಲೆಕ್ಷನ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಿ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಯಾಕೆಂದ್ರೆ ಈ ಒಂದು ಕತೆ ಬರೀ ಇದೊಂದು ನಾಮಕ್ಕೆ ಸಪೋರ್ಟಿಂಗ್ ಅಂತ ಇಲ್ಲ. ಉಪೇಂದ್ರ, ವಾಮನಃ ಮತ್ತೆ ಪ್ರಾಂಶು 3 ನಾಮಗಳೇನಿದೆ, ಆ 3 ನಾಮಕ್ಕೂ ಕೂಡ ಇದೇ ಕತೆ ಸೂಟ್ ಆಗತ್ತೆ. ಅಂದ್ರೆ ಇದೇ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು. ವಾಮನಃ ಅಂತ ಅಂದ್ರೆ ಗೊತ್ತಿದೆ, ವಾಮನ ಅವತಾರದಲ್ಲಿ ವಿಷ್ಣು ಬಂದಿರೋದು ಒಂದು ಅವತಾರವೇ ವಾಮನ ಅವತಾರ. ಅದಕ್ಕೋಸ್ಕರ ಅವನು ಕುಬ್ಜನಾಗಿ ಅವತಾರವನ್ನು ತಗೊಂಡದಕ್ಕೋಸ್ಕರ ಅವನಿಗೆ ವಾಮನ ಅಂತ ಕರೆಯುವಂಥದ್ದು. ಇನ್ನ ಪ್ರಾಂಶುಹು ಅಂತ ಅಂದ್ರೆ ಅದರ ಆಪೋಸಿಟ್. ಅಂದ್ರೆ ಕುಬ್ಜನಾದಂತಹ ವಾಮನ ಅವತಾರದಲ್ಲಿ ಬಂದಂತಹ ಭಗವಂತ ಎಷ್ಟು ದೈತ್ಯಾಕಾರವಾಗಿ ಬೆಳೆದು ಬಲಿಯ ಒಂದು ಕಾಲನ್ನ ಬಲಿಯ ಮೇಲೆ ಕಾಲನ್ನ ಇಟ್ಟು ದೈತ್ಯಾಕಾರವಾಗಿ ಬೆಳೆದಕ್ಕೆ ಅವನಿಗೆ ಪ್ರಾಂಶು ಅಂತ ಕರೆಯುವಂಥದ್ದು. ಇನ್ನಿಷ್ಟು ವಿಸ್ತಾರವಾಗಿ ನಾಮದ ಬಗ್ಗೆ ಆಲೋಚನೆಯನ್ನ ಮಾಡೋಣ. ಇವಾಗ ಉಪೇಂದ್ರ ಅಂತ ಅಂದ್ರೆ ಕ್ಷಮಿಸಿ, ಉಪೇಂದ್ರ ಅಂದ್ರೆ ಯಾರು?
ಮೊದಲು ನಾಮವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಬರೀ ಒಂದಿಷ್ಟು ಚುಟುಕಾಗಿ ಈ ಒಂದು ನಾಮದ ಬಗ್ಗೆ ಹೇಳ್ತೀನಿ. ಅದಿತಿಯ ಹೊಟ್ಟೆಯಲ್ಲಿ, ನಿಮ್ಗೆ ಇಂದಿನ ಕಥೆಗಳಲ್ಲೂ ಕೂಡ ಸುಮಾರಷ್ಟು ಬಾರಿ ನಾನು ಹೇಳಿದ್ದೀನಿ ಅದಿತಿ ಮತ್ತೆ ದಿತಿ ಯಾರು ಅಂತ. ಅದಿತಿ ಬಂದು ಎಲ್ಲಾ ದೇವತೆಗಳ ತಾಯಿ, ದೇವತೆಗಳ ಹುಟ್ಟಿಗೆ ಅದಿತಿ ಕಾರಣರಾದೆ. ದಿತಿ ಬಂದು ಎಲ್ಲಾ ದೈತ್ಯರ ತಾಯಿಯಾಗಿ ಅವಳು ಹುಟ್ಟಾಳೆ. ಸೊ ಅದಿತಿ ಹೋಗಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಯಾವಾಗ ಒಂದು ಸಂದರ್ಭ ಬರುತ್ತೆ, ಯಾವಾಗ ಎಲ್ಲಾ ದೇವತೆಗಳು ಬಲಿಯ ಒಂದು ಆಕ್ರಮಣದಿಂದ, ಬಲಿ ಚಕ್ರವರ್ತಿ ನನಗೆ ಇಂದ್ರ ಪದವಿ ಬೇಕು ಅಂತ ಅವನು ಕೇಳ್ಕೊಂಡಾಗ ಅವನು ಬಂದು ದೇವತೆಗಳ ಮೇಲೆ ಒಂದು ಆಕ್ರಮಣವನ್ನ ಮಾಡ್ತಾನೆ. ಆಗ ದೇವತೆಗಳೆಲ್ಲರೂ ಕೂಡ ಓಡಿ ಹೋಗ್ತಾರೆ. ನನ್ನ ಮಕ್ಕಳು ಅನಾಥರಾಗಿದ್ದಾರೆ ಅಂದ್ರೆ ಅವ್ರಿಗೆ ಏನೂ ಕೂಡ ಇಲ್ಲ, ಇಂದ್ರ ಪದವಿ ಇಲ್ಲ, ಅವರಿಗೆ ಯಾವುದೇ ರೀತಿಯ ಒಂದು ಪೂಜೆ ಪುನಸ್ಕಾರಗಳು ಯಾವುದು ಕೂಡ ಸಿಗ್ತಾ ಇಲ್ಲ ಅಂತ ಅದಿತಿ ಹೋಗಿ ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡಿದಾಗ ವಿಷ್ಣು ಹೇಳ್ತಾರಂತೆ, ನಿನ್ನ ಮಗನಾಗಿ ನಾನು ಹುಟ್ಟು ಬರ್ತೀನಿ. ಅದಿತಿ ಬಂದು ದೇವತೆಗಳ ಸಂತಾನ ಅಂತ ಹೇಳಿದ್ರೆ, ಹಾಗೆ ಕೂಡ ಇಂದ್ರನು ಕೂಡ ಆ ದೇವತೆಗಳಲ್ಲೂ ಒಬ್ಬ. ಅಂದ್ರೆ ಇಂದ್ರ ಬಂದು ಅದಿತಿಯ ತಾಯಿ. ನಾನು ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ತೀನಿ, ನಿನ್ನ ಮಗನಾಗಿ ಹುಟ್ಟು ಬರ್ತೀನಿ, ಮತ್ತೆ ನಿನ್ನ ಮಗನಾದಂತಹ ಇಂದ್ರನಿಗೆ ಅವನ ಪದವಿಯನ್ನು ಸಿಗುವಂತಹ ಒಂದು ಸಹಕಾರವನ್ನು ನಾನ್ ಮಾಡ್ತೀನಿ ಅಂದ್ಬಿಟ್ಟು ವಾಮನ ರೂಪದಲ್ಲಿ ಮತ್ತೆ ಅದಿತಿಯ ಹೊಟ್ಟೆಯಲ್ಲಿ ವಿಷ್ಣು ಹುಟ್ಟು ಬರ್ತಾನೆ. ಆ ವಾಮನ ರೂಪ ನಾವೇನ್ ನೋಡಿದೀವಲ್ಲ ಅವತಾರದಲ್ಲಿ, ಅಲ್ಲಿ ಹುಟ್ಟು ಬಂದವನು, ಅದಿತಿಯ ಹೊಟ್ಟೆಯಲ್ಲಿ ಅವನು ಹುಟ್ಟು ಬಂದವನು. ಸೊ ಉಪೇಂದ್ರ, ಇಂದ್ರ ಅಂತ ಅಂದ್ರೆ ಇಂದ್ರನಿಗೆ ತಮ್ಮನಾಗಿ ಹುಟ್ಟು ಬಂದವನಿಗೆ ನಾವು ಉಪೇಂದ್ರ ಅಂತ ಕರೆಯುವಂಥದ್ದು. ಇಂದ್ರ ಅಣ್ಣನಾಗಿ, ಇಲ್ಲಿ ವಾಮನ ತಮ್ಮ, ಅಂದ್ರೆ ಒಂದೇ ತಾಯಿ ಹೊಟ್ಟೆಯಲ್ಲಿ, ಅದಿತಿಯ ಹೊಟ್ಟೆಯಲ್ಲಿ ಇಂದ್ರ ಮತ್ತೆ ವಾಮನ ಇಬ್ರೂ ಕೂಡ ಹುಟ್ಟಿ ಬಂದಿರೋದಕ್ಕೋಸ್ಕರ ಅವನಿಗೆ ಉಪೇಂದ್ರ ಅಂತ ಕರೆಯೋದು. ಅಂದ್ರೆ ಇಂದ್ರನ ತಮ್ಮನಾಗಿ ಹುಟ್ಟಿದವನಿಗೆ ಉಪೇಂದ್ರ ಅಂತ ಕರೆಯೋದು. ದ ಒನ್ ಹೂ ಬಿಕೇಮ್ ದ ಯಂಗರ್ ಬ್ರದರ್ ಆಫ್ ಇಂದ್ರ ಇಸ್ ಕಾಲ್ಡ್ ಆಸ್ ಉಪೇಂದ್ರ. ಓಕೆ, ಸೊ ಯಾಕೆ ಬಲಿ ಚಕ್ರವರ್ತಿ ಯಾಕೆ ಆಕ್ರಮಣವನ್ನು ಮಾಡ್ತಾನೆ, ಅಥವಾ ಬಲಿ ಚಕ್ರವರ್ತಿ ಯಾರು, ಅವನಿಗೆ ಯಾರು ಪ್ರಚೋದನೆಯನ್ನ ಕೊಟ್ಟರು, ಎಲ್ಲವನ್ನೂ ಕೂಡ ನಾವು ಶುಕ್ರಾಚಾರ್ಯರ ಒಂದು ಕಥೆಯನ್ನ ಅರ್ಥೈಸ್ಕೊಳ್ಳೋಣ. ಸೌಮ್ಯ ಭಗಿನಿ, ಎಷ್ಟು ನಿಮಿಷಗಳ ಒಂದು ಕಾಲಾವಕಾಶ ಇದೆ? 7 ನಿಮಿಷಗಳ ಕಾಲಾವಕಾಶ ಇದೆಯಾ? ಆಯ್ತು. ಈ 7 ನಿಮಿಷದಲ್ಲಿ ನಾನು ಇನ್ನು 2 ನಾಮ ಏನಿದೆ ಅದರ ಒಂದು ವ್ಯಾಖ್ಯಾನವನ್ನು ಕೊಡ್ತೀನಿ. ಯಾಕಂದ್ರೆ ಒಂದು ಸತಿ ಸ್ಟೋರಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮಧ್ಯದಲ್ಲಿ ನಿಲ್ಸಿದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಸೊ ಉಪೇಂದ್ರ ಅನ್ನೋದು ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಉಪೇಂದ್ರ ಅಂತ ಅಂದ್ರೆ ಇಂದ್ರನ ತಮ್ಮನಾಗಿ ಜನ್ಮವಾದವನು, ಅಂದ್ರೆ ಅದಿತಿ ಹೊಟ್ಟೆಯಲ್ಲಿ ಮತ್ತೆ ಅವತಾರ ಪುರುಷನಾಗಿ ವಿಷ್ಣು ಅವತಾರನಾಗಿ ಹೆತ್ತು ಬಂದದಕ್ಕೋಸ್ಕರ ಅವನಿಗೆ ಉಪೇಂದ್ರ ಅಂತ ಕರೆಯುವಂಥದ್ದು. ಅದಕ್ಕೋಸ್ಕರ ನಾವು ವಿಷ್ಣುವನ್ನ ಉಪೇಂದ್ರ ಅಂತಲೂ ಕೂಡ ಕರಿತೀವಿ. ಮತ್ತೆ ವಾಮನ ಅವತಾರದಲ್ಲಿ ಬಂದು ಹೇಗೆ ಇಡೀ ಭೂಮಂಡಲವನ್ನ ಅವನು ದಾನದ ರೂಪದಲ್ಲಿ ಸ್ವೀಕಾರ ಮಾಡಿ, ಮತ್ತೆ ಹೇಗೆ ಇಂದ್ರನಿಗೆ ಮತ್ತೆ ಅವನ ಪದವಿಯನ್ನ ಸಿಗೋದಕ್ಕೆ ಸಹಕಾರವನ್ನು ಮಾಡಿದ ಕತೆ ನಮ್ಗೆ ಗೊತ್ತಿರುವಂತಹ ಕತೆ. ಇನ್ನು ಮುಂದಿನ ನಾಮ ವಾಮನಃ ಅನ್ನುವಂಥದ್ದು. ವಾಮನಃ ಅಂತ ಅಂದ್ರೆ ಕುಬ್ಜ ರೂಪವನ್ನ ಹುಳ್ಳುವನು. ಅದಕ್ಕೆ ವಾಮನ, ಸಂಸ್ಕೃತದಲ್ಲಿ ವಾಮನ ಅಂತಂದ್ರೆ ಕುಳ್ಳಿಗಿರುವಂತವನು ಅಥವಾ ಕುಬ್ಜನಾಗಿರುವವನು. ಅದಕ್ಕೆ ನಾವು ಸಂಸ್ಕೃತದಲ್ಲಿ ವಾಮನ ಅಂತ ಕರೀತಾರೆ. ಅಂದ್ರೆ ಬಹಳ ಕುಳ್ಳುಗೆ ಇರುವಂತಹದ್ದು, ಕುಬ್ಜನಾಗಿರುವಂತಹ ವಾಮನ ಅಂತ ಕರೆಯೋದು. ಬಲಿನ್ ವಾಮನಃ ರೂಪೇಣ ಯಾಚಿತವಾನ್ ಇತಿ ವಾಮನಃ. ಬಲಿಯನ್ನ ಅಂತ್ಯ ಮಾಡೋದಕ್ಕೆ ಅಥವಾ ಅವನಿಗೆ ಮೋಕ್ಷವನ್ನ ಕೊಡೋದಕ್ಕೆ ವಾಮನ ರೀತಿಯಲ್ಲಿ ಬಂದಂತಹ ಒಂದು ಪುರುಷೋತ್ತಮನಿಗೆ ನಾವು ವಾಮನಃ ಅಂತ ಕರಿತೀವಿ ಅನ್ನೋದು ಶಂಕರರು ಹೇಳುವಂಥದ್ದು. ರಾಜ ಮಹಾಬಲಿಯನ್ನ 3 ಅಡಿ ಭೂಮಿಯನ್ನ ದಾನದ ರೂಪದಲ್ಲಿ ಕೇಳಿದಂತಹ ವಾಮನ ಬಹಳ ಸಂತೋಷದಿಂದ, ವಿಷ್ಣುವೇ ಬಂದಿರೋದು ಅನ್ನೋದು ಬಲಿಗೆ ಗೊತ್ತಾಗತ್ತೆ, ಆದ್ರೂ ಕೂಡ ಅವನು ಬಹಳ ಸಂತೋಷದಿಂದ ಆಯ್ತು 3 ಅಡಿ ಜಾಗ ತನ್ನನ್ನು ಕೊಡ್ತೀನಿ ಅಂತ ಅವನು ಒಪ್ಕೊಂಡಾಗ ಹೇಗೆ ಒಂದು ಪಾದದಲ್ಲಿ ಇಡೀ ಭೂಮಿಯನ್ನ, ಇನ್ನೊಂದು ಪಾದದಲ್ಲಿ ಇಡೀ ಆಕಾಶವನ್ನ ವ್ಯಾಪಿಸ್ಕೊಂಡು ಆ ದಾನವನ್ನ ಸ್ವೀಕಾರ ಮಾಡಿದ್ದು ನಮಗೆ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ವಾಮನಃ ಅಂತ ಯಾಕೆ ನಾವು ವಿಷ್ಣುವಿಗೆ ಕರಿತೀವಿ ಅಂದ್ರೆ ಅವನ ಅವತಾರ ಪುರುಷನಾಗಿ, ವಾಮನ ಅವತಾರದಲ್ಲಿ ಅವನು ಬಂದಿದ್ದಕ್ಕೋಸ್ಕರ ನಾವು ಅವನಿಗೆ ವಾಮನಃ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ. ಇನ್ನು ಮುಂದಿನ ನಾಮ ಪ್ರಾಂಶುಹು ಅನ್ನುವಂಥದ್ದು. ಅವ್ರಲ್ಲಿ ಹೇಳಿದಂಗೆ ಇದರ ಒಂದು ಆಪೋಸಿಟ್ ಅಂತ, ಅಂದ್ರೆ ಎತ್ತರವಾದವನು. ಯಾವುದರಲ್ಲಿ ಎತ್ತರ? ಬರೀ ದೈಹಿಕವಾಗಿ ಎತ್ತರ ಅನ್ನೋದು ಒಂದು ಅಂಶ ಆದ್ರೆ, ಮಾನಸಿಕವಾಗಿ, ಗುಣಗಳಲ್ಲಿ, ಲಕ್ಷಣಗಳಲ್ಲಿ, ವ್ಯಕ್ತಿತ್ವದಲ್ಲಿ ಎಲ್ಲದರಲ್ಲೂ ಕೂಡ ಅವನು ಎತ್ತರನಾದವನು ಅನ್ನುವಂತಹ ಅರ್ಥ ಬರುತ್ತೆ. ಒಂದು ಕುಬ್ಜನಾದವನು ಬೇಗನೆ, ಅಂದ್ರೆ ಒಂದು ಪಾದದಲ್ಲಿ ಇಡೀ ಭೂಮಂಡಲವನ್ನೇ ಅವನು
ಕ್ಯಾಪ್ಚರ್ ಮಾಡಬೇಕು ಅನ್ನುವಂತಹ ಅರ್ಥದಲ್ಲಿ ದೈತ್ಯಾಕಾರದ ರೂಪದಲ್ಲಿ ರೂಪಾಂತರಗೊಂಡಂತಹ ಒಂದು ಆಕಾರ ಏನಿದೆ ಅದಕ್ಕೆ ಪ್ರಾಂಶುಹು ಅನ್ನೋ ರೀತಿ ಕಲಿಯುವಂಥದ್ದು. ದ ಸೆಲ್ಫ್ ಸೇಮ್ ವೆನ್ ಹಿ ಇಸ್ ಮೆಜರಿಂಗ್ ದ 3 worlds he became very tall, hence he is called as Pramshuhu. He just wanted to capture the whole world by just 3 steps. That's the reason he grew so tall. That's the reason he is called as Pramshuhu. ದೈತ್ಯ ರೂಪನಾಗಿ, ವಾಮನದಿಂದ ದೈತ್ಯ ರೂಪನಾಗಿ ಬೆಳೆದು ಇಡೀ ಭೂಮಿಯನ್ನ ಅರ್ಘ್ಯದ ರೂಪದಲ್ಲಿ ಸ್ವೀಕಾರ ಮಾಡಿ ಬಲಿಯನ್ನ ಮುಕ್ತಿಯಡಿಗೆ ತಗೊಂಡು ಹೋದಂತಹ ಒಂದು ಅವತಾರ ಪುರುಷನಾಗಿ ಅವನು ದೈತ್ಯ ತ್ರಿವಿಕ್ರಮ ಅಂತಾನೆ ಅವನಿಗೆ ಒಂದು ಹೆಸರು. ತ್ರಿವಿಕ್ರಮ ಅಂತ ಅಂದ್ರೆ 3 ಪಾದಗಳಲ್ಲಿ ದೈತ್ಯಾಕಾರವಾಗಿ ಬೆಳೆದು ಇಡೀ ಲೋಕವನ್ನೇ ಆವರಿಸಿ ಒಂದು ಅವತಾರವನ್ನ ತಗೊಂಡದಕ್ಕೋಸ್ಕರ ಅವನಿಗೆ ಪ್ರಾಂಶುಹು ಅಂತ ನಾವು ಕರೀತೀವಿ. ಸೊ ಈ 3 ನಾಮಕ್ಕೆ ಪೂರಕವಾಗಿ ನಾವು ಶುಕ್ರಾಚಾರ್ಯರ ಒಂದು ಕಥೆಯನ್ನ ತಗೊಳ್ಳೋಣ. ಇನ್ನು 3 ನಿಮಿಷ ಇದೆ. ಕತೆ ಒಂದಿಷ್ಟು ಶುರು ಮಾಡ್ತೀನಿ. ಎಲ್ಲರೂ ಕೊಟ್ಟಿರೋ ಹಾಗೆ ಶುಕ್ರ ಗ್ರಹ ಅಂತಂದ್ರೆ ಬಹಳ ಒಳ್ಳೆಯ ಗ್ರಹ ಅಂತ ನಮ್ಗೆ ಗೊತ್ತಿದೆ. ಅವರಿಗೆ ಶುಕ್ರ ದಶೆ ಚೆನ್ನಾಗಿದ್ಯಪ್ಪ ಅಂತ ಸುಮಾರು ಜನ ಕೇಳಿರ್ತಾರಲ್ಲ. ಶುಕ್ರ ಅಂದ್ರೆ ಬಹಳ ಶ್ರೇಷ್ಠವಾದಂತಹ ಗ್ರಹ. ಆ ಗ್ರಹ ನಮ್ಮ ಒಂದು ಜ್ಯೋತಿಷ್ಯದಲ್ಲಿ ಶುಕ್ರ ನಮ್ಮ ಒಂದು ಪೂರಕವಾಗಿ ನಮ್ಮ ಸ್ಥಾನದಲ್ಲಿದ್ರೆ ನಾವು ಬಹಳ ಲಕ್ಕಿ ಅಂತ ಹೇಳ್ತೀವಿ. ಅಂದ್ರೆ ಶುಕ್ರ ಗ್ರಹ ನಮ್ಮ ಒಂದು ಇದ್ದಲ್ಲಿದೆ ನಮ್ಗೆ ಬಹಳ ಲಕ್ಕು ಅಂತಾನು ಕೂಡ ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ. ಶುಕ್ರ ದಶೆ ಅನ್ನೋದನ್ನು ನಾವು ಕೇಳಿದ್ವಿ ಅಲ್ವಾ. ಅದೇ ರೀತಿಯಲ್ಲಿ ಆ ಗ್ರಹ ಶುಕ್ರಾಚಾರ್ಯರೇ ಶುಕ್ರ ಗ್ರಹವಾಗಿ ಇದ್ದಾರೆ. ಅಂದ್ರೆ ಒಂದು ಗ್ರಹದ ರೂಪದಲ್ಲೂ ಕೂಡ ನಾವು ಅಂದ್ರೆ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಒಂದು ಶುಕ್ರ ದಶೆ ಅಂತ ನಾವೇ ಹೇಳ್ತೀವಲ್ಲ, ಅದಿನ್ಯಾರು ಅಲ್ಲ, ಅದು ನಮ್ಮ ಶುಕ್ರಾಚಾರ್ಯರು ಅಂತಾನೆ ಹೇಳ್ಬೋದು. ಶುಕ್ರರು ಬಂದು ಋಷಿ ಭೃಗು ಅವರ ಮಗ, ಭೃಗುವಿನ ಮಗನೇ ಶುಕ್ರಾಚಾರ್ಯರು. ನಂತರದಲ್ಲಿ ಅವರು ಪ್ರಿಯವ್ರತ ಅನ್ನುವಂತಹ ಒಂದು ರಾಜನ ಮಗಳು, ಅವರ ಹೆಸರು ಹೆಂಡತಿಯ ಹೆಸರು ಬಂದು ಊರ್ಚವಸಲೆ ಅನ್ನುವಂಥದ್ದು ಶುಕ್ರಾಚಾರ್ಯರ ಹೆಂಡತಿಯ ಹೆಸರು. ಊರ್ಚವಸಲೆ ಅನ್ನುವಂಥದ್ದು, ಊರ್ಚವಸಲೆ ಬಂದು ಪ್ರಿಯವ್ರತ ಅನ್ನುವಂಥ ಒಂದು ರಾಜನ ಮಗಳಾಗಿರ್ತಾಳೆ. ಅವರಿಗೆ ಶುಕ್ರಾಚಾರ್ಯರು ಒಂದು ವಿವಾಹವನ್ನ ಆಗ್ತಾರೆ. ಅವರಿಗೆ ದೇವಯಾನಿ ಅನ್ನುವಂಥ ಒಂದು ಮಗಳು ಹುಡ್ತಾರೆ. ಸಾಮಾನ್ಯವಾಗಿ ನೀವು ಯಯಾತಿಯ ಕಥೆಯನ್ನ ಸಾಮಾನ್ಯವಾಗಿ ಕೇಳಿರ್ತೀರಾ. ಇನ್ನೊಂದು ದಿವಸ ಯಾವತ್ತಾದ್ರೂ ತುಂಬಾ ದೀರ್ಘವಾದಂತಹ ತುಂಬಾ ದೊಡ್ಡ ಕಥೆ ಅದು. ನಮ್ಮ ಸಿಲೆಬಸ್ ಅಲ್ಲೂ ಕೂಡ ನಮ್ಮ PUC ಯಾರಾದ್ರೂ ಓದಿದ್ರೆ ಯಯಾತಿ ಅಂತ ಒಂದು ನಾಟಕದ ಒಂದು ತುಣುಕನ್ನ ನಾವೆಲ್ಲರೂ ಕೂಡ ಸುಮಾರಷ್ಟು ಜನ ಕೇಳಿರ್ತೀರಾ. ಯಯಾತಿ ಅಂತ ಒಂದು ಇಂಗ್ಲಿಷ್ ನಾವೆಲ್ ಕೂಡ ಬಂದಿದೆ, ಮತ್ತೆ ಕನ್ನಡದಲ್ಲೂ ಕೂಡ ಬಂದಿದೆ. ಅದರಲ್ಲಿ ಶರ್ಮಿಷ್ಠೆ, ದೇವಯಾನಿ, ಕಚ ಇವೆಲ್ಲಾ ಪಾತ್ರಗಳು ಬರುತ್ತೆ. ಯಾಕಂದ್ರೆ ಶುಕ್ರಾಚಾರ್ಯರಿಗೆ ಒಂದು ವರ ಇತ್ತು, ಮೃತ್ಯು ಸಂಜೀವಿನಿ ವರ ಅನ್ನುವಂಥದ್ದು. ಆ ಮೃತ್ಯು ಸಂಜೀವಿನಿ ವರವನ್ನ ಕಲಿಬೇಕು ಅನ್ನಂತ ಅಂದ್ಬಿಟ್ಟು ಕಚ ಯಾರು ಇಲ್ಲ, ಗುರುವಿನ ಮಗ, ಗುರು ಬೃಹಸ್ಪತಿಯ ಮಗ, ಅವನು ಬರ್ತಾನೆ. ದೇವಯಾನಿ ಕಚನನ್ನ ಪ್ರೀತಿ ಮಾಡ್ತಾಳೆ. ಅದು ಒಂದಿಷ್ಟು ಬಹಳಷ್ಟು ಕತೆ ಇದೆ. ಶಾಪಗ್ರಸ್ತರಾಗ್ತಾರೆ. ಇನ್ನೊಂದು ದಿವಸ ಯಾವತ್ತಾದ್ರೂ ಖಂಡಿತ ಒಂದು ಕಥೆಯನ್ನ ನಿಮ್ದೆ ಪ್ರಸ್ತುತಪಡಿಸ್ತೀನಿ. ಸೊ ದೇವಯಾನಿ ಬಂದು ಊರ್ಚವಸಲೆ ಮತ್ತೆ ಶುಕ್ರಾಚಾರ್ಯರ ಮಗಳಾಗಿ ಜನಿಸ್ತಾಳೆ. ಒಂದು ಸಂಕಲ್ಪ ಅಥವಾ ಒಂದು ನಿರ್ಧಾರವನ್ನ ತಗೊಂತಾರೆ ಯಾರು ಶುಕ್ರಾಚಾರ್ಯರು. ನಾನು ಋಷಿಗಳಲ್ಲಿ ತುಂಬಾ ಶ್ರೇಷ್ಠನಾಗ್ಬೇಕಂದ್ರೆ ನಾನು ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ಅಂತ ಶಿವನನ್ನ ಕೂರ್ತು ಒಂದು ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸಿಗೆ ಶಿವ ಮೆಚ್ಚಿ ಅವರಿಗೆ ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ಹೇಳ್ಕೊಡ್ತಾರೆ. ಮೃತ್ಯು ಸಂಜೀವಿನಿ ಅಂತಂದ್ರೆ ಯಾರೇ ಸತ್ರು ಕೂಡ ಆ ಒಂದು ಮಂತ್ರದ ರೂಪದಿಂದ ಅವರನ್ನು ಮತ್ತೆ ಬದುಕುವಂತಹ ಒಂದು ವಿದ್ಯೆ, ಅದಕ್ಕೆ ಮೃತ್ಯು ಸಂಜೀವಿನಿ ಅಂತ ಹೇಳುವಂಥದ್ದು. ಅಂತಹ ಮಂತ್ರವನ್ನ ಶಿವನಿಂದ ಶುಕ್ರಾಚಾರ್ಯರು ಕಲ್ತ್ಕೊಂತಾರೆ. ಮೃತ್ಯು ಸಂಜೀವಿನಿ ವಿದ್ಯೆ ಅವರಿಗೆ ಸಿಗತ್ತೆ. ಸಿಕ್ಕಾದ್ಮೇಲೆ ಏನ್ ಮಾಡ್ತಾರೆ, ಈ ಬೃಹಸ್ಪತಿಗಳಿರ್ತಾರಲ್ಲ, ಬೃಹಸ್ಪತಿಗಳು ಬಂದ್ರೆ ಗುರು ಸಾಮಾನ್ಯವಾಗಿ ದೇವತೆಗಳಿಗೆ ಅವರು ಗುರು. ಅಂದ್ರೆ ದೇವತೆಗಳ ಒಂದು ಉದ್ಧಾರಕ್ಕೋಸ್ಕರ, ದೇವತೆಗಳ ಒಂದು ಬೆಳವಣಿಗೆಗೆ ಬಹಳಷ್ಟು ಸಹಕಾರವನ್ನು ಮಾಡುವಂತವರು ಬೃಹಸ್ಪತಿಗಳು. ಸೊ ಬರೀ ದೇವತೆಗಳೇ ಬೆಳೀತಾ ಇದ್ದಾರೆ, ಬೃಹಸ್ಪತಿಯೇ ಬೆಳೀತಾ ಇದ್ದಾರೆ, ನಾನು ನನ್ನದೇ ಆದಂತಹ ಒಂದು ಗುಂಪನ್ನ ಸೃಷ್ಟಿ ಮಾಡಬೇಕು, ದೈತ್ಯರನ್ನ ಸೃಷ್ಟಿ
ಪಾತ್ರರಾಗಿ ಅವರು ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ಕಲ್ತ್ಕೊಂಡ್ ಬರ್ತಾರೆ. ನಂತರ ಬೃಹಸ್ಪತಿಗಳ ಒಂದು ಆಪೋಸಿಟ್ ಆಗಿ ಅಥವಾ ಬೃಹಸ್ಪತಿಗಳಿಗಿಂತ ನಾನು ಇನ್ನು ತುಂಬಾ ಶ್ರೇಷ್ಠ ಅನ್ನುವಂತಹ ನಿಟ್ಟಿನಲ್ಲಿ ಅವರು ದೈತ್ಯರನ್ನ ಬೆಳೆಸ್ಬೇಕು, ನನ್ನದೇ ಆದಂತಹ ಒಂದು ತಂಡವನ್ನ ನಾನು ತಯಾರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಪರಿಕಲ್ಪನೆ ಬರುತ್ತೆ. ಈ ಮೃತ್ಯು ಸಂಜೀವಿನಿ ವಿದ್ಯೆಯಿಂದ ದೈತ್ಯರನ್ನ, ಅಂದ್ರೆ ಆ ದೈತ್ಯರು ಕೂಡ ಅದಿತಿಯ ಮಕ್ಕಳು, ಅವರ ಒಂದು ಸಂತಾನವನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾರೇ ಸತ್ರು ಕೂಡ ಮತ್ತೆ ಈ ಮೃತ್ಯು ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಅವ್ರನ್ನ ಬದುಕಿಸೋ ಹಾಗೆ ಮಾಡೋದು, ಅಥವಾ ಅವರ ಸ್ಥಾನವನ್ನ ಇನ್ನು ಹೆಚ್ಚು ಮಾಡ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದ್ರೆ ಒಂದು ಕಾಂಪಿಟೇಷನ್ ಅಷ್ಟೇ ಅವರು, ಅಂದ್ರೆ ಗುರು ಬೃಹಸ್ಪತಿಗಿಂತ ನಾನು ಮಿಗಿಲಾಗಿರ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಗುರು ಬೃಹಸ್ಪತಿಗಳು ಮಂತ್ರದಲ್ಲಿ ಬಹಳ ತುಂಬಾ ಶ್ರೇಷ್ಠರಾಗಿರ್ತಾರೆ. ಎಲ್ಲರೂ ಕೂತಿರೋ ಹಾಗೆ ಒಂದು ಜಡವಾದಂತಹ ಒಂದು ಕಲ್ಲಿಗೆ ಒಂದು ಶಕ್ತಿ ಬರ್ಬೇಕಂದ್ರೆ ಅದು ಮಂತ್ರದ ಒಂದು ಶಕ್ತಿಯಿಂದ ಮಾತ್ರ ಆ ಕಲ್ಲು ದೇವರಾಗ್ತಾರೆ ಅಲ್ವಾ. ಇವತ್ತು ಬಹಳಷ್ಟು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆಯ ಒಂದು ಸಮಯದಲ್ಲಿ ಆ ಕಲ್ಲನ್ನ, ಮೂರ್ತಿಯನ್ನ ಮಂತ್ರೋಪಚಾರಣೆಯ ಮೂಲಕ ಅದನ್ನ ಪ್ರತಿಷ್ಠಾಪನೆ ಮಾಡಿದಾಗ ಆ ಕಲ್ಲಿಗೆ ದೈವತ್ವಾದಂತಹ ಒಂದು ಶಕ್ತಿ ಬರುತ್ತೆ. ಸೊ ಹಾಗೆ ಗುರು ಬೃಹಸ್ಪತಿಗೆ ಆ ಮಂತ್ರಗಳು ಮತ್ತು ಆ ಮಂತ್ರಗಳ ಶಕ್ತಿ ಅಥವಾ ವೇದದ ಒಂದು ಶಕ್ತಿ ಬಹಳಷ್ಟು ಚೆನ್ನಾಗಿದ್ದರಿಂದ ದೈತ್ಯರು ಎಷ್ಟೇ ಪರಾಕ್ರಮಿಗಳಾಗಿದ್ರು ಕೂಡ ಗುರು ಬೃಹಸ್ಪತಿಯ ಒಂದು ಅನುಗ್ರಹದಿಂದ ದೇವತೆಗಳು ಬಹಳಷ್ಟು ಚೆನ್ನಾಗಿರ್ತಾರೆ. ಇದು ನೋಡಿ ಮತ್ತೆ ಶುಕ್ರಾಚಾರ್ಯರಿಗೆ ಅನ್ಸುತ್ತೆ, ನಾನು ಸಾಧಿಸಿರುವಂತದ್ದು ಇನ್ನೂ ಕಡಿಮೆನೆ, ಮತ್ತೆ ನಾನು ತಪಸ್ಸಿಗೆ ಕೂತ್ಕೊಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅವರು ಶಿವನನ್ನ ಕೂತು ತಪಸ್ಸಿಗೆ ಕೂತ್ಕೊಂತಾರೆ. ಆ ಸಮಯದಲ್ಲಿ ಸಾಮಾನ್ಯವಾಗಿ ಇದು ಪ್ರತೀಕತೆಯಲ್ಲೂ ಬರುವಂತಹ ಒಂದು ಪ್ರಕ್ರಿಯೆನೆ. ಇಂದ್ರನಿಗೆ ಗೊತ್ತಾಗತ್ತೆ ಮತ್ತೆ ಇವರು ತಪಸ್ಸಿಗೆ ಕೂತಿದ್ದಾರೆ, ಇವರು ತಪಸ್ಸಿಗೆ ಕೂತು ಮತ್ತಿನ್ನೊಂದು ವರವನ್ನು ತಗೊಂಡ್ರೆ ನಮಗೆ ಕಂಟಕ ತಪ್ಪಿದ್ದಲ್ಲ ಅಂತ ಅಂದ್ಬಿಟ್ಟು ಈ ಸತಿ ಅವರ ಒಂದು ಧ್ಯಾನವನ್ನ ಭಂಗ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಇಂದ್ರ ತನ್ನ ಮಗಳಾದಂತಹ ಜಯಂತಿ, ಇಂದ್ರನ ಮಗಳ ಹೆಸರು ಜಯಂತಿ ಅಂತ, ಜಯಂತಿಗೆ ಹೇಳ್ತಾರೆ, ಹೇಗಾದ್ರೂ ಮಾಡಿ ನೀನು ಶುಕ್ರಾಚಾರ್ಯರು ಮಾಡ್ತಿರುವಂತಹ ಒಂದು ತಪಸ್ಸನ್ನ ನೀನು ಭಂಗ ಮಾಡ್ಬೇಕು. ಯಾವ ರೀತಿ ಭಂಗ ಮಾಡ್ಬೇಕು ಅಂತ ಅಂದ್ರೆ, ಬರೀ ಇವತ್ತು ಕೂತಿರುವಂತ ತಪಸ್ಸು ಅವರು ವಿಚಲಿತರಾಗಿ ಎದ್ದು ಹೋಗ್ಬಾರ್ದು, ಅವರು ನಿನ್ನ ಜೊತೆನೆ ಬಹಳಷ್ಟು ದಿನಗಳ ಕಾಲ ಸಮಯವನ್ನ ಕಳಿಬೇಕು, ಆ ರೀತಿ ಮೋಡಿಯನ್ನ ನೀನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಂದ್ರ ತನ್ನ ಮಗಳಾದಂತಹ ಜಯಂತಿಗೆ ಹೇಳ್ತಾಳೆ. ಜಯಂತಿನೂ ಕೂಡ ಬಹಳ ತ್ರಿಪುರ ಸುಂದರಿ, ಅಂದ್ರೆ ಸೌಂದರ್ಯದಲ್ಲಿ ಬಹಳ ಶ್ರೇಷ್ಠಲಾದವಳು, ಸೌಂದರ್ಯವತಿಯಾದವಳು. ಅವಳು ಬಂದು ಶುಕ್ರಾಚಾರ್ಯರ ಒಂದು ತಪಸ್ಸನ್ನ ಭಂಗ ಮಾಡೋದಕ್ಕೆ ಬರ್ತಾಳೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾಳೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾಳೆ ಅಂತ ಅಂದ್ರೆ, ಶುಕ್ರಾಚಾರ್ಯರು 10 ವರ್ಷಗಳ ಕಾಲ ಜಯಂತಿ ಜೊತೆ ಒಂದು ಸಂಸಾರವನ್ನ ಮಾಡ್ತಾರಂತ. ಅಂದ್ರೆ ಅವಳ ಒಂದು ಮೋಹ ಪರವಶರಾಗಿ 10 ವರ್ಷಗಳ ಕಾಲ ಅವರ ಜೊತೆನೆ, ಅಂದ್ರೆ ಜಯಂತಿಯ ಜೊತೆನೆ ಸರಸ ಸಲಾಪದಲ್ಲಿ ಮಗ್ನರಾಗ್ತಾರಂತೆ. ಈ ಒಂದು 10 ವರ್ಷದ ಸಮಯದಲ್ಲಿ ಏನ್ ಮಾಡ್ತಾರೆ, ಗುರು ಬೃಹಸ್ಪತಿಗಳು ಶುಕ್ರಾಚಾರ್ಯರ ಒಂದು ವೇಷವನ್ನ ಧರಿಸಿ, ಅಂದ್ರೆ ಶುಕ್ರಾಚಾರ್ಯರ ತರನೇ ಕಾಣಿಸೋ ಬೃಹಸ್ಪತಿನೇ ಹೋಗಿ ಶುಕ್ರಾಚಾರ್ಯರ ಒಂದು ವೇಷವನ್ನ ಧರಿಸಿ ದೈತ್ಯರ ಹತ್ರ ಹೋಗಿ ತಪ್ಪು ಪಾಠಗಳನ್ನ ಮಾಡ್ತಾರೆ. ಇವರು ಕೂಡ ಶುಕ್ರಾಚಾರ್ಯರು ಒಂದಿಷ್ಟು ಮಂತ್ರದ ಒಂದು ಅಧ್ಯಯನವನ್ನ ಮಾಡ್ಸಿರ್ತಾರೆ ದೈತ್ಯರಿಗೆ. ಇಂತಿಂತ ಮಂತ್ರಗಳನ್ನ ಹೇಳಿದಾಗ ಇಂತಿಂತ ಶಕ್ತಿ ಬರುತ್ತೆ, ಇಂತಿಂತ ಆಯುಧಗಳು ಸಿಗತ್ತೆ ಅಂತ. ನೀವು ಸಾಮಾನ್ಯವಾಗಿ ಚಲನಚಿತ್ರಗಳಲ್ಲಿ ನೋಡಿರ್ಬೋದು, ಒಂದು ಮಂತ್ರವನ್ನ ಜಪಿಸಿದ ತಕ್ಷಣ ಒಂದು ಆಯುಧ ಅವರಿಗೆ ಪ್ರಕಟ ಆಗುತ್ತೆ ಅಲ್ವಾ. ಅದು ಯಾವ ಶಕ್ತಿ ಅಂದ್ರೆ ಮಂತ್ರದ ಒಂದು ಶಕ್ತಿಯಿಂದ. ಸೊ ಇಲ್ಲಿ ಗುರು ಬೃಹಸ್ಪತಿಗಳು ಏನ್ ಮಾಡ್ತಾರೆ, ದೈತ್ಯರ ಹತ್ರ ಹೋಗ್ಬಿಟ್ಟು ತಪ್ಪು ಮಂತ್ರಗಳನ್ನ ಹೇಳ್ಕೊಟ್ಬಿಡ್ತಾರೆ ಅವ್ರಿಗೆ. ಯಾಕೆ ಅಂದ್ರೆ ಅವರ ಶಕ್ತಿ ಕ್ಷೀಣವಾಗ್ಲಿ ಅನ್ನುವಂತ ದೃಷ್ಟಿಯಿಂದ. ಈ 10 ವರ್ಷದ ಒಂದು ಸಮಯದಲ್ಲಿ ಆ ಒಂದು ಕಲ್ತಂತ ವಿದ್ಯೆ, ಅಂದ್ರೆ ಶುಕ್ರಾಚಾರ್ಯರು ಏನ್ ಹೇಳ್ಕೊಟ್ಟಿದ್ರು ಮಂತ್ರವನ್ನ, ಅದೆಲ್ಲವನ್ನು ಕೂಡ ತದ್ವಿರುದ್ಧವಾಗಿ ಮಾಡಿ ಅವರ ಶಕ್ತಿ ಕ್ಷೀಣ ಆಗೋ ತರ ಮಾಡಿ ಅವರ ಒಂದು ಸಂತತಿ ಕಮ್ಮಿ ಆಗುವಂತ ನಿಟ್ಟಿನಲ್ಲಿ ಬರುತ್ತೆ. ಈ 10 ವರ್ಷಗಳ ಆದ್ಮೇಲೆ ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ ದೈತ್ಯರ ಒಂದು ಸಂತಾನ ಕಡಿಮೆ ಆಗ್ತಾ ಇದೆ, ಮತ್ತೆ ಗುರು ಬೃಹಸ್ಪತಿಗಳೇ ಶುಕ್ರಾಚಾರ್ಯರ ಒಂದು ವೇಷವನ್ನು ಧರಿಸ್ಕೊಂಡು ಈ ರೀತಿ ಮೋಸ ಮಾಡಿದ್ದಾರೆ ಅನ್ನೋದು ಶುಕ್ರಾಚಾರ್ಯರಿಗೆ ಗೊತ್ತಾಗತ್ತೆ. ನೋಡಿ, ನಾವುಗಳು ಸಾಮಾನ್ಯವಾಗಿ ಮನುಷ್ಯರು ಮೋಸ ಮಾಡೋದು ನಾವು ದೊಡ್ಡ ಮೋಸ ಅಂತ ಅನ್ಕೊಂತೀವಿ. ಆದ್ರೆ ಗುರು ಬೃಹಸ್ಪತಿಗಳಂತವ್ರು ಅಥವಾ ಶುಕ್ರಾಚಾರ್ಯರಂತವರ ಒಂದು ನಡುವಿನಲ್ಲೇನೆ ಈ ಎಲ್ಲಾ ಒಂದಿಷ್ಟು ಕಥೆಗಳಿದೆ ಅಂದ್ರೆ ನಮ್ಗೆ ನಂಬೋದಕ್ಕೂ ಕೂಡ ಊಹೆಗೂ ಕೂಡ ಕಷ್ಟ ಅಂತ ಅನ್ಸತ್ತೆ. ಆ ರೀತಿ ಆಗತ್ತೆ. ನಂತರದಲ್ಲಿ ಅವರಲ್ಲಿದ್ದಂತಹ ಒಂದು ಜಿದ್ದು ಅಥವಾ ಅವರಲ್ಲಿದ್ದಂತಹ ಒಂದು ಸಂಕಲ್ಪ ಇನ್ನೂ ದೃಢ ಆಗ್ತಾ ಹೋಗುತ್ತೆ.
ನನಗೆ ಮೋಸ ಆಗಿದೆ, ದೈತ್ಯರಿಗೆ ಮೋಸ ಆಗಿದೆ, ಈ ದೈತ್ಯ ಸಂತಾನವನ್ನ ನಾನು ಇನ್ನೂ ವೃದ್ಧಿ ಮಾಡ್ಬೇಕು, ದೇವತೆಗಳ ಒಂದು ಶಮನ ಮಾಡ್ಬೇಕು ಅಂತ ಇನ್ನೂ ಅವರ ಸಂಕಲ್ಪ ಇನ್ನೂ ಕೂಡ ಜಾಸ್ತಿ ಆಗತ್ತೆ. ಅದಾದ ನಂತರ ಏನ್ ಮಾಡ್ತಾರೆ, ಆ ಒಂದು ಪಣವನ್ನ ತೊಡ್ತಾರೆ. ಪಣವನ್ನ ತೊಟ್ಟು ಆ ಒಂದು ಯಾಗವದ ಮುಖಾಂತರ, ಸಾಮಾನ್ಯವಾಗಿ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೂ ಕೂಡ ಯಾಗಗಳ ಮುಖಾಂತರ, ಯಜ್ಞಗಳ ಮುಖಾಂತರ ಎಲ್ಲರನ್ನೂ ಸೋಲಿಸಬಹುದು ಅಂತ. ಈಗ ಬೃಹಸ್ಪತಿಗಳೇ ಶಿವನ ಮೇಲೆ ಕೂತ್ಕೊಂಡು ಧ್ಯಾನಾಸಕ್ತರಾಗಿ ಮಾಡಿದ್ದಕ್ಕೆ ಶಿವನಿಂದ ವರ ಬಂತು. ಆ ವರದ ಒಂದು ಶಕ್ತಿಯಿಂದ ಅವರೆಲ್ಲಾ ಆಟಗಳನ್ನ ಆಡೋದಕ್ಕಾಯ್ತಲ್ವಾ. ಅದೇ ರೀತಿ ಯಜ್ಞಗಳನ್ನ ಮಾಡೋದ್ರಿಂದ ಅಥವಾ ಪೂಜಾ ಸಂಕಲ್ಪಗಳನ್ನ ಮಾಡೋದ್ರಿಂದ ಅತೀಂದ್ರಿಯವಾದಂತಹ ಶಕ್ತಿ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ಆಗಿನ ಕಾಲದ ರಾಜರು ಕೂಡ ಸುಮಾರಷ್ಟು ಯಜ್ಞಗಳನ್ನ ಮಾಡ್ತಾ ಇದ್ರು. ಅಶ್ವಮೇಧ ಯಾಗ ಆಗಿರ್ಬೋದು, ಅಥವಾ ಬೇರೆ ಈಗ ಮಕ್ಕಳಿಲ್ಲ ಅಂದ್ರೆ ಪುತ್ರಕಾಮಿಷ್ಠಿ ಯಾಗ ಆಗಿರ್ಬೋದು. ಆ ಯಾಗದ ಮುಖಾಂತರ ಯಾಗದಲ್ಲಿ ಬಂದಂತಹ ಫಲವನ್ನ ಸ್ವೀಕಾರ ಮಾಡಿ ಅವರಿಗೆ ಸಂತಾನ ಆಗ್ತಿತ್ತು ಪುತ್ರಕಾಮಿಷ್ಠಿ ಯಾಗದಲ್ಲಿ ಅಂತ ನಮಗೆ ಗೊತ್ತಿದೆ. ಹಾಗೆ ಅಶ್ವಗಳು ಬರ್ತಾ ಇತ್ತು, ಕುದುರೆಗಳು ಏನ್ ಅಂದ್ರೆ ಆ ಒಂದು ಯಾಗದ ಒಂದು ಸಂಕಲ್ಪದಿಂದ ಎಷ್ಟೋ ಫಲಗಳು ಸಿಗ್ತಾ ಇತ್ತು ಅಗ್ನಿಯ ಮುಖಾಂತರ. ಸೊ ಹಾಗೆ ಇವರು ಕೂಡ ಶುಕ್ರಾಚಾರ್ಯ ಒಂದು ಸಂಕಲ್ಪವನ್ನು ಮಾಡ್ತಾರೆ, ಯಜ್ಞಗಳನ್ನ ಮಾಡಿಸ್ಬೇಕು ಅಥವಾ ಈ ಯಜ್ಞಗಳ ಒಂದು ಫಲವನ್ನ ನಾವು ಜಾಸ್ತಿ ತಗೊಂಡು ಇದು ಮಾಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಬಲಿ ಚಕ್ರವರ್ತಿಯನ್ನ ಅವ್ರು ಆಯ್ಕೆ ಮಾಡ್ಕೊಂಡು. ಬಲಿ ಚಕ್ರವರ್ತಿ ಬೇರೆ ಇನ್ಯಾರು ಅಲ್ಲ, ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದ ಯಾರು ಅಂತ ನಿಮ್ಗೆ ಗೊತ್ತೇ ಇದೆ, ನರಸಿಂಹನ ಅವತಾರವನ್ನ ನೆನೆಸ್ಕೊಂಡ್ರೆ ಪ್ರಹ್ಲಾದನ ನೆನಪಾಗತ್ತೆ ನಿಮ್ಗೆ. ಪ್ರಹ್ಲಾದನ ಮೊಮ್ಮಗ ಬಂದು ಬಲಿ, ಮಹಾಪರಾಕ್ರಮಿ ಕೂಡ, ಸುಸಂಸ್ಕೃತನಾದವನು. ಯಾಕೆ ಸುಸಂಸ್ಕೃತನಾದವನು? ಪ್ರಹ್ಲಾದನ ಒಂದು ಗುಣ ಅವನಿಗೂ ಕೂಡ ಬಂದಿತ್ತು. ಅವನು ಆಕ್ಚುಲಿ ಹರಿಭಕ್ತನೇ, ಹರಿಯನ್ನ ಬಹಳಷ್ಟು ನಂಬಿದ್ದ. ಯಾವುದೇ ರೀತಿಯ ಒಂದು ಅಹಂಕಾರ ಇದು ರಾಜ್ಯವನ್ನ ಬಹಳಷ್ಟು ಸುಸಂಸ್ಕೃತವಾಗಿ ನಿಷ್ಠೆಯಿಂದ ಕಾಪಾಡ್ಕೊಂಡು ಹೋಗ್ತಿದ್ದವನು. ಆ ಒಂದು ರಾಜ್ಯಕ್ಕೆ ಶುಕ್ರಾಚಾರ್ಯರೇ ಅವರ ಗುರುಗಳಾಗಿರ್ತಾರೆ, ಅಂದ್ರೆ ರಾಜಗುರುಗಳಾಗಿರ್ತಾರೆ. ಬಲಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಶುಕ್ರಾಚಾರ್ಯರು ದೈತ್ಯರನ್ನೇ ಸಪೋರ್ಟ್ ಮಾಡುವಂಥದ್ದು ಅಂತ. ಆದ್ರೆ ಅದು ಅವರ ಗುಣ, ಗುರುಗಳ ಗುಣ ಅಲ್ವಾ. ಅವರು ಹಿರಿಯರಾದ್ರಿಂದ ಅವ್ರನ್ನ ಗೌರವಿಸ್ಬೇಕಾದಂತೂ ಬಲಿಯ ಗುಣ ಆಗಿತ್ತು. ಸೊ ಹಾಗಾಗಿ ಅವರ ಒಂದು ದೈತ್ಯರ ಒಂದು ಸಪೋರ್ಟ್ಗೆ ಅವ್ರು ಅಷ್ಟೊಂದು ಲಕ್ಷ್ಯ ಕೊಡ್ತಾ ಇರಲ್ಲ, ಆದ್ರೂ ಕೂಡ ಅವರು ಹರಿಭಕ್ತರಾಗಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಇದ್ದಾಗ ಶುಕ್ರಾಚಾರ್ಯರು ಬಲಿಗೆ ಬಂದು ಹೇಳ್ತಾರೆ, ನೀನು ಇಂದ್ರನ ಪದವಿಯನ್ನ ಪಡ್ಕೊಬೇಕು. ನೀನು ದೈತ್ಯರನ್ನ ಸಪೋರ್ಟ್ ಮಾಡು ಅಂತ ನಾನು ಹೇಳಲ್ಲ ನಿಂಗೆ, ಅದ್ ನನ್ನ ಕೆಲಸ ನಾನು ಮಾಡ್ಕೊಂತೀನಿ. ಆದ್ರೆ ನೀನ್ ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂತ ಅಂದ್ರೆ ನೀನು ಇಂದ್ರನ ಪದವಿಯನ್ನ ತಗೊಬೇಕು ಅಂತ. ಸಾಮಾನ್ಯವಾಗಿ ಯಾವಾಗ್ಲೂ ಅಷ್ಟೇ, ಯಾರಿಗಾದ್ರೂ ಒಂದು ಪದವಿ ಸಿಗುತ್ತೆ ಅಂದಾಗ ಅವ್ರಿಗೊಂದು ಮೋಹ ತಂತಾನಾಗಿ ಸೃಷ್ಟಿ ಆಗುತ್ತೆ. ಓ, ನನಗೆ ಇಂದ್ರ ಪದವಿ. ಹರಿಭಕ್ತನಾಗಿದ್ರು ಕೂಡ ಇವತ್ತು ನನಗೆ ಯಾರೋ ಬಂದು ಒಂದು ಅಪಾರ್ಟ್ಮೆಂಟ್ ಮಲ್ಲೇಶ್ವರಮಲ್ಲೋ ಸದಾಶಿವನಗರಲ್ಲೋ ಇದೆ ಅಂದ್ರೆ ನಾವು ತಗೊಂತೀವಲ್ವಾ, ಅಂದ್ರೆ ಒಂದು ಸ್ಟೇಟಸ್ ಬರುತ್ತೆ ನಮ್ಗೆ, ಅಥವಾ ಒಂದು ಸ್ಥಾನ ಸಿಗುತ್ತೆ ಅನ್ನೋ ಅರ್ಥದಲ್ಲಿ. ಸೊ ಹಾಗೆ ಇವರು ಪ್ರಚೋದನೆಯನ್ನ ಮಾಡ್ತಾರೆ, ಒಂದಿಷ್ಟು ಯಾಗಗಳನ್ನ ಮಾಡು ನೀನು, ನನ್ನೆಲ್ಲರೂ ಕೂಡ ಹೇಳ್ಕೊಡ್ತೀನಿ, ಇಂಥ ಯಾಗಗಳನ್ನ ಮಾಡು, ಆಗ ನಿನಗೆ ಇಂದ್ರ ಪದವಿ ಸಿಗತ್ತೆ ಅಂತ ಶುಕ್ರಾಚಾರ್ಯರು ಬಂದು ಬಲಿಗೆ ಹೇಳ್ತಾರೆ. ಬಲಿನೂ ಕೂಡ ಅದಕ್ಕೆ ಒಪ್ಕೊಂತಾನೆ. ಅವರು ವಿಶ್ವಜಿತ್ ಯಾಗ ಅನ್ನುವಂತಹ ಒಂದು ಯಾಗವನ್ನ ಮಾಡ್ತಾರೆ. ಆ ಯಾಗದಲ್ಲಿ ಅವರಿಗೆ ಬಹಳಷ್ಟು ಅಸ್ತ್ರಗಳು ಸಿಗುತ್ತೆ ಬಲಿಗೆ. ಅಂದ್ರೆ ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಒಂದಿಷ್ಟು ಅಸ್ತ್ರಗಳು ಇರ್ತವೆ, ಆದ್ರೆ ಯಾಗದಿಂದ ಬಂದಂತಹ ಅಸ್ತ್ರಗಳು, ಕುದುರೆಗಳು ಅಥವಾ ಕಟೋರಿಗಳು ಅಂತ ಅದು ಬಹಳಷ್ಟು ಶಕ್ತಿಪೂರ್ಣವಾಗಿರುತ್ತೆ. ಸೊ ಆ ವಿಶ್ವಜಿತ್ ಯಾಗದಿಂದ ಬಂದಂತಹ ಫಲದ ರೂಪವಾಗಿ ಬಂದಂತಹ ಒಂದಿಷ್ಟು ಸಂಪತ್ತನ್ನ ಅವನು ಸಂಪಾದನೆಯನ್ನ ಮಾಡ್ತಾನೆ. ನಂತರದಲ್ಲಿ ಇಂದ್ರನ ಒಂದು ಪದವಿಗೆ ಅವನು ಆಸೆ ಪಟ್ಟು ಇಂದ್ರನ ಸಂಹಾರ ಮಾಡೋದಕ್ಕೆ ಅಥವಾ ಇಂದ್ರನ ಒಂದು ಪದವಿಯನ್ನ ಪಡ್ಕೊಳ್ಳೋದಕ್ಕೆ ಸ್ವರ್ಗಕ್ಕೆ ಅವನು ಹೋಗ್ತಾನೆ. ನಂತರದಲ್ಲಿ ಅವನ ಒಂದು ಶಕ್ತಿ ಬಹಳ ಅಪಾರವಾದಿದ್ದರಿಂದ ಅವರೆಲ್ಲರೂ ಕೂಡ ಓಡಿ ಹೋಗ್ತಾರೆ. ಇಂದ್ರ ಮತ್ತೆ ಎಲ್ಲಾ ದೇವತೆಗಳಲ್ಲೂ ಕೂಡ ಬಲಿಯ ಒಂದು ಆರ್ಭಟಕ್ಕೆ ಓಡಿ ಹೋಗ್ತಾರೆ. ಆಗ ಬರುವಂತಹ ಒಂದು ಪರಿಕಲ್ಪನೆ ಉಪೇಂದ್ರ ಅನ್ನುವಂತಹ ನಾಮದ ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ, ಅದಿತಿ ಮತ್ತೆ ದಿತಿ ಅನ್ನುವಂತಹ ಕಶ್ಯಪರ ಸಂತಾನ ಏನಿದೆ, ರಾಕ್ಷಸರು ಮತ್ತೆ ದೈತ್ಯರು ಅನ್ನುವಂಥದ್ದು. ಈ ಅದಿತಿಗೆ ಬಹಳಷ್ಟು ಸಂಕಟ ಆಗತ್ತೆ. ನನ್ನ ಮಕ್ಕಳಾದಂಥವ್ರು ಇಂದ್ರನ ಒಂದು, ಅಂದ್ರೆ ಇಂದ್ರ ಹೇಳಿದ್ನಲ್ಲ ಅದಿತಿಯ ಮಗ ಬಂದು ಇಂದ್ರನಾಗಿರ್ತಾನೆ ಅಂತ. ಈ ಒಂದು ಬಲಿಯ ಒಂದು ಆಕ್ರಮಣದಿಂದ ಅವರು ನಷ್ಟರಾಗಿದ್ದಾರೆ, ಅವರು ಅನಾಥರಾಗಿದ್ದಾರೆ ಅಂತ ಅಂದ್ಬಿಟ್ಟು ಅದಿತಿ ಏನ್ ಮಾಡ್ತಾರೆ, ಅವರ ಗಂಡನಾದಂತಹ ಕಶ್ಯಪರನ್ನ ಕೇಳ್ತಾರೆ. ಇವರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಅಲ್ವಾ, ಅದಿತಿ ಮತ್ತೆ ದಿತಿ, ದೈತ್ಯರು ಮತ್ತೆ ದೇವತೆಗಳೆಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಆದ್ರೂ ಕೂಡ ಈ ರೀತಿಯ ಒಂದು
ಏನು ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ, ಏನ್ ಮಾಡ್ಬೇಕು ಅಂತ ಕಶ್ಯಪರನ್ನ ಕೇಳಿದಾಗ ಕಶ್ಯಪರು ಮತ್ತೆ ಒಂದು ವ್ರತವನ್ನ ಮಾಡೋದಕ್ಕೆ ಅದಿತಿ ಹತ್ರ ಹೇಳ್ತಾರೆ. ಅದು ಶುಕ್ಲ ಪಕ್ಷದ ಶಿಶಿರ ಶಿಶಿರ ಒಂದು ಕಾಲದಲ್ಲಿ ಒಂದು 12 ದಿನಗಳ ಒಂದು ವಿಷ್ಣುವಿನ ವ್ರತವನ್ನ ಮಾಡೋದಕ್ಕೆ ಅವರು ಹೇಳ್ತಾರೆ. ಅದಕ್ಕೆ ಪುನಾಗ ವ್ರತ ಅಂತ ಅದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಸೊ ಆ ವ್ರತವನ್ನ ಮಾಡಿದಾಗ ವಿಷ್ಣು ಪ್ರಸನ್ನನಾಗಿ ಕೇಳ್ತಾನೆ ಅದಿತಿಯನ್ನ, ಏನ್ ಬೇಕು ನಿನಗೆ, ಯಾಕೆ ಈ ವ್ರತವನ್ನ ಮಾಡಿದೆ ಅಂತ. ಆಗ ಹೇಳ್ತಾರೆ, ಇಂದ್ರ ಈ ರೀತಿ ನಷ್ಟನಾಗಿದ್ದಾನೆ, ಸ್ವರ್ಗದಿಂದ ಓಡಿ ಹೋಗಿದ್ದಾನೆ ಬಲಿಯ ಒಂದು ಆಕ್ರಮಣದಿಂದ, ದಯಮಾಡಿ ಅವ್ರು ನೀನು ಸಹಾಯ ಮಾಡು ಅಂದಾಗ ವಿಷ್ಣು ಮತ್ತೆ ಅದಿತಿಯ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬಂದು ಮತ್ತೆ ನಾನು ನಿನ್ನ ಮಗನಿಗೆ ಇಂದ್ರ ಪದವಿಯನ್ನ ಸಿಗುವಂತಹ ಒಂದು ನಿಟ್ಟಿನಲ್ಲಿ ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಾಮನನ ಒಂದು ಅವತಾರವನ್ನ ತಗೊಂತಾರೆ. ವಾಮನ ಅವತಾರ ಅಂತ ಅಂದ್ರೆ ಅದಿತಿಯ ಹೊಟ್ಟೆಯಲ್ಲಿ ವಿಷ್ಣು ಪ್ರವೇಶ ಮಾಡಿ ವಾಮನನಾಗಿ ಒಂದು ಕುಬ್ಜನಾದಂತಹ ಒಂದು ಬಾಲಕನ ರೂಪದಲ್ಲಿ ಅವನು ಹುಟ್ಟುತ್ತಾನೆ. ಕಶ್ಯಪರೇ ಅವನಿಗೆ ಉಪನಯನವನ್ನೆಲ್ಲರೂ ಕೂಡ ಮಾಡ್ತಾರೆ. ಸೂರ್ಯ ಗಾಯತ್ರಿ ಜಪಗಳನ್ನೆಲ್ಲವೂ ಕೂಡ ಹೇಳಿ ಬಹಳ ಶಾಸ್ತ್ರೋಕ್ತವಾಗಿ ಅವನನ್ನ ಬೆಳೆಸಿ, ನಂತರ ನಿಮಗೆ ಗೊತ್ತೇ ಇದೆ ವಾಮನ ಬಂದು ಅದರ ನಂತರದಲ್ಲಿ ಅದು ಜನನ ಹೇಗಾಯ್ತು, ಉಪೇಂದ್ರ ಅನ್ನುವಂತಹ ಒಂದು ನಾಮಕ್ಕೆ ಇಲ್ಲಿಯವರೆಗೂ ವಿಶ್ಲೇಷಣೆ ಸಿಗತ್ತೆ, ಹೇಗೆ ಉಪೇಂದ್ರನ ಜನನ ಆಯಿತು ಅಂತ. ಉಪೇಂದ್ರ ಅಂತ ಅಂದ್ರೆ ಇಂದ್ರನ ತಮ್ಮನಾಗಿ ಬಂದವನೇ ಉಪೇಂದ್ರ ಅನ್ನುವಂಥದ್ದು. ಅದಕ್ಕೋಸ್ಕರ ಉಪೇಂದ್ರ ಅಂತ ಕರೆಯುವಂಥದ್ದು. ಇನ್ನು ಮುಂದೆ ಏನಾಗುತ್ತೆ, ಇಂದ್ರ ಪದವಿಯನ್ನು ಗೆದ್ರೂ ಕೂಡ ಶುಕ್ರಾಚಾರ್ಯರು ಏನ್ ಹೇಳ್ತಾರೆ, ನೀನು ಅಶ್ವಮೇಧ ಯಾಗವನ್ನ ಮಾಡು. ಅಶ್ವಮೇಧ ಯಾಗವನ್ನ ನೀನು ಮಾಡಿದ್ದೇ ಆದ್ರೆ ಇಂದ್ರರಾಗಲಿ ಅಥವಾ ಅದಕ್ಕೆ ಮೀರಿದಂತಹ ಶಕ್ತಿ ಅಂದ್ರೆ ವಿಷ್ಣುವು ಕೂಡ ನಿನ್ನನ್ನ ಬಂದು ವಿಚಲಿತಗೊಳಿಸೋದಕ್ಕೆ ಆಗೋದಿಲ್ಲ, ಅಂದ್ರೆ ನಿನ್ನ ಸೋಲ್ಸೋದಕ್ಕೆ ಆಗೋದೇ ಇಲ್ಲ. 100 ಅಶ್ವಮೇಧ ಯಾಗಗಳನ್ನ ಯಾರು ಸಂಪೂರ್ಣ ಮಾಡ್ತಾರೆ ಅಂಥವರಿಗೆ ಇಡೀ ಪ್ರಪಂಚವನ್ನೇ ಅಥವಾ ವಿಶ್ವವನ್ನೇ ಗೆದ್ದಂತಹ ಒಂದು ಫಲ ಸಿಗತ್ತೆ ಅನ್ನುವಂತಹ ಒಂದು ಧರ್ಮ ಸೂಕ್ಷ್ಮತ ಶಾಸ್ತ್ರದಲ್ಲಿ ಇರುವಂತಹ ಒಂದು ಇದನ್ನ ಶುಕ್ರಾಚಾರ್ಯರು ಬಲಿಚಕ್ರವರಿಗೆ ಹೇಳ್ತಾರೆ. ಅವರ ಒಂದು ಆಣತಿಯಂತೆ ಅವರು 99 ಅಶ್ವಮೇಧ ಯಾಗವನ್ನ ಸಫಲವಾಗಿ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಒಂದು ಯಾಗ ಮಾತ್ರ ಅಲ್ಲಿ ಬಾಕಿ ಇರುತ್ತೆ. ಆಗ ಶುಕ್ರಾಚಾರ್ಯರು ಬದಿಗೆ ಹೇಳ್ತಾರೆ, ಈ ಒಂದು ಯಾಗವನ್ನ ಅಕಸ್ಮಾತ್ ನೀನ್ ಏನಾದ್ರೂ ಕಂಪ್ಲೀಟ್ ಮಾಡಿದ್ದೇ ಆದ್ರೆ ನಿನಗೆ ವಿಷ್ಣುಗೆ ಏನು ಸ್ಥಾನ ಇದೆಯಲ್ಲ, ಅಂದ್ರೆ ಒಂದು ಪವರ್ ಇದೆಯಲ್ಲ, ಆ ಒಂದು ಎಲ್ಲಾ ಶಕ್ತಿಗಳು ನಿನಗೆ ಲಭ್ಯ ಆಗ್ತಾ ಹೋಗುತ್ತೆ. ಈ ಒಂದು ಯಾಗವನ್ನ ನೀನು ಬಹಳ ಜಾಗರೂಕತೆಯಿಂದ ನೀನು ಕಂಪ್ಲೀಟ್ ಮಾಡಕ್ಕೆ, 99 ಅಶ್ವಮೇಧ ಯಾಗವನ್ನು ನೀನು ಆಲ್ರೆಡಿ ಮಾಡಿದ್ಯಾ. ಇನ್ನೊಂದು ದಿವಸ ಯಾವತ್ತಾದ್ರೂ ಅಶ್ವಮೇಧ ಯಾಗ ಅಂದ್ರೆ ಏನು ಅಂತಾನು ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ತೇಕೆಂದ್ರೆ ಈ ಕತೆ ತುಂಬಾ ದೀರ್ಘವಾಗಿದೆ. ನಾನು ಮಧ್ಯದಲ್ಲಿ ಇನ್ನಷ್ಟು ಸೇರಿಸ್ತಾ ಹೋದ್ರೆ ಕಥೆಯಿಂದ ಸ್ವಲ್ಪ ಹೊರಗಡೆ ಬಂದಂಗ ಆಗ್ಬಿಡತ್ತೆ. ಇನ್ನೊಂದಿನ ಯಾವತ್ತಾದ್ರೂ ಅಶ್ವಮೇಧ ಅಂದ್ರೆ ಯಾಗ ಅಂದ್ರೆ ಏನು, ಪಾಂಡವರಲ್ಲೂ ಕೂಡ ಅದನ್ನ ಆ ಯಾಗವನ್ನು ಮಾಡಿದ್ದಾರೆ ಕೃಷ್ಣನ ಒಂದು ಸಲಹೆಯ ಒಂದು ನಿಟ್ಟಿನಲ್ಲಿ. ಸೊ 99 ಅಶ್ವಮೇಧ ಯಾಗವನ್ನ ಅವರು ಪೂರ್ತಿ ಮಾಡಿರ್ತಾರೆ. ಇನ್ನು ಒಂದು ಯಾಗವನ್ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ಆಗ ಆಗಮನ ಆಗುವಂಥದ್ದು ವಾಮನ ಅವತಾರದ ವಾಮನರು ಅಂದ್ರೆ ವಿಷ್ಣುವಿನ ರೂಪದಲ್ಲಿರುವಂತಹ ವಾಮನ ಬಂದು ಬಲಿ ಹತ್ರ ಕೇಳ್ತಾರೆ. ಬಲಿ ಬಹಳ ಸುಸಂಸ್ಕೃತನಾಗಿ ಅವರ ಪಾದವನ್ನೆಲ್ಲ ತೊಳೆದು ಅಂದ್ರೆ ಎಷ್ಟು ಸಂಸ್ಕಾರ ಬಲಿಯಲ್ಲಿ ಇತ್ತು ಅಂದ್ರೆ ಪ್ರಹ್ಲಾದನ ಮಗನಾಗಿರೋದ್ರಿಂದ ಅವನಿಗೆ ಅಷ್ಟು ಸಂಸ್ಕಾರ ಇತ್ತಂತೆ. ಆ ಬ್ರಾಹ್ಮಣನ ಅಂದ್ರೆ ಮಗುವಿನ ರೂಪದಲ್ಲೇ ಇದ್ದಂತಹ ಬ್ರಾಹ್ಮಣನ ಕಾಲೆಲ್ಲವನ್ನೂ ಕೂಡ ತೊಳೆದು ಅವನ ಪಾದಗಳಿಗೆ ಹೂವನ್ನೆಲ್ಲ ಹಾಕಿ ಪೂಜೆಯನ್ನ ಮಾಡಿ ಬಹಳ ಸತ್ಕಾರದಿಂದ ನೋಡ್ಕೊಂತಾನಂತ. ಆಗ ಶುಕ್ರಾಚಾರ್ಯರು ರಿಮೈಂಡ್ ಮಾಡ್ತಾರೆ, ನೋಡು ಈ ಬಾಲಕನ ರೂಪದಲ್ಲಿ ಬಂದಿರೋನೇ ವಿಷ್ಣು ಆಗಿರ್ಬೋದು ಅಂತ ನನಗೆ ಬಹಳ ಖಚಿತವಾಗಿ ಅನಿಸ್ತಾ ಇದೆ. ನೀನು ಯಾವುದಕ್ಕೂ ಕೂಡ ಸೋಲ್ಬೇಡ, ಅವನು ಏನೇ ಕೇಳಿದ್ರು ಕೂಡ ಕೊಡ್ಬೇಡ ಅಂತ ಎಚ್ಚರಿಸ್ತಾರೆ. ಆಗ ಇವ್ರು ಹೇಳ್ತಾರಂತೆ ಬಲಿ, ಭಗವಂತ ವಿಷ್ಣುನೇ ಅಕಸ್ಮಾತ್ ಏನಾದ್ರು ಬಂದಿದ್ರೆ ನನ್ನ ಹತ್ರ, ನನಗಿಂತ ಪುಣ್ಯಶಾಲಿ ಇನ್ಯಾರೂ ಕೂಡ ಇರೋದಿಲ್ಲ. ನಾನು ಬಹಳ ಅದೃಷ್ಟ ಅಂತ ನಾನು ಅದನ್ನ ಭಾವಿಸ್ತೀನಿ. ಅವನೇ ಬಂದು ಅಕಸ್ಮಾತ್ ಏನೇ ಕೇಳಿದ್ರು ಕೂಡ ನಾನು ಬಹಳ ಸಂತೋಷದಿಂದ ಕೊಡ್ತೀನಿ ಅಂತ ಅವನು ಶುಕ್ರಾಚಾರ್ಯಗೆ ಹೇಳ್ತಾನಂತೆ. ಅದಕ್ಕೆ ಶುಕ್ರಾಚಾರ್ಯರಿಗೆ ಬಹಳಷ್ಟು ಕೋಪ ಬರುತ್ತೆ. ಕೋಪ ಬಂದು ಶಾಪವನ್ನ ಕೊಡ್ತಾರ ಅಂತ ಬಲಿಗೆ. ನೀನೇನು ಇಲ್ಲಿವರೆಗೂ ಸಂಪತ್ತನ್ನ ಗಳಿಸಿದ್ಯಾ ಅಥವಾ ಏನು ಯಾಗಗಳನ್ನ ಮಾಡಿ ಒಂದು ಶಕ್ತಿಯನ್ನ ಗಳಿಸಿದ್ಯಾ, ಎಲ್ಲವೂ ಕೂಡ ನಷ್ಟ ಆಗುವಂತ ಶಾಪವನ್ನು ಕೊಡ್ತೀನಿ ನೀನ್ ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ಅಂತ. ಅದಕ್ಕೆ ಅವರು ಬಲಿ ಹೇಳ್ತಾನೆ, ನೀನ್ ನನಗೆ ಶಾಪ ಕೊಟ್ಟರು ಪರವಾಗಿಲ್ಲ, ನನಗೆ ಪರಮಾತ್ಮನ ಅಂತ ವಿಷ್ಣುವೇ ಈ ಒಂದು ರೂಪದಲ್ಲಿ ಬಂದಿದ್ದಾನೆ ಅಂದ್ರೆ ಅದಕ್ಕಿಂತ ನನಗೆ ಮುಕ್ತಿ ಸಿಕ್ಕದ ಹಾಗೇನೆ ಅನ್ಸ್ಬಿಡತ್ತೆ.
ನೀನು ಶಾಪ ಕೊಟ್ಟರು ಪರವಾಗಿಲ್ಲ ಗುರುಗಳೇ, ನಾನು ಆ ವಾಮನ ಏನು ಕೇಳ್ತಾನೆ ಅದಕ್ಕೆ ನಾನು ಯಾವುದಕ್ಕೂ ಕೂಡ ಇಲ್ಲ ಅಂತ. ಆಗ ಶುಕ್ರಾಚಾರ್ಯ ಕೋಪ ಬಂದು ಶಾಪವನ್ನು ಕೂಡ ಕೊಡ್ತಾರೆ ಬಲಿಗೆ. ನೀನಲ್ಲಿದ್ದಂತಹ ಎಲ್ಲಾ ಸಂಪತ್ತು ನಷ್ಟವಾಗಲಿ, ನೀನು ದರಿದ್ರನಾಗ್ಲಿ ಅಂತ ಶಾಪ ಕೊಡ್ತಾರೆ. ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ನಂತರ ವಾಮನ ಕೇಳ್ತಾನೆ, ಏನ್ ಬೇಕು ನಿನ್ಗೆ, ಏನ್ ಬೇಕಪ್ಪ ಅಂತ. ಅವ್ರು ಹೇಳ್ತಾರೆ, ನನಗೆ 3 ಅಡಿಯಷ್ಟು ಜಾಗಗಳು ಕೊಡಕ್ಕಾಗತ್ತಾ ನಿನಗೆ ದಾನದ ರೂಪದಲ್ಲಿ ಅಂತ. ಈ ಅಶ್ವಮೇಧ ಯಾಗವನ್ನ ನೀನು ಸಂಪೂರ್ಣವಾಗಿ ಮಾಡ್ಬೇಕಂದ್ರೆ ಈ ರೀತಿಯ ಒಂದು ದಾನವನ್ನ ಕೊಟ್ರೆ, ಬ್ರಾಹ್ಮಣರಿಗೆ ಈ ರೀತಿಯ ಒಂದು ದಾನವನ್ನ ಕೊಟ್ರೆ ನಿನ್ನ ಒಂದು ಯಾಗ ಬಹಳ ಶ್ರೇಯಸ್ಕರ ಅಂತ ಭಾವಿಸ್ತೀನಿ. 3 ಅಡಿ ಜಾಗಗಳನ್ನ ಕೊಡ್ತೀಯಾ ಅಂತ ಕೇಳಿದಾಗ ಆಯ್ತು ಅಂತ ಸಂತೋಷದಿಂದ ಒಪ್ಕೊಂತಾನೆ. ಮುಂದಿನ ಕತೆ ನಿಮ್ಗೆ ಗೊತ್ತಿರೋ ಅಂಥದ್ದೇ. ದೈತ್ಯಾಕಾರವಾಗಿ ವಾಮನ ಬೆಳೆದು, ಅದಕ್ಕೋಸ್ಕರ ಪ್ರಾಂಶು ಅನ್ನುವಂಥ ನಾಮ. ಬಹಳ ಕುಬ್ಜನಾದಂತಹ ಬಾಲಕನಾದಂತಹ ವಾಮನ ಹೇಗೆ ಅತಿ ಬೇಗನೆ ದೈತ್ಯಾಕಾರವಾಗಿ ಬೆಳೆದು ಒಂದೇ ಒಂದು ಕಾಲಿನಲ್ಲಿ ಇಡೀ ಭೂಮಂಡಲ, ಇಡೀ ಭೂಮಿಯನ್ನ ಆಕ್ರಮಣವನ್ನ ಮಾಡ್ತಾನೆ. ಇನ್ನೊಂದು ಕಾಲಿನಲ್ಲಿ ಇಡೀ ಆಕಾಶವನ್ನ ಆಕ್ರಮಣ ಮಾಡ್ತಾನೆ. ನಂತರದಲ್ಲಿ 3ನೇ ಕಾಲನ್ನು ಎಲ್ಲಿ ಇಡ್ಬೇಕಪ್ಪ ಅಂತ ಅವನ್ನೇ ಕೇಳ್ತಾನೆ. ಆಗ ಅಷ್ಟರಲ್ಲಿ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸಂದರ್ಭ ನಿಮ್ಗೆ ಹೇಳೋದು ಮರೆತೋಯ್ತು. ನಿಮಗೆ ಅರ್ಘ್ಯವನ್ನ ಕೊಡ್ಬೇಕಂದ್ರೆ, ದಾನದ ರೂಪದಲ್ಲಿ ಕೊಡ್ಬೇಕಂದ್ರೆ ಅರ್ಘ್ಯವನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಆ ಒಂದು ಇದರಲ್ಲಿ ನೀರನ್ನ ಹಾಕಿ ಅರ್ಘ್ಯವನ್ನ ಕೊಡ್ಬೇಕಾಗತ್ತೆ. ಅರ್ಘ್ಯವನ್ನ ಅಂದ್ರೆ ದಾನದ ರೂಪದಲ್ಲಿ ಕೊಡ್ಬೇಕಾದಾಗ ಈ ಶುಕ್ರಾಚಾರ್ಯರು ಹೋಗ್ಬಿಟ್ಟು ಆ ಒಂದು ಕಿಂಡಿಯಲ್ಲಿ, ಅಂದ್ರೆ ನೀರು ಬರುವಂತಹ ಒಂದು ಕಿಂಡಿಯಲ್ಲಿ ಒಂದು ಉಳುವಿನ ರೂಪದಲ್ಲಿ ಹೋಗಿ ಸೇರ್ಕೋತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ಆಗ್ಲಾದ್ರೂ ದಾನ ಕೊಡದೇ ಇರೋ ತರ ಆಗತ್ತೆ, ನಾನು ಸಂಸ್ಕಾರವನ್ನ ಕೊಟ್ಟಂತಹ ಬಲಿಗೆ ಒಂದು ಅರ್ಥ ಸಿಗತ್ತೆ ಅಂದ್ಬಿಟ್ಟು ಒಂದು ಕೀಟದ ರೂಪದಲ್ಲಿ ಹೋಗಿ ಅಲ್ಲಿ ಸೇರ್ಕೊಂತಾರಂತೆ. ಆಗ ವಾಮನರೇ ಒಂದು ಕಡ್ಡಿಯನ್ನು ತಗೊಂಡು ಆ ಒಂದು ನಾವೇನಾದ್ರು ಸಣ್ಣ ಪೈಪಲ್ಲಿ ಏನಾದ್ರು ಗಲೀಜ್ ಕಟ್ಕೊಂಡ ನಾವೇನು ಒಂದು ಕಡ್ಡಿ ಆಗೋದನ್ನ ಕ್ಲೀನ್ ಮಾಡ್ತೀವಲ್ಲ, ಹಾಗೆ ಒಂದು ಅಂಚಿನ ಕಡ್ಡಿಯಲ್ಲಿ ತಗೊಂಡು ಅವರು ತಿವಿತಾರಂತೆ. ಆಗ ತಿವಿದಿಂದ ಅವರ ಒಂದು ಕಣ್ಣು ಹೋಯ್ತು ಅಂತ. ನೀವು ಯಾವತ್ತಾದ್ರೂ ಯಾರಾದ್ರೂ ಚಲನಚಿತ್ರಗಳಲ್ಲೂ ಶುಕ್ರಾಚಾರ್ಯರ ಒಂದು ರೂಪವನ್ನು ನೋಡಿದಾಗ ಒಂದು ಕಣ್ಣು ಇರೋದಿಲ್ಲ, ಅವ್ರಿಗೆ ಇರೋದು ಒಂದೇ ಒಂದು ಕಣ್ಣಿರುತ್ತೆ. ಯಾಕೆಂದ್ರೆ ವಾಮನ ಅವತಾರದಲ್ಲಿ ಒಂದು ಕಣ್ಣನ್ನ ವಿಷ್ಣು ರೂಪದ ವಾಮನೆ ಚುಚ್ಚಿರ್ತಾನೆ, ಅಂದ್ರೆ ನೀರು ಬರ್ಲಿ ಅಂತ ಅಂದ್ಬಿಟ್ಟು. ಆಗ ಚುಚ್ಚಿದಾಗ ಅವ್ರು ಮತ್ತೆ ಸಾಮಾನ್ಯವಾದ ರೂಪ, ಅಂದ್ರೆ ಶುಕ್ರಾಚಾರ್ಯ ಒಂದು ರೂಪವನ್ನೇ ತಗೊಂತಾರೆ. ಒಂದು ಕಣ್ಣು ಹೋಗುತ್ತೆ ಅವ್ರಿಗೆ. ಆ ದಿವಸದಿಂದ ಅವರಿಗೆ ಒಂದೇ ಕಣ್ಣಿರುತ್ತೆ ಶುಕ್ರಾಚಾರ್ಯರಿಗೆ. ಅದಕ್ಕೆ ಪೂರಕವಾಗಿ ಅವರ ಅರ್ಘ್ಯವನ್ನು ಕೊಟ್ಟ ಮೇಲೆ, ದಾನವನ್ನು ಕೊಟ್ಟ ಮೇಲೆ ದೈತ್ಯರಾಗಿ ಬೆಳೆದು ಒಂದು ಕಾಲಿನಲ್ಲಿ ಭೂಮಿಯನ್ನ ಆಕ್ರಮಣ ಮಾಡ್ಕೊಂತಾರೆ, ಇನ್ನೊಂದು ಕಾಲ ಆಕಾಶವನ್ನ. 3ನೇ ಕಾಲು ಎಲ್ಲಿ ಇಡ್ಲಿ ಅಂತ ಕೇಳಿದಾಗ, ನನಗೆ ಮುಕ್ತಿಯನ್ನು ಕೊಡಪ್ಪ ವಿಷ್ಣು ಪರಮಾತ್ಮ, ನೀನು ಆ ಕಾಲನ್ನು ನನ್ನ ತಲೆ ಮೇಲೆ ಇಡಪ್ಪ ಅಂತ ಅವ್ನು ಬೇಡ್ಕೊಂಡಾಗ ವಿಷ್ಣು 3ನೇ ಕಾಲನ ಬಲಿಯ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ತೆಳ್ತಾನೆ. ಆ ದಿನವೇ ನಾವು ಅದಕ್ಕೆ ಬಲಿಪಾಡ್ಯಮಿ, ದೀಪಾವಳಿಯ ಸಮಯದಲ್ಲಿ ಏನ್ ಬರುತ್ತಲ್ಲ ಬಲಿಪಾಡ್ಯಮಿ ಅನ್ನುವಂಥದ್ದು, ಈ ಒಂದು ಕಾರಣಕ್ಕೆ ಬರುವಂಥದ್ದು. ಅದನ್ನ ನಾವು ಬಲಿಪಾಡ್ಯಮಿ ಅಂತ ಆಚರಣೆಯನ್ನ ಮಾಡ್ತೀವಿ. ಸೊ ಹಾಗೆ ಬಲಿ ಮುಕ್ತಿಯನ್ನ ಪಡಿತಾ ಹೋಗ್ತಾನೆ. ನಾನು ಯಾಕೆ ಇಷ್ಟು ದೀರ್ಘವಾಗಿ ಈ ಒಂದು ಕಥೆಯನ್ನ ಹೇಳಿದೆ ಅಂತ ಅಂದ್ರೆ, 3 ನಾಮಗಳು ಕೂಡ ಅದಕ್ಕೆ ಪೂರಕವಾಗೇ ಇದೆ. ಉಪೇಂದ್ರ ಅಂದ್ರೆ ಯಾರು ಅಂತಂದ್ರೆ, ಇಂದ್ರನ ಮಗನಾಗಿ ಹುಟ್ಟಬೇಕಾದಂತಹ ಒಂದು ಪರಿಸ್ಥಿತಿ ಬಂದದಕ್ಕೋಸ್ಕರ ಅದಿತಿಯ ಹೊಟ್ಟೆಯಲ್ಲಿ ಮತ್ತೆ ಜನ್ಮವನ್ನು ತಾಳೋದಕ್ಕೋಸ್ಕರ ಬಂದ್ರು ಉಪೇಂದ್ರ ಅನ್ನುವಂತಂದ್ರೆ. ಉಪೇಂದ್ರ ಅಂತಂದ್ರೆ ಇಂದ್ರನ ತಮ್ಮನಾಗಿ ಜನನವನ್ನು ತಗೊಂಡವನು. ಯಾಕೆ ಅಂತ ಈ ಕಥೆಯಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇನ್ನು ವಾಮನ ಅಂದ್ರೆ ನಿಮ್ಗೆ ಈ ಕಥೆಯಿಂದನೇ ಗೊತ್ತಾಗಿದೆ, ವಾಮನ ಅವತಾರವಾಗಿ ವಿಷ್ಣು ಬಂದಿದ್ದು ಅಂತ. ಇನ್ನು ಪ್ರಾಂಶುಹು ಅಂತ ಅಂದ್ರೆ ಬಹಳ ಎತ್ತರದವನು, ದೈತ್ಯಾಕಾರದ ರೂಪವನ್ನು ತಾಳದವನು ಅನ್ನುವಂಥ ಅರ್ಥ ಬರುತ್ತೆ. ಸೊ ಈ 3 ನಾಮಗಳಿಗೆ ನಾನು ಶುಕ್ರಾಚಾರ್ಯರ ಕಥೆಯನ್ನು ತಗೊಂಡು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಮುಂದಿನ ನಾಮಕ್ಕೆ ಹೋಗೋಣವಾ? ಕತೆ ಚೆನ್ನಾಗಿತ್ತಾ? ಪ್ರತಿಕ್ರಿಯೆ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ ಹೇಗಿತ್ತು? ಚೆನ್ನಾಗಿತ್ತು. ಧನ್ಯವಾದ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಅಮೋಘ ಅನ್ನುವಂಥದ್ದು. ನಾವು ವಿಷ್ಣುವಿಗೆ ಅಮೋಘ ಅಂತಲೂ ಕೂಡ ಕರಿತೀವಿ. ನ ಮೋಘಂ ಚೇಷ್ಟತಂ ಯಸ್ಯ ಸಹ ಅಮೋಘ. ಮೋಘಂ ಅಂತ ಅಂದ್ರೆ ಪಾಪ ಅನ್ನುವಂಥದ್ದು. ನ ಮೋಘಂ ಚೇಷ್ಟಿತಂ ಅಂದ್ರೆ ಯಾವುದೇ ರೀತಿಯ ಪಾಪವನ್ನ ಅಂಟದೇ ಇರುವಂಥವನು ಅಂತ. ದ ಒನ್ ಹೂಸ್ ಆಕ್ಷನ್ ನೆವರ್ ಗೋ ಫಾರ್ ವೇಸ್ಟ್. ಅವನು ಮಾಡುವಂತಹ ಯಾವುದೇ ಕೆಲಸವಾದರೂ ಕೂಡ ಅದು ಅರ್ಥಪೂರ್ಣವಾಗಿರುತ್ತೆ. ಯಾವುದೇ ಪಾಪದ
ನಂಟನ್ನ ಅವನು ಹೊತ್ಕೊಂಡಿರಲ್ಲ ಅಂತ. ಅದಕ್ಕೋಸ್ಕರ ಅವನಿಗೆ ನಾವು ಅಮೋಘ ಅಂತ ಕರೆಯುವಂಥದ್ದು. ಅಂದ್ರೆ ಅವನ ವ್ಯಕ್ತಿತ್ವ, ಅವನು ಮಾಡುವಂತಹ ಕೆಲಸ ಅಥವಾ ಮಾಡುವಂತಹ ಕರ್ಮ, ಸಮಾಜಶಾಸ್ತ್ರದಲ್ಲಿ ಕೆಲಸಕ್ಕೆ ಕರ್ಮ ಅಂತಾನೆ ಹೇಳ್ತಾರೆ. ಮಾಡುವಂಥ ಕರ್ಮಗಳು ಯಾವಲು ಫಲವನ್ನ ಅಪೇಕ್ಷೆ ಮಾಡದಲೇ ಅನ್ನುವಂತಹ ಕರ್ಮಗಳನ್ನ ಮಾಡಬೇಕು. ಇನ್ನೊಬ್ಬರಿಗೆ ಒಳ್ಳೇದಾಗುವಂತಹ ಕರ್ಮಗಳನ್ನ ಮಾಡಬೇಕು. ಧರ್ಮವನ್ನ ಉಳಿಸುವಂತಹ ಕರ್ಮಗಳನ್ನ ಮಾಡಬೇಕು. ಈ ರೀತಿಯ ಕರ್ಮಗಳನ್ನ ಯಾರು ಮಾಡ್ತಾ ಹೋಗ್ತಾರೆ ಅವರು ವಿಷ್ಣುವಿಗೆ ಅಥವಾ ಪರಮಾತ್ಮನಿಗೆ ಬಹಳ ಪ್ರಿಯ ಆದಂತಹ ಒಂದು ಅಂಶ ಆಗ್ತಾರೆ, ಅಥವಾ ಅವರಿಗೆ ಸದ್ಗತಿಗಳು ಪ್ರಾಪ್ತವಾಗತ್ತೆ ಅಥವಾ ಸದ್ಗುಣಗಳು ಪ್ರಾಪ್ತಿ ಆಗತ್ತೆ. ಮುಂದಿನ ಜನ್ಮದಲ್ಲಿ ಇನ್ನಿಷ್ಟು ಶ್ರೇಷ್ಠರ ಹೊಟ್ಟೆಯಲ್ಲಿ ಅವರು ಜನನವನ್ನ ತೆಗೆದುಕೊಳ್ಳಕ್ಕೆ ಆಗತ್ತೆ ಅನ್ನೋದು ನಾವು ಸುಮಾರಷ್ಟು ಉದಾಹರಣೆಗಳಲ್ಲಿ ನಮಗೆ ಕಂಡು ಬಂದಿದೆ ಅಲ್ವಾ. ಸೊ ಇಲ್ಲಿ ಅಮೋಘ ಅಂತ ಅಂದ್ರೆ ಅವನ ಕಾರ್ಯಗಳು, ಅವನ ಕೆಲಸಗಳು ಯಾವಾಗಲೂ ಕೂಡ ತುಂಬಾ ಶ್ರೇಷ್ಠವಾಗೇ ಇರುತ್ತೆ. ಅವನ ಒಂದು ಸಂಕಲ್ಪಗಳು, ಅವನು ಏನಾದ್ರೂ ಮಾಡ್ಬೇಕು, ಏನಾದ್ರೂ ಆಗ್ಬೇಕು ಅಂದ್ರೆ ಅವನ ಒಂದು ಪರಿಕಲ್ಪನೆ ಬಹಳ ಖಚಿತವಾಗಿರುತ್ತೆ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನನಗೆ ಗೊತ್ತಿರುವಂತಹ ಏನೋ ಒಂದು ಕಥೆಯನ್ನ, ನನಗೆ ಗೊತ್ತಿರುವಂತಹ ಏನೋ ಒಂದು ನಾಮಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಅನ್ನೋದು ಅವನ ಸಂಕಲ್ಪನೆ ಆಗಿರುತ್ತೆ. ಯಾಕೆಂದ್ರೆ ನನಗೆ ಈ ಸ್ಥಾನದಲ್ಲಿ ಈ ಸಮಯಕ್ಕೆ ಇದೇ ಮಾಡ್ಬೇಕು ಅನ್ನೋದು ಅವನ ಸಂಕಲ್ಪ ಆಗಿರುತ್ತೆ. ಈಗ ನಿಮಗೆ ನೀವು ಅಲ್ಲಿ ಕೂತ್ಕೊಂಡು ಇದನ್ನ ಕೇಳ್ಬೇಕು ಅನ್ನುವಂಥದ್ದು ಕೂಡ ಅವನ ಸಂಕಲ್ಪ. ನಾವು ಬರೀ ಇವೆಲ್ಲ ನೆಪ ಮಾತ್ರ, ಯಾವ್ದೋ ಜೂಮ್ ವರ್ಕ್ ಆಗ್ಲಿಲ್ಲ ಅಥವಾ ಇವೆಲ್ಲವೂ ಕೂಡ ನೆಪ ಮಾತ್ರವಾಗಿರುತ್ತೆ. ಸೊ ಅವನ ಸಂಕಲ್ಪಗಳು ಏನಿರುತ್ತೆ, ಯಾಕೆಂದ್ರೆ ಅವನ ಅಮೋಘ, ಅವನು ಮಾಡುವಂತಹ ಆಲೋಚನೆ ಕರ್ಮ ಯಾವುದೂ ಕೂಡ ವ್ಯರ್ಥ ಆಗದೆ ಇರುವಂತಹ ಒಂದು ಕರ್ಮವನ್ನ ಮಾಡುವಂತ. ನಾವು ಇದನ್ನ ಒಂದು ಸೋಷಿಯಲ್ ಮೀಡಿಯಾನೋ ಏನೋ ಬಂದು ತಗೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ವ್ಯರ್ಥವಾದಂತಹ ಕೆಲಸವನ್ನು ಮಾಡ್ತಿರ್ತೀವಿ. 1 ಗಂಟೆಗಳ 2 ಗಂಟೆಗಳ ಕಾಲ ಮೊಬೈಲ್ ಅಲ್ಲೇ ನಾವು ಮುಳುಗಿರ್ತೀವಿ. ಅಂದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಜ್ಞಾನ ಅಂತೂ ಪ್ರಾಪ್ತಿ ಆಗೋದಿಲ್ಲ, ಮುಕ್ತಿ ಅಂತೂ ಸಿಗೋದಿಲ್ಲ. ಆದ್ರೂ ಕೂಡ ಮಾಡಬಾರ್ದಂತಹ ಅಂತಂದ್ರೆ ಆ ರೀತಿ ನಾನು ಹೇಳ್ತಾ ಇಲ್ಲ, ಅಂದ್ರೆ ವ್ಯರ್ಥ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ. ಆದ್ರೆ ಪರಮಾತ್ಮ ಮಾಡುವಂತಹ ಕೆಲಸಗಳು ಯಾವಳು ಕೂಡ ವಿಶಿಷ್ಟವಾಗಿರ್ತವೆ, ಸದ್ಗುಣಶೀಲವಾಗಿರ್ತವೆ, ಧರ್ಮವನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಇರ್ತವೆ, ದುಷ್ಟರ ನಾಶವನ್ನ ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡುವಂತಹ ಕಾರ್ಯಗಳಲ್ಲಿ ಅವನು ಯಾವಾಗಲೂ ಕೂಡ ತೊಡಗಿರ್ತಾನೆ. ಅದಕ್ಕೆಷ್ಟರ ನಾವು ಇಡೀ ಮಹಾಭಾರತದ ಒಂದು ಕಥೆಯ ನಮಗೆ ಒಂದು ಉದಾಹರಣೆಯ ರೂಪದಲ್ಲಿ ಇರುತ್ತೆ ಅಲ್ವಾ. ಅಮೋಘ ಅಂತಂದ್ರೆ ಅವನು ಮಾಡಂತಹ ಯಾವುದೇ ಕಾರ್ಯಗಳು ನಷ್ಟ ಆಗೋದಿಲ್ಲ, ಅವನ ಆಲೋಚನೆಗಳು ಯಾವತ್ತೂ ಸಕಾರಾತ್ಮಕವಾಗೇ ಇರುತ್ತೆ ಅನ್ನುವಂಥ ಅರ್ಥ ಬರುತ್ತೆ. ಒಂದು ಕಥೆಯ ಮುಖಾಂತರ ಈ ನಾಮವನ್ನ ನಾವು ಅರ್ಥೈಸ್ಕೊಂತೀವಿ ಅಂದ್ರೆ, ಮತ್ತೆ ಅರ್ಜುನ ಮತ್ತೆ ಕೃಷ್ಣನ ಒಂದು ಸಂವಾದ ನಡೆಯುತ್ತೆ. ಆ ಒಂದು ಸಂವಾದದ ಒಂದು ರಿಪ್ಲೈ ಏನ್ ಬರುತ್ತೆ, ಆ ಒಂದು ರಿಪ್ಲೈ ಈ ಒಂದು ನಾಮಕ್ಕೆ ಬಹಳಷ್ಟು ಸೂಟ್ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ಯಾರೋ ಒಬ್ರು ಅನ್ಮ್ಯೂಟ್ ಆಗಿಲ್ಲ, ಯಾರು ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನೀರಜಾ ಮೂರ್ತಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಈ ಮಾತನ್ನ ಬಹಳಷ್ಟು ಸತಿ ನಮ್ಮ ಬಾಯಿಂದ ನಾವೇ ಹೇಳಿರ್ತೀವಿ ಅಥವಾ ಕೇಳಿರ್ತೀವಿ. ಒಳ್ಳೆಯವರಿಗೆ ಯಾಕೆ ಕಷ್ಟ, ನಾನು ಇಷ್ಟು ದಾನ ಧರ್ಮಗಳನ್ನ ಮಾಡ್ತೀನಿ, ನನ್ನ ಆಲೋಚನೆಗಳು ಯಾವಲ್ಲೂ ಕೂಡ ಒಳ್ಳೇದೇ ಇರುತ್ತೆ, ಆದ್ರೆ ಭಗವಂತ ನನಗೇ ಕಷ್ಟ ಕೊಡ್ತಾನೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಆದ್ರೂ ಕೂಡ ನನಗೇ ದೇವ್ರು ಯಾಕೆ ಇಷ್ಟ ಅನ್ಯಾಯ ಮಾಡ್ತಾನೆ ಅಂತ ನಾವು ದೇವರನ್ನ ದೂಷಿಸ್ತೀವಿ. ಸಾಮಾನ್ಯವಾಗಿ ನಾನು ಕೂಡ ಒಬ್ಬ ಅಂತ ನೆನ್ಕೊ. ನಾವು ಬಹಳ ಪೂಜೆ ಪುರಸ್ಕಾರ ದಾನ ಧರ್ಮ ಅಥವಾ ಆಲೋಚನೆಗಳು ಕೆಲಸಗಳು ಎಲ್ಲವೂ ಕೂಡ ಶ್ರದ್ಧೆಯಿಂದ ಮಾಡಿದ್ರು ಕೂಡ ಭಗವಂತ ಅಂಥವರನ್ನೇ ತುಂಬಾ ಪರೀಕ್ಷೆ ಮಾಡ್ತಿರ್ತಾನೆ. ಒಂದು ಸ್ಕೂಲಲ್ಲಿ ನಡೆದಂತಹ ಒಂದು ಸಾಮಾನ್ಯವಾದಂತಹ ಒಂದು ಪ್ರಸಂಗ. ಪ್ರತಿದಿನ ಒಬ್ಬ ಲೇಟಾಗಿ ಹೋಗ್ತಿರ್ತಾನೆ ಸ್ಕೂಲ್ಗೆ. ಆ ಮೇಷ್ಟ್ರು ಆ ಹುಡುಗನನ್ನ ಕೇಳೋದೇ ಇಲ್ಲ, ಯಾಕಪ್ಪ ನೀನ್ ಲೇಟಾಗಿ ಬಂದೆ ಅಂತ. ಯಾವತ್ತೋ ಒಂದೇ ಒಂದು ದಿನ ಮಾತ್ರ ಒಬ್ಬ ಲೇಟಾಗಿ ಹೋಗ್ತಾನೆ ಸ್ಕೂಲ್ಗೆ. ಆವಾಗ ಅವ್ರು ಕಡ್ಡಿ ತಗೊಂಡ್ ಬರ್ತಾರೆ ಮೇಷ್ಟ್ರು, ಯಾಕೋ ಲೇಟಾಗಿ ಬಂದೆ ಅಂತ. ಆಗ ಹುಡುಗ ಕೇಳ್ತಾನು, ಮಹೋದಯ ನೀವು ಪ್ರತಿದಿನ ಅವ್ನು ಲೇಟಾಗಿ ಬರ್ತಾರ, ಅವ್ನ್ ಮಾತ್ರ ನೀವು ಕೇಳಲ್ಲ, ನನ್ನ ಮಾತ್ರ ಒಂದೇ ಒಂದಿನ ಲೇಟಾಗಿ ಬಂದೆ, ನನ್ನ ಯಾಕೆ ಕೇಳ್ತೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರತಿದಿನ ಲೇಟಾಗಿ ಅವ್ನು ಕೆಟ್ಟೋಗಿದ್ದಾನೆ ಆಲ್ರೆಡಿ, ಅವನ್ನ ತಿದ್ದೋದಕ್ಕೆ ಆಗೋದಿಲ್ಲ. ನೀನು ಸರಿಗಿದ್ಯಾ, ನೀನು ಸರಿಗಿರೋನು ತಪ್ಪು ಮಾಡಬಾರ್ದಲ್ವಾ, ಅದಕ್ಕೋಸ್ಕರ ನಾನು ನಿಮಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಥವಾ ಹೊಡಿತಾ ಇದ್ದೀನಿ ಅಂತ ಗುರುಗಳು ಹೇಳ್ತಾರಂತೆ. ಹಾಗೆ ದೇವರು ನಮ್ಮನ್ನ ಯಾಕೆ ಪರೀಕ್ಷೆ ಮಾಡ್ತಾನೆ ಅಥವಾ ನಮಗೆ ಯಾಕೆ ಕಷ್ಟಗಳನ್ನ ಕೊಡ್ತಾನೆ, ಬಡವರಿಗೆ ಅಥವಾ ದೀನರಿಗೆ ಯಾಕೆ ಜಾಸ್ತಿ ಕಷ್ಟ ಕೋಟೆಗಳಲ್ಲೂ ಸಿಗುತ್ತೆ ಅಂತ ಅಂದ್ರೆ ಅದು ಅವನ ಒಂದು ಆಲೋಚನೆ. ಯಾಕಂದ್ರೆ ಅವನ ಅಮೋಘ. ಅದಕ್ಕೋಸ್ಕರ ಅವನ ನಿಟ್ಟಿನಲ್ಲಿ ನಾವು ಯಾವತ್ತೂ ದೇವರನ್ನ ದೂಷಿಸಬಾರ್ದು. ಶ್ರೀರಾಮನಂತಹ ಮಹಾಪುರುಷನೂ ಕೂಡ ರಾವಣ
ರಾವಣನಿಗೆ ಶ್ರೀರಾಮ ಇಷ್ಟ ಆಗ್ಲಿಲ್ಲ. ಒಬ್ಬ ಮಹಾಪುರುಷೋತ್ತಮ ಅವನು. ಆ ಪುರುಷೋತ್ತಮನಿಗೆ ಗುಣಗಳೇ ರಾವಣನಿಗೆ ಇಷ್ಟ ಆಗ್ಲಿಲ್ಲ. ಹಾಗೆ ಕಂಸನಿಗೆ ಶ್ರೀಕೃಷ್ಣ ಇಷ್ಟ ಆಗ್ಲಿಲ್ಲ ಅಲ್ವಾ. ಬಹಳಷ್ಟು ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಬಹಳಷ್ಟು ಕೆಟ್ಟವರಿಗೆ ಒಳ್ಳೆಯವರು ಇಷ್ಟ ಆಗೋದಿಲ್ಲ, ಅದವರ ಸ್ವಭಾವ ಅಲ್ವಾ. ಆ ರೀತಿಯಾಗಿ ಒಂದು ಪ್ರಸಂಗ ನಡೆಯುತ್ತೆ. ಕೃಷ್ಣ ಮತ್ತೆ ಅರ್ಜುನರಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಅರ್ಜುನ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಕೃಷ್ಣ ಯಾವಾಗಲೂ ಕೂಡ ಒಳ್ಳೆಯವರಿಗೆ ಯಾಕೆ ಕಷ್ಟನ ಕೊಡ್ತೀಯ ನೀನು? ಯಾಕಂದ್ರೆ ನೀನು ಜಗತ್ತೇ ಪಾಲನೆ ಮಾಡುವಂತವ್ನು. ಇದು ಭಗವದ್ಗೀತೆಯ ನಂತರದಲ್ಲಿ ಬಂತಹ ಪ್ರಸಂಗ ಅನ್ಸತ್ತೆ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಅರ್ಜುನನಿಗೆ ಆಲ್ರೆಡಿ ಗೊತ್ತಿತ್ತು ಶ್ರೀಕೃಷ್ಣ ಪರಮಾತ್ಮನೇ ಆ ವಿಷ್ಣುವಿನ ಅವತಾರ ಅಂತ ಆಲ್ರೆಡಿ ಅವನಿಗೆ ಗೊತ್ತಿತ್ತು. ಹಾಗೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಯಾಕೆ ನೀನು ಬಹಳ ಸತ್ಯಸಂಧರಿಗೆ ಅಥವಾ ನಿಷ್ಠೆಯಿಂದ ಇರೋರಿಗೆ, ಧರ್ಮನಿಷ್ಠರಿಗೆ ಬಹಳಷ್ಟು ಕಷ್ಟಗಳನ್ನ ಕೊಡ್ತೀಯಾ, ಅವರನ್ನ ಇಕ್ಕಟ್ಟಿಗೆ ಸಿಕ್ಕಿಸ್ತೀಯ, ಯಾಕೆ ಈ ತರ ಮಾಡ್ತೀಯಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ ಬಹಳ ನಗ್ನಗ್ತಾನೆ ಹೇಳ್ತಾನೆ, ಸರಿ ಆಯ್ತು, ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಬಾ ಹೋಗೋಣ ಅಂತ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ, ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿನಲ್ಲಿ ಒಂದು ವಿಧವೆ, ಒಂದು ವಯಸ್ಸಾದಂತಹ ಒಂದು ವಿಧವೆ, ಬಹಳ ಬಡತನವಾದಂತಹ ಒಂದು ಪರಿಸ್ಥಿತಿ ಅವರ ಮನೆಯಲ್ಲಿ. ಕೃಷ್ಣ ಬಂದ ಅಂತ ಅಂದ್ಬಿಟ್ಟು ಅವರಿಗೆ ಬಹಳಷ್ಟು ಖುಷಿ. ಯಾಕಂದ್ರೆ ಇಡೀ ಒಂದು ನಗರದಲ್ಲಿ ಕೃಷ್ಣ ಅಥವಾ ಅರ್ಜುನ ಅಂತಂದ್ರೆ ಸಾಮಾನ್ಯವಾಗಿ ಒಂದಿಷ್ಟು ಒಂದು ಗರ್ವ ಇರತ್ತಲ್ಲ, ಕೃಷ್ಣನೇ ನಮ್ಮನೆಗೆ ಬಂದ ಅನ್ನುವಂಥ ಅತಿಥಿಯಾಗಿ ಬಂದಿದ್ದಾನೆ ಅಂತ. ಏನೂ ಅವ್ರ ಮನೇಲಿ ಇಲ್ಲ ಅಂದ್ರೂ ಅವ್ರ ಹತ್ರ ಆಧಾರವಾಗಿದ್ದು ಒಂದೇ ಒಂದು ಹಸು. ಆ ಹಸುವನ್ನ ಇಟ್ಕೊಂಡು ಜೀವನ ಮಾಡ್ತಿದ್ದು. ಒಬ್ಬ ಮಗ ಕೂಡ ಇದ್ದ. ಆ ಮಗನ ಒಂದು ಸಂಪಾದನೆಯನ್ನು ಕೂಡ ಆಗ್ತಾ ಇತ್ತು. ಬಹಳಷ್ಟು ಆರೈಕೆಯನ್ನ ಮಾಡ್ತಾರೆ. ಆ ವಿಧವೆ ಆದವಳು ಒಬ್ಬಂಟಿ ಆದ್ರೂ ಕೂಡ ಏನು ಸಲಕರಣೆಗಳಿಲ್ಲ ಅಂದ್ರೂ ಕೂಡ ಅವ್ರಿಗೆ ಹಾಲನ್ನ ಕೊಟ್ಟು ಬಹಳ ಸತ್ಕಾರ ರೀತಿಯಲ್ಲಿ, ಬಹಳ ಅತಿಥಿ ದೇವೋ ಭವ ಅಂತ ನಾವೇನ್ ಹೇಳ್ತೀವಲ್ಲ, ಹಾಗೆ ಬಹಳಷ್ಟು ಚೆನ್ನಾಗಿ ಕೃಷ್ಣ ಮತ್ತೆ ಅರ್ಜುನ್ ಇಬ್ರು ಕೂಡ ಸತ್ಕಾರವನ್ನ ಮಾಡ್ತಾರೆ. ಹೋಗುವಂತ ಸಮಯದಲ್ಲಿ ಅರ್ಜುನ ಹೇಳ್ತಾನಂತೆ, ಏನೂ ಇಲ್ಲದೆ ಇರುವಂತಹ ಆ ಒಂದು ವಿಧವೆ ನಾವು ಬಂದ್ವಿ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಸತ್ಕಾರವನ್ನ ಮಾಡಿ, ಪಾಲನೆ ಮಾಡಿ, ಪೋಷಣೆ ಮಾಡಿ, ಹಾಲು ಫಲಗಳು ಎಲ್ಲವನ್ನೂ ಕೂಡ ನಮಗೆ ಕೊಟ್ಟಿದ್ದಾಳೆ. ಅವ್ರಿಗಾದ್ರೂ ನೀವು ಆಶೀರ್ವಾದ ಮಾಡಬಾರ್ದ ಕೃಷ್ಣ ಅಂತ. ಆಶೀರ್ವಾದ ತಾನೇ, ಆಯ್ತು ಬಾ ಮಾಡ್ತೀನಿ ಅಂತ ಒಂದು ಮುಗುಳ್ನಗೆನ ಬೀಳ್ತಾನೆ. ಸದಾ ಕೃಷ್ಣ ಮುಗುಳ್ನಗೆ ಬೀಳೋದ್ರಲ್ಲಿ ಅವನು ಯಾವಾಗಲೂ ಇದು. ಮಹಾಭಾರತದಂತಹ ದೊಡ್ಡ ಯುದ್ಧ ನಡೀತಾ ಇದ್ರು ಕೂಡ ಅವನ ಮುಗುಳ್ನಗೆಗೆ ಅಥವಾ ಅವನ ಮುಖದ ಒಂದು ಇದಕ್ಕೆ ಏನೂ ಕೂಡ ಕಮ್ಮಿ. ನಾವೆಲ್ಲ ಸಾಮಾನ್ಯವಾಗಿ ಒಂದು ಗಂಭೀರವಾದಂತ ಸಮಯದಲ್ಲಿ ಯಾವತ್ತೂ ಕೂಡ ನಮ್ಮಲ್ಲಿ ಒಂದು ಮುಗುಳ್ನಗೆ ಬರಲ್ಲ ಅಥವಾ ಹಸನ್ಮುಖರಾಗಿರೋದಿಲ್ಲ. ಆದ್ರೆ ಕೃಷ್ಣ ಯಾವಾಗಲೂ ಹಸನ್ಮುಖನಾಗಿದ್ನಂತೆ. ಆಯ್ತು ಬಾರಯ್ಯ ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು ಬಂದ್ರಂತೆ. ಅವ್ರು ಇನ್ನೇನು ಬರಬೇಕು ಅಂದ್ರೆ ಅದೇ ನಗರದಲ್ಲೇ ಇನ್ನು ಇದ್ದಾರೆ. ಅವ್ರಿನ್ನು ಸ್ವಲ್ಪ ದೂರ ಬಂದಿದ್ದಾರೆ ಮನೆಯನ್ನು ಬಿಟ್ಟು. ಆ ಸಮಯಕ್ಕೆ ಆಲ್ರೆಡಿ ಆ ಅಜ್ಜಿಯಲ್ಲಿ ಇರುವಂತಹ ಒಂದು ಹಸು ಏನಿತ್ತು, ಆ ಹಸು ಸಾವನ್ನಪ್ಪತ್ತೆ. ಆ ಇಡೀ ಮನೆಗೆ ಆಧಾರವಾಗಿದ್ದೇ ಆ ಹಸು. ಆ ಹಸುವಿನಿಂದಲೇ ಒಂದು ಜೀವನದ ಒಂದು ಕ್ರಿಯೆ ನಡೀತಾ ಇತ್ತು. ಆ ಹಸು ಸತ್ತೋಗುತ್ತೆ. ಅದು ಹೇಗೋ ನಗರದಲ್ಲಿ ಬಂದು ಕೃಷ್ಣಾರ್ಜುನರಿಗೆ ಆ ವಿಷಯ ಗೊತ್ತಾಗುತ್ತೆ. ಅಜ್ಜಿ ಅಥವಾ ವಿಧವೆಯಲ್ಲಿ ಇದ್ದಂತಹ ಒಂದು ಹಸು ಮೃತ ಹೊಂದಿದೆ ಅಥವಾ ಸತ್ತಿದೆ ಅನ್ನುವಂಥದ್ದು. ಆಗ ಅರ್ಜುನ ಕೇಳ್ತಾನೆ, ಕೃಷ್ಣ ನಾನ್ ನಿನ್ಗೆ ಹೇಳಿದ್ದು ಆಶೀರ್ವಾದ ಮಾಡು ಅಂತ. ನಮಗೆ ಅಷ್ಟು ಸತ್ಕಾರಗಳನ್ನ ಮಾಡಿ ಅಷ್ಟು ಇದೆಲ್ಲ ಮಾಡಿರುವಂತಹ ಅಜ್ಜಿಗೆ ನೀನು ಆಶೀರ್ವಾದವನ್ನ ಮಾಡು ಅಂತ ಅಂದ್ರೆ, ಒಂದು ಹಸು ಆಧಾರವಾಗಿತ್ತು, ಆ ಹಸುವನ್ನೇ ನೀನು ಕೊಂಡುಕೊಳ್ಳೋ ಅಂದ್ರೆ ಸಾಯಿಸೋದ? ಏನ್ ಮಾಡ್ದೆ ನೀವು, ಯಾಕೆ ಈ ತರ ಮಾಡ್ದೆ ಅಂತ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಕೃಷ್ಣ ಉತ್ತರಿಸ್ತಾನೆ, ಆ ಒಂದು ವಿಧವೆಯ ದಿನನಿತ್ಯದ ಕಾರ್ಯ ಏನಾಗಿತ್ತು ಅಂತ ಅಂದ್ರೆ, ಸದಾ ಹರಿ ಧ್ಯಾನವನ್ನು ಮಾಡೋದೇ ಅವಳ ಕೆಲಸ ಆಗಿತ್ತಂತೆ. ಅಂದ್ರೆ ಅವಳಿಗೆ ಇಷ್ಟ ಅಷ್ಟಿತ್ತು. ಆದ್ರೆ ಆ ಹಸುವಿನ ಒಂದು ಕೆಲಸ ಏನಿತ್ತಲ್ಲ, ಹಸುವಿನ ಹಾಲು ಕರಿಬೇಕು, ಹಾಲು ತಗೊಂಡೋಗಿ ಹಾಕ್ಬೇಕು, ಅಥವಾ ಹಸುವಿನ ಪಾಲನೆ ಮಾಡ್ಬೇಕು, ಪೋಷಣೆ ಮಾಡ್ಬೇಕು, ಅವಳಿಗೆ ಸಮಯವೇ ಸಿಗ್ತಾ ಇರಲ್ಲ ಅಂತೆ. ಹಸುವಿನ ಸೇವೆಯಲ್ಲೇನೆ ಅವಳು ಆದಷ್ಟು ಸಮಯವನ್ನ ಕಳೀತಾ ಇದ್ದಂತೆ. ಹರಿಧ್ಯಾನವನ್ನ ಮಾಡೋದಕ್ಕೆ ಅವಳಿಗೆ ಸಮಯವೇ ಸಿಗ್ತಾ ಇರಲ್ಲ ಅಂತ. ಸೊ ನಾನು ಏನ್ ಮಾಡಿದೆ ಅಂತ ಅಂದ್ರೆ, ಆ ಹಸುವಿಗೆ ಮುಕ್ತಿಯನ್ನ ಕೊಟ್ಟೆ. ಆ ಹಸು ಮುಕ್ತಿಗೆ ಆತ್ಮ ಮುಕ್ತಿಗೆ ಬಹಳಷ್ಟು ಆತುರಿತಾ ಇತ್ತು. ಆ ಹಸುವಿಗೆ ಮುಕ್ತಿಯನ್ನ ಕೊಡೋ ನಿಟ್ಟಿನಲ್ಲಿ ನಾನು ಹಸುವಿಗೆ ಮುಕ್ತಿಯನ್ನ ಕೊಟ್ಟೆ. ಮತ್ತೆ ಇವಳಿಗೆ ಒಬ್ಬ ಮಗ ಇದ್ದ, ಆ ಮಗ ಹೇಗೋ ತಾಯಿನ ನೋಡ್ಕೊಂತಾನೆ. ಇವಳಿಗೆ ಬೇಕಾದದ್ದು ಸಮಯ, ನನ್ನ ಧ್ಯಾನವನ್ನ ಮಾಡ್ಬೇಕು ಅಂತ ಬಹಳಷ್ಟು ಪರಿತಪಿಸ್ತಾ ಇದ್ಲವಳು. ಒಂದು ಸತಿ ಆದ್ರೂ ಪಾರಾಯಣವನ್ನ ಮಾಡ್ಬೇಕು ವಿಷ್ಣು ಸಹಸ್ರನಾಮ ಅಂತ ಪರಿತಪಿಸ್ತಾ ಇಲ್ಲ, ಆದ್ರೆ ಅವಳಿಗೆ ಸಮಯ ಆಗ್ತಿರ್ಲಿಲ್ಲ. ಸೊ ಈ ರೀತಿ ಹಸು ಇದ್ದಿದ್ಕೋಸ್ಕರ ಅವಳಿಗೆ ನನ್ನ ಧ್ಯಾನವನ್ನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಹಸುವಿಗೆ ಮುಕ್ತಿಯನ್ನ ಕೊಟ್ಟೆ. ಮತ್ತೆ ಆ
ಆ ಒಂದು ವಿಧವೆಗೆ ನನ್ನ ಧ್ಯಾನವನ್ನ ಮಾಡಿ ಮುಕ್ತಿಯನ್ನ ತಗೊಳ್ಳೋಂತಹ ನಿಟ್ಟಿನಲ್ಲಿ ನಾನು ಸಹಾಯವನ್ನು ಮಾಡಿದೆ. ಈಗ ನೀನ್ ಹೇಳು, ನಾನ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಕೃಷ್ಣ ಪ್ರಶ್ನಿಸ್ತಾನೆ. ಎಷ್ಟೋ ವಿಚಾರಗಳು ನಮ್ಗೆ ಈ ರೀತಿನೇ ಅನ್ಸುತ್ತೆ. ಭಗವಂತ ನಮ್ಗೆ ಏನೋ ಮಾಡಿರ್ತಾನೆ, ಅಂದ್ರೆ ನಾವೇನ್ ಅನ್ಕೊಂತೀವಿ ಅಂತ ಅಂದ್ರೆ ನಮಗೆ ಶಿಕ್ಷೆಯನ್ನ ಕೊಡ್ತಿದ್ದಾನೆ ಭಗವಂತ, ನಮಗೆ ಕಷ್ಟಗಳನ್ನ ಕೊಡ್ತಿದ್ದಾನೆ, ಕೋಟಗಳನ್ನ ಕೊಡ್ತಾನೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಅದನ್ನ ವಿರುದ್ಧವಾಗಿರುತ್ತೆ ಯಾವಾಗಲೂ ಕೂಡ. ಅವನು ನಮ್ಗೆ ಸಹಾಯ ಮಾಡ್ತಿರ್ತಾನೆ, ನಾವು ಅದನ್ನ ಅಪಾರ್ಥ ಮಾಡ್ಕೊಂತಿರ್ತೀವಿ. ಸೊ ನಾವ್ ಯಾವಾಗಲೂ ಕೂಡ ಭಗವಂತನ ಏನಂತ ಕೇಳ್ಕೊಬೇಕಾದ್ರೆ ಕಷ್ಟಗಳನ್ನ ಕೊಡಬೇಡ ಅಂತ ಕೇಳ್ಕೊಬಾರ್ದು. ಕಷ್ಟಗಳನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಬೇಕು. ಆಗ ನಾವು ಮಾಡಿದಂತಹ ಎಲ್ಲಾ ಪಾಪಗಳನ್ನು ಕೂಡ ಈ ಒಂದು ಕರ್ಮಗಳಿಂದ ಅವನೇನ್ ಕಷ್ಟ ಕೊಡ್ತಾನಲ್ಲ ಆ ಕರ್ಮಗಳಿಂದ ಸವೆದು ನಾವು ಮುಕ್ತಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ನಮ್ಗೆ ಕಷ್ಟನೇ ಇಲ್ದರೆ ನಾವ್ ಯಾವಾಗಲೂ ಸುಖದ ಸುಪ್ಪತ್ತಿಗೆಲ್ಲೇ ಇದ್ರೆ ಈ ಭೂಮಿಯ ಋಣವನ್ನ ಅಥವಾ ನಮ್ಮ ತಂದೆ ತಾಯಿ ಅವ್ರು ನಮ್ಗೇನ್ ಸೇವೆ ಮಾಡಿರ್ತಾರಲ್ಲ ಅವರ ಋಣವನ್ನ ಅಥವಾ ಯಾರೋ ಬೇರೆಯವರ ಒಂದು ಋಣವನ್ನ ಹೊತ್ಕೊಂಡು ನಮ್ಮ ಪಾಪಗಳನ್ನ ಜಾಸ್ತಿ ಮಾಡ್ಕೊಂತ ಇರ್ತೀವಿ. ಯಾವತ್ತು ನಮ್ಮ ಪಾಪಗಳನ್ನ ಕಮ್ಮಿ ಮಾಡ್ಕೊಬೇಕಂದ್ರೆ ನಾವು ಕರ್ಮಗಳನ್ನ ಮಾಡ್ಬೇಕು. ಕರ್ಮಗಳಂದ್ರೆ ಕೆಲಸಗಳನ್ನ ಮಾಡ್ಬೇಕು. ಯಾವ ರೀತಿ ಕೆಲಸಗಳನ್ನ ಮಾಡ್ಬೇಕಂದ್ರೆ ಇನ್ನೊಬ್ಬರಿಗೆ ನಾವು ದೇಹತ್ಯಾಗ ಮಾಡಿದ್ರು ಕೂಡ ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗ್ಬೇಕು ಅಂತ ಅನ್ನುವಂತಹ ಕೆಲಸಗಳನ್ನ ಮಾಡಿ ನಾವು ಈ ಒಂದು ಪ್ರಪಂಚವನ್ನ ಬಿಟ್ಟು ಹೋಗ್ಬೇಕು. ನಾವು ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು ನಾವು ಸತ್ರು ಕೂಡ ಇನ್ನೊಬ್ರು ನಮ್ಮ ಒಂದು ದೂಷಣೆ ಮಾಡುವಂತಹ ಕಾರ್ಯಗಳನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ಸೊ ಇವತ್ತು ಪರಮಾತ್ಮ ನಮ್ಗೆ ಏನಾದ್ರೂ ಕಷ್ಟ ಕೊಡ್ತಾನೆ ಅಥವಾ ಏನೋ ಒಂದು ನಮ್ಗೆ ಕೆಟಕ ಆಗ್ತಿದೆ ಅಂದಾಗ ನಾವು ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತಂದ್ರೆ, ಏನೋ ಒಂದು ಪರೀಕ್ಷೆ ನಮಗೆ ನಡೀತಾ ಇದೆ, ಆ ಪರೀಕ್ಷೆ ಇಂದಾನೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಅನ್ನೋದು ನಮ್ಮ ಮನಸ್ಥಿತಿಗೆ ಬರ್ಬೇಕು. ಅಯ್ಯೋ ದೇವ್ರು ನನಗೇ ಈ ಕಷ್ಟ ಕೊಟ್ಟ, ನನಗೆ ಅನ್ಯಾಯ ಮಾಡ್ಬಿಟ್ಟ, ಇಂತಹ ಧರ್ಮಾತ್ಮನಿಗೆ ಅನ್ಯಾಯ ಮಾಡ್ಬಿಟ್ಟ ದೇವ್ರು ಅಂತ ನಾವು ದೇವರನ್ನ ದೂಷಿಸುವಂತ ನಿಟ್ಟಿನಲ್ಲಿ ಇರಬಾರ್ದು. ಯಾಕೆಂದ್ರೆ ಅದಕ್ಕೆ ಕೃಷ್ಣ ಕೊಟ್ಟಂತಹ ಉತ್ತರನೇ ಸಾಕ್ಷಿ ಅಲ್ವಾ. ನಮ್ಗೆ ಏನೇ ಸಂಕಷ್ಟಗಳು ಬಂದ್ರು ಕೂಡ, ಯಾಕೆಂದ್ರೆ ಅವನು ಅಮೋಘ, ಅವನು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ವ್ಯರ್ಥ ಆಗೋದಿಲ್ಲ. ಹಸುವನ್ನ ಸಾಯಿಸೋದಲ್ಲೂ ಕೂಡ ಅದು ಹಸುವಿಗೆ ಮುಕ್ತಿಯನ್ನ ಕೊಡ್ಬೇಕಾಗಿತ್ತು, ಅದಕ್ಕೋಸ್ಕರ ಹಸುವಿನ ಒಂದು ಜೀವನವನ್ನು ತಗೊಂಡ. ಈ ವೃದ್ಧೆಗೆ ಅಥವಾ ಈ ವಿಧವೆಗೆ ಅವನ ಧ್ಯಾನವನ್ನು ಮಾಡಿ ಮುಕ್ತಿಗಿಂತ ಇನ್ನೇನು ಬೇಕು ಅಲ್ವಾ. ಮುಕ್ತಿಯೇ ಒಂದು ದೊಡ್ಡ ಸಾಧನೆ. ದೇವರ ಧ್ಯಾನವನ್ನು ಮಾಡು ಅನ್ನೋ ಧರ್ಮ ಸೂಕ್ಷ್ಮ ನಮ್ಗೆಲ್ಲ ತಿಳಿದಿರುವಂತದ್ದೇ ನಮಗೊಂದು ಒಂದು ಗುಹ್ಯತಮವಾಗಿರೋ ಒಂದು ಸೀಕ್ರೆಟ್. ಅದು ಸೀಕ್ರೆಟ್ ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ, ಆದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ ಅಲ್ವಾ. 24 ಗಂಟೆಗಳಿಗೆ ನಾವು ಎಷ್ಟು ನಿಮಿಷಗಳು, ಗಂಟೆಗಳು ಅಂತ ಹೇಳಿದ್ರೆ ತಪ್ಪಾಗಿದೆ, ಎಷ್ಟು ನಿಮಿಷಗಳು ನಾವು ದೇವರ ಧ್ಯಾನವನ್ನು ಮಾಡ್ತಿದ್ವಿ, ಎಷ್ಟು ನಿಮಿಷಗಳು ನಾವು ದೇವರಿಗೆ ಅಂತ ಕೊಡ್ತಾ ಇದೀವಿ ಅಲ್ವಾ. ಮಾಡುವಂತ ಒಂದು ವಾರಕ್ಕೆ ಮಾಡುವಂತಹ ಒಂದು ಕ್ಲಾಸಲ್ಲೇ ನಾವು ಎಷ್ಟೋ ಸತಿ ಎಷ್ಟೆಷ್ಟೋ ಕಾರಣಗಳು ಹೇಳ್ಕೊಂತೀವಿ. ಅಯ್ಯೋ ನಿದ್ದೆ ಬರ್ತಾ ಇದೆ, ಅಯ್ಯೋ ಯಾರು ಕೇಳ್ತಾರೆ, ಅಯ್ಯೋ ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರೆ ಆಯ್ತು. ಸುಮಾರು ಜನ ಹೇಳ್ತಾರೆ ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರೆ ಆಯ್ತು. ಎಷ್ಟು ಜನ ಹೋಗಿ ಮತ್ತೆ ರೆಕಾರ್ಡಿಂಗ್ ನ ಕೇಳಿದೀರಾ? ಸಾಧ್ಯ ಆಗೋದಿಲ್ಲ. ಇವತ್ತು ಯೂಟ್ಯೂಬ್ ಅಲ್ಲಿ ಎಷ್ಟೋ ರೆಕಾರ್ಡಿಂಗ್ ಇರುತ್ತೆ, ಎಷ್ಟೋ ಕಲಿಬೇಕು ಅಂತ ಮನಸ್ಥಿತಿ ನಮ್ಗಿರುತ್ತೆ, ಆದ್ರೆ ಆ ಸಮಯ ನಮ್ಗೆ ಪೂರಕ ಆಗೋದಿಲ್ಲ. ಅದಕ್ಕೋಸ್ಕರ ಲೈವ್ ಕ್ಲಾಸಸ್ಗೆ ಬರ್ಬೇಕು. ಇದೊಂದು ಅವಕಾಶ. ಭಗವಂತನ ಇವ್ರಿಗೆ ಎಷ್ಟು ಜನಕ್ಕೆ ಶುಕ್ರಾಚಾರ್ಯರ ಬಗ್ಗೆ ಗೊತ್ತಿತ್ತು, ಅವರು ಭೃಗು ಮಹರ್ಷಿಯ ಮಗ ಅಂತ ಎಷ್ಟು ಜನಕ್ಕೆ ಗೊತ್ತಿತ್ತು ಅಲ್ವಾ. ಅವ್ರು ಯಾಕೆ ದೈತ್ಯರನ್ನೇ ಸಹಾಯ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತಲ್ವಾ. ಅದಕ್ಕೋಸ್ಕರ ಆದಷ್ಟು ಲೈವ್ ಕ್ಲಾಸಸ್ಗೆ ಬನ್ನಿ. ರೆಕಾರ್ಡಿಂಗ್ಸ್ ಅದೇ ಹೇಳಿದ್ರಲ್ಲ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಹಸ್ರಾರ ವ್ಯೋಮ ವೆಬ್ಸೈಟ್ಗೆ ಹೋದ್ರೆ ಎಷ್ಟು ಅಧ್ಯಯನಗಳು ಸಿಗುತ್ತೆ ನಿಮ್ಗೆ, ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರೆ ಯಾವ್ದಾದ್ರು ಏನೋ ಸಿಗಬೇಕಂದ್ರೆ ಗುರುಮುಖೇನೇ ಕಲಿಬೇಕು ಅನ್ನೋದು ಕೂಡ ಅದು ಶಾಸ್ತ್ರದಲ್ಲಿ ಹೇಳಿರುವಂತದ್ದು. ಯೂಟ್ಯೂಬ್ ಯಾವತ್ತೂ ಗುರು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ನಾನು ಗುರು ಅಂತನೂ ನಾನು ಖಂಡಿತ ಹೇಳ್ಕೊಂತ ಇಲ್ಲ. ಒಂದು ರೀತಿನಲ್ಲಿ ಒಂದು ಯಾರೋ ಒಬ್ರು ಕಾರಣಕರ್ತರಾಗಿರ್ಬೇಕು, ಹಾಗೆ ಕಲಿಬೇಕು ಅನ್ನೋದು ನಿಯಮ ಅದಕ್ಕೋಸ್ಕರ ಹೇಳುವಂಥದ್ದು. ಯಾಕೆಂದ್ರೆ ಅದು ಅವನ ಒಂದು ಸಂಕಲ್ಪ ಆಗಿರುತ್ತೆ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇರುವಂತದ್ದು. ಸೊ ಎಲ್ಲರೂ ಕೂಡ ಆದಷ್ಟು ಸಮಯವನ್ನ ಅಟ್ಲೀಸ್ಟ್ ಒಂದು 10 ನಿಮಿಷಗಳನ್ನ ಧ್ಯಾನ ಮಾಡೋದ್ರಿಂದ, ಒಂದಿಷ್ಟು ಸಮಯವನ್ನ ಒಂದು ಪಾರಾಯಣ ಮಾಡೋದ್ರಿಂದ, ಅಥವಾ ವಿಷ್ಣುವಿನ ಈ ತರ ಕಥೆಗಳನ್ನ ಕೇಳೋದ್ರಿಂದ, ಭಜನೆ ಮಾಡೋದ್ರಿಂದ, ನಿಮಗೆ ಗೊತ್ತಂತ ತಾಳದಲ್ಲಿ, ನಿಮಗೆ ಗೊತ್ತಂತ ರಾಗದಲ್ಲಿ ಭಜನೆಯನ್ನ ಮಾಡಿ, ದೇವರ ಆರಾಧನೆಯನ್ನ ಮಾಡಿ, ಅವ ಖಂಡಿತ ಈ ರೀತಿ ಮುಕ್ತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತೀವಿ. ಅಂತ ನಿಟ್ಟಿನಲ್ಲಿ ಈ ನಾಮ ಆಯ್ತು. ಮುಂದಿನ ನಾಮ ಶುಚಿಹಿ ಅನ್ನುವಂಥದ್ದು. ಶುಚಿಹಿ ಅಂತ ಅಂದ್ರೆ ಪರಿಶುದ್ಧವಾದವನು. ಟೈಮು ಬಹಳಷ್ಟು ಆಗಿದ್ಯಾ? ಮತ್ತೆ 3 ನಿಮಿಷಗಳ ಕಾಲ ಇದೆ ಅಷ್ಟೇ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ. ಸರಿ, ಈ 3 ನಿಮಿಷದಲ್ಲಿ ಈ ಒಂದು ನಾಮದ ಅರ್ಥವನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಶುಚಿಹಿ ಅಂತ ಅಂದ್ರೆ ಪರಿಶುದ್ಧವಾಗಿರೋನು.
ಶುಚ್ಯತೆ ಇತಿ ಶುಚಿಹಿ ಅಂತ ಶಂಕರರು ಹೇಳ್ತಾರೆ. ಅಂದ್ರೆ ಶುದ್ಧೀಕರಿಸುವವನು. ಇವತ್ತು ಒಬ್ಬ ಮನುಷ್ಯ ಎಷ್ಟೇ ಪಾಪಕರ್ಮಗಳನ್ನು ಮಾಡಿಯೂ ಕೂಡ ಅವನು ಕೂಡ ಎಲಿಜಿಬಲ್ ಆಗಿರ್ತಾನೆ ಯಾವ್ದಕ್ಕೆ? ಮುಕ್ತಿಗೆ. ಯಾವಾಗ ಎಲಿಜಿಬಲ್ ಆಗ್ತಾನೆ ಅಂತಂದ್ರೆ, ನಾನು ಮಾಡಿರುವಂತಹ ಕರ್ಮ, ನಾನು ಮಾಡಿರುವಂತಹ ಕೆಲಸ ತಪ್ಪಾಗಿದೆ, ಅದನ್ನ ನಾನು ಸರಿಪಡಿಸ್ಕೊಂತೀನಿ, ನನಗೆ ಶರಣಾಗತಿ ಆಗ್ತೀನಿ ಅಂತ ಯಾರು ಸಂಕಲ್ಪವನ್ನು ಮಾಡ್ತಾನೋ ಅವನಿಗೂ ಕೂಡ ಮುಕ್ತಿ ಅಂದ್ರೆ ಏನು? ಪರಮಾತ್ಮನಲ್ಲೇ ಐಕ್ಯ ಆಗುವಂತಹ ಒಂದು ಸ್ಥಿತಿ ಅಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಪರಮಾತ್ಮನಿಗೆ ಶುಚಿಹಿ ಅಂತ ಕರಿತೀವಿ. ದ ಒನ್ ಹೂ ಪ್ಯೂರಿಫೈಸ್ those who remembers or praises or worships the God, he is called as Suchi, because he is the one who cleanses us. ಅಲ್ವಾ? ನಮ್ಮಲ್ಲಿ ತುಂಬಾ ಕೊಳಕಿದೆ, ನಮ್ಮ ಮನಸ್ಸಲ್ಲಿ ಕೊಳಕಿದೆ. ಇವತ್ತೇನೋ ಧ್ಯಾನಾಸಕ್ತರಾಗಿ ಕೂತ್ಕೊಂತೀವಿ ಅಂತ ಅಂದ್ರೆ, ಇದನ್ನು ನನಗೆ ಅಂತಲ್ಲ, ಸಾಮಾನ್ಯವಾಗಿ ನಾನು ಸುಮಾರು ಜನ ಬಾಯಿನಲ್ಲಿ ಕೇಳಿದ್ದೀನಿ, ನನಗೆ ಯಾರೋ ಪ್ರಶ್ನೆಗಳನ್ನ ಮಾಡಿ ಕೇಳಿದ್ದಾರೆ. ಮೋದಿ, ನಾನು ಧ್ಯಾನಕ್ಕೆ ಕೂತ್ಕೊಂತೀನಿ, ಆದ್ರೆ ಧ್ಯಾನಕ್ಕೆ ಕೂತ್ಕೊಂಡಾಗ ಬಹಳಷ್ಟು ಕೆಟ್ಟ ಆಲೋಚನೆಗಳು, ಕೆಟ್ಟ ಚಿತ್ರಗಳು, ಕೆಟ್ಟ ಅಶ್ಲೀಲವಾದಂತಹ ಒಂದು ಕಲ್ಪನೆಗಳು ನನ್ನ ಮನಸ್ಸಿಗೆ ಹಾದಿ ಹೋಗುತ್ತೆ. ಆಗ ನಂಗೆ ಅನ್ಸುತ್ತೆ, ಧ್ಯಾನಾಸಕ್ತಿಯಿಂದ ಹೊರಗಡೆ ಇದ್ದಾಗಲೇ ಎಷ್ಟು ಪವಿತ್ರನಾಗಿರ್ತೀನಿ, ಶುಚಿಯಾಗಿರ್ತೀನಿ, ಧ್ಯಾನ ಕೂತ್ಕೊಂಡಾಗ ನನ್ನ ಮನಸ್ಸು ಕಲ್ಮಶ ಆಗತ್ತೆ, ಇದಕ್ಕೆ ಏನ್ ಮಾಡೋದು ಅಂತ ಸುಮಾರಷ್ಟು ಜನ ಕೇಳಿದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ನಾನು ಕೊಟ್ಟಿದ್ದೀನಿ. ಮುಂದಿನ ತರಗತಿಗಳಲ್ಲಿ ಯಾವತ್ತಾರು ಆ ಧ್ಯಾನದ ಒಂದು ವಿಷಯ ಬಂದ್ರೆ ಅದನ್ನ ಖಂಡಿತ ಹೇಳ್ತೀನಿ, ಯಾವ ರೀತಿ ಧ್ಯಾನ ಮಾಡಬೇಕು. ಕರೆ ಆತ್ಮ ಸಂಯಮ ಯೋಗ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದಿಷ್ಟು ವಿಚಾರಗಳನ್ನ ನಮಗೆ ಕೊಟ್ಟಿದ್ದಾನೆ. ಧ್ಯಾನ ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಯಾವ ಚಿತ್ತದಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಬೇಕು ಅಂತ. ಸಾಧ್ಯವಾದ್ರೆ ಎಲ್ಲರೂ ಕೂಡ ಭಗವದ್ಗೀತೆಯನ್ನ ಅಧ್ಯಯನ ಮಾಡಿ 6ನೇ ಅಧ್ಯಾಯದ ಆತ್ಮ ಸಂಯಮ ಯೋಗವನ್ನ ಅಧ್ಯಯನ ಮಾಡಿದ್ರೆ ನಿಮ್ಗೆ ಒಂದಿಷ್ಟು ಧ್ಯಾನದ ಬಗ್ಗೆ ವಿಚಾರಗಳು ಸಿಗ್ತಾ ಹೋಗುತ್ತೆ. ಯಾಕೆ ಧ್ಯಾನ ಅಂತ ಹೇಳಿದೆ ಅಂದ್ರೆ, ಮನಸ್ಸನ್ನ ಶುಚಿಗೊಳಿಸ್ಕೊಬೇಕಂದ್ರೆ, ದೈಹಿಕವಾಗಿ ಶುಚಿಗೊಳಿಸ್ಕೊಳ್ಳೋದು, ದಿನ ಸ್ನಾನಪಾನದಿಗಳನ್ನ ಮಾಡಿದ್ರೆ ದೇಹ ಶುಚಿ ಆಗತ್ತೆ ಅಷ್ಟೇ. ನಮಗೆ ದೇಹಕ್ಕಿಂತ ಶುಚಿ ಆಗ್ಬೇಕಾಗಿರೋದು ನಮ್ಮ ಮನಸ್ಸು ಕ್ಲೆನ್ಸ್ ಆಗ್ಬೇಕು ಅಲ್ವಾ? ಮನಸ್ಸು ಸದಾ ಸಕಾರಾತ್ಮಕವಾದ ಚಿಂತನೆಗಳನ್ನ ಮಾಡ್ತಿರ್ಬೇಕು, ಸದಾ ಪರಮಾತ್ಮನ ಧ್ಯಾನಕ್ಕೆ ಹಾತೊರಿತಾ ಇರಬೇಕು. ಅವನ ಒಂದು ಧ್ಯಾನ ಸದಾ ಎಷ್ಟು ಬೇಗ ನಾನು ಮುಕ್ತಿಯನ್ನ ಪಡಿತೀನಿ, ಎಷ್ಟು ಬೇಗ ನಾನು ಪರಮಾತ್ಮನಲ್ಲಿ ಹೋಗಿ ಲೀನ ಆಗ್ತೀನಿ, ಎಷ್ಟು ಬೇಗ ನಾನು ಪವಿತ್ರನಾಗ್ತೀನಿ, ಪರಿಶುದ್ಧನಾಗ್ತೀನಿ ಅನ್ನೋ ಕಡೆ ಮನುಷ್ಯ ಯೋಚನೆ ಮಾಡ್ತಾ ಇರ್ಬೇಕು. ಸೊ ಆ ರೀತಿ ಯೋಚನೆ ಮಾಡ್ಬೇಕಂದ್ರೆ ನಾವು ಶುಚಿಹಿ ಅನ್ನುವಂತಹ ಒಂದು ನಾಮದಿಂದ ಅವನ್ನ ಜಪಿಸ್ಬೇಕು. ನೀನು ಪರಿಶುದ್ಧನು, ನೀನು ಶುದ್ಧೀಕರಿಸುವಂಥವನೇ ನೀನಾಗಿದ್ಯಾ. ನನ್ನ ಕರ್ಮಗಳಿಂದ ಹೇಗೆ ಶುಚಿ ಆಗೋದು? ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡ್ತೀನಿ, ಯಾಗ ಮಾಡ್ತೀನಿ ಅಂದ್ರೆ ಖಂಡಿತ ಆಗೋದು. ನಮ್ಮ ಕರ್ಮಗಳು ಪ್ರತಿದಿನ ನಾವು ಎದ್ದು ಮತ್ತೆ ಮಲಗೋ ತನಕ ನಾವು ಯಾವ ಕೆಲಸಗಳನ್ನ ನಾವು ಮಾಡ್ತೀವಿ, ಎಷ್ಟು ಇನ್ನೊಬ್ಬರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಶುದ್ಧೀಕರಣ ನಡೀತಾ ಹೋಗುತ್ತೆ ಅಲ್ವಾ? ಇವತ್ತು ಯಾರೋ ಅನ್ನ ಇಲ್ದವ್ರಿಗೆ ನಾನು ಅನ್ನವನ್ನು ಕೊಟ್ಟೆ, ಅಥವಾ ಬುದ್ಧಿ ಇಲ್ದವ್ರಿಗೆ ನಾನು ಜ್ಞಾನವನ್ನು ಕೊಟ್ಟೆ ಮಾತಾಡ್ತಾ ಇದ್ದ. ಸೊ ನಮ್ಮನ್ನ ಶುದ್ಧೀಕರಿಸುವವನು, ನಮ್ಮ ಕರ್ಮಗಳ ಒಂದು ಪರಿಣಾಮವನ್ನ, ಪ್ರಮಾಣವನ್ನ, ಕಲುಷಿತವಾದಂತಹ ಮನಸ್ಸನ್ನ ಪರಿಶುದ್ಧ ಮಾಡ್ಬೇಕಂದ್ರೆ ನಾವು ಅವನ ಧ್ಯಾನದಿಂದ ಮಾತ್ರ ಸಾಧ್ಯ ಆಗತ್ತೆ. ಎಲ್ಲರದ್ದು ನಾವೆಲ್ಲ ಒಂದು ಮನುಷ್ಯರಾಗಿ ಹುಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಕರ್ಮಗಳು ಕಲುಷಿತವಾಗಿರೋದ್ರಿಂದ ನಮ್ಗೆ ಈ ಜನ್ಮ ಸಿಕ್ಕಿದೆ. ಸೊ ಈ ಒಂದು ಜನ್ಮದಿಂದ ಇನ್ನು ಊರ್ಧ್ವ ಲೋಕಕ್ಕೆ ಅಥವಾ ಇನ್ನು ಮೇಲಿನ ಒಂದು ಜನ್ಮವನ್ನ ನಾವು ತಗೊಳ್ಬೇಕು ಅಂತ ನಾವು ಯಾವ ರೀತಿಯ ಕರ್ಮಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಶುಚಿಹಿ ಅನ್ನುವಂಥ ನಾಮ ನಮ್ಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಅಂದ್ರೆ ಅವನು ಪರಿಶುದ್ಧನಾಗಿದ್ದಾನೆ, ಇನ್ನೊಬ್ಬರನ್ನು ಕೂಡ ಪರಿಶುದ್ಧನಾಗಿ ಮಾಡಿ ಸ್ವೀಕಾರ ಮಾಡ್ತಾನೆ ಅಂತ. ಈ ಒಂದು ಇದನ್ನ ಸುಮಾರು ಸತಿ ನಾನು ಹೇಳ್ತಿರ್ತೀನಿ. ಯಾಕೆಂದ್ರೆ ಈ ಎಕ್ಸಾಂಪಲ್ ಹೇಳ್ತಿರ್ತೀನಿ, ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಎಕ್ಸಾಂಪಲ್ ಅದು. 4 ಚೇರ್ ಇರುತ್ತೆ ಅಂತ ಅಂದ್ರೆ, ಒಂದು ಚೇರಲ್ಲಿ ಏನೋ ಒಂದು ನೀರ್ ಚೆಲ್ಲಿರುತ್ತೆ ಅಂದ್ರೆ ನಾವು ಆ ಚೇರಲ್ಲಿ ಕೂತ್ಕೊಳ್ಳಲ್ಲ, ಅದ್ರ ಪಕ್ಕದ ಚೇರ್ ನೋಡ್ತೀವಿ, ಇದ್ರಲ್ಲಿ ನೀರು ಬಿದ್ದಿದೆ, ಪಕ್ಕದ ಚೇರಲ್ಲಿ ಕೂತ್ಕೊಳ್ಳೋಣ ಅಂತ. ಸಾಮಾನ್ಯವಾಗಿ ಕೂರುವಂತಹ ಚೇರಿಗೆ ನಾವು ಅಷ್ಟು ಲಕ್ಷ್ಯ ಕೊಡ್ತೀವಿ ಅಂತಂದ್ರೆ, ಆ ಚೇರಲ್ಲಿ ಕೂತ್ಕೊಂಡ್ರೆ ನನ್ನ ಶರ್ಟು ಪ್ಯಾಂಟು ಅಥವಾ ಒದ್ದೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಆ ಚೇರ್ ಬಿಟ್ಟು ಚೆನ್ನಾಗಿರೋ ಚೇರಲ್ಲಿ ನಾವು ಹೇಗೆ ಆಯ್ಕೆ ಮಾಡ್ಕೊಂತೀವೋ ಹಾಗೆ ಆ ಪರಮಾತ್ಮನು ಅಷ್ಟೇ ಅಶುದ್ಧವಾಗಿರುವಂತಹ ಆತ್ಮವನ್ನ ಅವನು ಸ್ವೀಕಾರ ಮಾಡೋದಿಲ್ಲ. ಶುದ್ಧವಾಗಿರೋ ಆತ್ಮಗಳನ್ನೇ ಅವನು ಸ್ವೀಕಾರ ಮಾಡಿ ಅವನಲ್ಲಿ ಸೇರಿಸ್ಕೊಂತಾನೆ, ಅಂದ್ರೆ ಐಕ್ಯ ಮಾಡ್ಕೊಂತಾನೆ. ಅದಕ್ಕೆ ಪರಮಾತ್ಮ ಅಂತ ಅನ್ನುವಂಥದ್ದು. ಸೊ ನಮ್ಮ ಆತ್ಮಗಳು ಶುಚಿ ಆಗ್ಬೇಕಾಗಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಕಲುಷಿತವಾಗಿದೆ, ಕಲ್ಮಶಗಳನ್ನ ಹೊಂದಿದೆ. ಆ ಚೇರಲ್ಲಿ ಆ ನೀರನ್ನು ಬಿದ್ದಂತಹ ಚೇರನ್ನೇ ಒಂದು ಬಟ್ಟೆ ತಗೊಂಡು ಒರೆಸಿದಾಗ ಮತ್ತೆ ಅದು ಕೂರೋದಕ್ಕೆ ಯೋಗ್ಯ ಆಗತ್ತೆ ಅಲ್ವಾ? ಹಾಗೆ ಈ ದೇಹದಲ್ಲಿರುವಂತಹ ಆತ್ಮ ಪರಿಶುದ್ಧ ಆಗ್ಬೇಕಂದ್ರೆ ಆ ಬಟ್ಟೆ ಅನ್ನುವಂತಹ ಒಂದು
ಒಂದು ಒಂದು ಸಾಮಗ್ರಿ ಬಂದು ಅದನ್ನ ಅಳಿಸ್ಬೇಕಾಗಿದೆ, ಅಂದ್ರೆ ಆ ಕ್ಲೆನ್ಸ್ ಮಾಡ್ಬೇಕಾಗಿದೆ. ಅದು ಕರ್ಮ. ನಾವು ಮಾಡುವಂತಹ ಕರ್ಮಗಳಿಂದ ಆ ಒಂದು ಕ್ಲೇಶಗಳನ್ನ, ಕಲ್ಮಶಗಳನ್ನ ದೂರ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಜನ್ಮವನ್ನ ತಾಳಿರುವಂಥದ್ದು. ದೇವರು ನಮ್ಗೆ ಒಂದಿಷ್ಟು ಸಮಯವನ್ನ ಕೊಟ್ಟಿದ್ದಾನೆ, ಒಂದಿಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾನೆ. ಅಂದ್ರೆ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ ನಮ್ಗೆ. ನಿನ್ನ ಕರ್ಮಗಳ ಮುಖಾಂತರ, ಯಾರೋ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಕರ್ಮಗಳ ಮುಖಾಂತರ ಪ್ರತಿ ಇಷ್ಟು ದಿನಗಳು ನಿನ್ನ ಆಯುಷು ಅಂತ ನಾನು ಕೊಟ್ಟಿದ್ದೀನಿ. ಇಷ್ಟು ದಿನಗಳಲ್ಲಿ ನೀನ್ ಎಷ್ಟರ ಮಟ್ಟಿಗೆ ಒಂಥರ ರೇಸ್ ಇದ್ದ ಹಾಗೆ, ಒಂದು ರೇಸ್ಗೆ ಬಿಟ್ಟಿದ್ದೀನಿ, ಎಷ್ಟು ಬೇಗ ನೀನು ನನ್ನ ಬಂದು ತಲುಪುತ್ತೀಯಾ ನೋಡೋಣ ಅಂತ ಒಂದು ಪಂದ್ಯವನ್ನ ಇಟ್ಟಿ ಒಂದು ಮನುಷ್ಯ ಜನ್ಮವನ್ನು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾನೆ. ಮುಕ್ತಿ ಅನ್ನುವಂತಹ ಒಂದು ಡೆಸ್ಟಿನೇಷನ್ಗೆ ನಾವೆಲ್ಲರೂ ಕೂಡ ಬೇಗ ಹೋಗಿ ತಲುಪಬೇಕಂತ ಅಂದ್ರೆ ನಮ್ಮ ಮನಸ್ಸನ್ನ ಶುಚಿಗೊಳಿಸ್ಕೊಬೇಕು. ಶುಚ್ಯತೆ ಇತಿ ಶುಚಿ, ಶುದ್ಧಿ ಆಗ್ಬೇಕು, ಶುದ್ಧೀಕರಿಸ್ಕೊಬೇಕು. ಶುದ್ಧೀಕರಿಸುವಂತ ಕರ್ಮಗಳಲ್ಲಿ ನಾವೆಲ್ಲರೂ ಕೂಡ ನಿರತರಾಗ್ಬೇಕು. ಅದಕ್ಕೋಸ್ಕರನೇ ಈ ಸತ್ಸಂಗ, ಈ ಒಂದು ವಿಷ್ಣು ಸಹಸ್ರನಾಮದ ಪಾರಾಯಣ ಅಥವಾ ಭಾಗವತದ ಕಥೆಗಳು ಎಲ್ಲವೂ ಕೂಡ ಈ ಒಂದು ಕಾರಣದಿಂದಾನೆ. ಈ 1 ಅವರ್ ನೀವು ನಮ್ಮ ಜೊತೆ ಸತ್ಸಂಗದಲ್ಲಿ ಭಾಗಿಯಾದ ನಿಮ್ಮ ಮನಸ್ಸು ಎಷ್ಟೋ ಶುಚಿ ಆಗ್ತಾ ಹೋಗುತ್ತೆ. ಅಥವಾ ಒಂದು ನಿಮ್ಮಲ್ಲಿ ಒಂದು ಕಲ್ಪನೆ ಬರುತ್ತೆ, ನಾನು ಇನ್ನೂ ಜಾಸ್ತಿ ತಿಳ್ಕೊಬೇಕು, ಆಧ್ಯಾತ್ಮದ ಕಡೆ ನಾನು ಇನ್ನೂ ಜಾಸ್ತಿ ಒಲವನ್ನ ಕೊಡಬೇಕು ಅನ್ನೋದೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಬರುತ್ತೆ. ಯಾವತ್ತೋ ಒಂದು ಡಿವೋಷನಲ್ ಮೂವಿ ನೋಡಿದಾಗ ಆ ಒಂದು ಮೂವಿ ಒಂದಿಷ್ಟು ಸಮಯಗಳು ನಾವ್ ಹೇಗೆ ಒಂಥರ ಆ ಮೂಮೆಂಟ್ ಇನ್ನು ಆ ವೈಬ್ಸ್ ಅಲ್ಲೇ ಇರ್ತೀವಲ್ವಾ, ಆ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಕೂಡ ಈ ರೀತಿಯ ಸತ್ಸಂಗದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾಗ ಮನಸ್ಸು ಆದಷ್ಟು ಸಕಾರಾತ್ಮಕ ಚಿಂತನೆಗಳನ್ನೇ ಮಾಡ್ತಾ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಪಟ್ಟಂತಹ ಕಥೆಯನ್ನ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಇವಾಗ ನಾನೇನಾದ್ರೂ ಅದನ್ನ ಶುರು ಮಾಡಿದ್ರೆ ಇನ್ನಿಷ್ಟು ಕಾಲಗಳು ಆಗತ್ತೆ. ಆಗಲೇ 5:15 ಆಗಿದೆ. ತುಂಬಾ ಆಮೇಲೆ ಬೋರ್ ಆಗಿ ನಿಮ್ಮ ಟೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಮೇಲೆ ಬರೋದೇ ಇಲ್ಲ ಯಾರು ಕೂಡ. ಆಗ್ಲಿ, ತಮಾಷೆ ಮಾಡಿದೆ. ಪಾರಾಯಣ ಮಾಡೋದಕ್ಕೆ ಯಾರಾದ್ರೂ ಉತ್ಸುಕರಿದ್ದೀರಾ? ರೈಸ್ ಹ್ಯಾಂಡ್ ಮಾಡಿ. ಪಾರಾಯಣ ಮಾಡೋದಾದ್ರೆ ಒಂದ್ಸತಿ ಪಾರಾಯಣ ಮಾಡೋಣ ಸಾಧ್ಯ ಆದ್ರೆ, ಇಲ್ಲ ಅಂದ್ರೆ ಇವತ್ತು ಕ್ಲಾಸ್ ಸ್ಪೀಕರ್ ಮುಗಿಸೋಣ. ಮೆಜಾರಿಟಿ ನೋಡ್ಕೊಂಡು ಮಾಡೋಣ. 4 ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಶ್ರೀನಿವಾಸ್ ಮೋದಿ ಏನೋ ಹೇಳ್ತಾ ಇದ್ದೀರಾ? ಕ್ಲಾಸ್ 5:15ಗೆ. ಓ ಹೌದಾ, ಸರಿ ಸರಿ ಸರಿ. ಅದಕ್ಕೋಸ್ಕರ ಓ ಸರಿ ಆಗ್ಲಿ, ತೊಂದರೆ ಇಲ್ಲ. ಮುಂದಿನ ತರಗತಿಯಲ್ಲಿ ಪಾರಾಯಣ ಇಟ್ಕೊಳ್ಳೋಣ. ನಿಮ್ಗೂ ಆಳೆ ಸಮಯ ಆಗಿದೆ. 2 ಗಂಟೆಗಳ ಕಾಲ ನಾವು 1.5 ಗಂಟೆಗಳ ಕಾಲ ನಾವು ಇದಕ್ಕೋಸ್ಕರ ಈ ಸತ್ಸಂಗದಲ್ಲಿ ಭಾಗಿಯಾಗಿದ್ದೀವಿ. ಒಂದು ಸತಿ ಎಲ್ಲರೂ 1 ನಿಮಿಷಗಳ ಕಾಲ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಪರಮಾತ್ಮನ ಒಂದು ಚಿಂತನೆಯನ್ನ ಮಾಡೋಣ. ಇವತ್ತು ಏನು ನಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅದಿನ್ನೂ ವೃದ್ಧಿ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ 1 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವೇಭ್ಯಃ ಧನ್ಯವಾದः. ವಾಟ್ಸಪ್ ಗಣ